ಎಲ್ಲ ರೀತಿಗೂ ಹಳೆಯದೆಲ್ಲ ತೆಗೆದಾಕಿ ದೇವರು ಇವತ್ತು ನಿಮ್ಮನ್ನ ರಿಫ್ರೆಶ್ ಮಾಡ್ತಾ ಇದ್ದಾರೆ. ಹೊಸ ಮನಸ್ಸು ದೇವರು ನಿಮ್ಗೆ ಕೊಡ್ತಾ ಇದ್ದಾರೆ. ಓ ಥ್ಯಾಂಕ್ ಯು ಅಂತ ನಿಮ್ಗೆ ನೀವೊಂದು ಯಾವುದು ಪ್ರಾರ್ಥನೆ ಕೊಟ್ಟರೆ ಇದು ಹಾಡು ಹೇಳ್ಬೇಕಾದ್ರೆ ನಿಮಗಿನ ಆಶ್ಚರ್ಯ ಆಗುತ್ತೆ. ಮೊದಲು ನಿಮ್ಮ ಮೇಲೆ ಅಭಿಷೇಕ, ನಿಮ್ಮ ಮೇಲೆ ಅಭಿಷೇಕ ಕಾಣಿಸಲಾಗುತ್ತೆ. ನಿಮ್ಮ ಮೇಲೆ ಏನನ್ನು ಮಿಸ್ ಆಗಿತ್ತು ಎಲ್ಲ ವಾಪಸ್ ನೀವು ಕೊಡ್ತಾ ಇದ್ದಾರೆ ನಿಮಗೆ ಅಭಿಷೇಕ ಮಹಿಮೆ. ಯಾವತ್ತು ಎಂದು ಕಂಡಂತ ಅಭಿಷೇಕ ನೋಡ್ತಿದ್ರೆ ಮೇಲೆ ನೀವು ನೋಡೋರಾಗಿದ್ರೆ ಮೇಲೆ ನೀವು ದೇವ್ರ ನಾಮ ಮಹಿಮೆ, ದೇವ್ರ ನಾಮ ಮಹಿಮೆ. ದೇವರಿಗಾಗಿ ವೈದ್ಯವಾಗಿ ನಿಲ್ಲಿಸ್ತಾರೆ ನಿಮ್ಮನ್ನ ಇಲ್ಲ ನೀವು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ. ದೇವರನ್ನ ಬಿಟ್ಟರೆ ಇರಕ್ಕಾಗಲ್ಲ. ಆ ರೀತಿ ನಿನ್ನ ಆತ್ಮೀಕ ರೀತಿಯಲ್ಲಿ ಸುಮ್ಮನೆ ದೇವರನ್ನ ಕರ್ಕೊಂಡು ಹೋಗ್ತಾರೆ. ದೇವರನ್ನ ಬಿಟ್ಟರೆ ಇರಕ್ಕಾಗಲ್ಲ. ನಿನ್ನ ಸ್ಪಿರಿಚುವಲ್ ಆತ್ಮೀಕ ಕಣ್ಣು ತೆರೆದಿರೋದು ಹೀಗೆ ಬಗ್ಗೆ ಈಗಲೇ ದೇವರು ಓಪನ್ ಮಾಡ್ತಾ ಇದ್ದಾರೆ ಕಣ್ಣನ್ನು ನಿನ್ನ. ಆ ಸ್ಪಿರಿಚುವಲ್ ನಿನಗೆ ಗೊತ್ತಿಲ್ಲ. ನಿನಗೆ ಇಷ್ಟೊಂದಿದೆಯಾ, ಇಷ್ಟು ದೇವ್ರ ಮಹಿಮೆ ಹಿಂಗೆ ಅರ್ಥವಾಗಿದೆ ಅಂತ ಗೊತ್ತಿಲ್ಲ. ಜಸ್ಟ್ ಮಿರಾಕಲ್ನ ನೋಡ್ತಾ ಇದೆ ಅಷ್ಟೇ ಅಲ್ವಾ. ಇನ್ನು ಸ್ಪಿರಿಚುವಲ್ ರೆಲ್ಮಿ ನಿನಗೆ. ಓ ಗ್ಲೋರಿ ಗಾಡ್. ನಾನು ಇನ್ನೂ ಹೋಗಬೇಕು ದೇವ್ರ ಒಳಗಡೆ. ಓ ದೇವ್ರು ನಿನಗೆ ಕೊಟ್ಟಿದ್ದಾರೆ ಎಲ್ಲ, ಇನ್ನೂ ಹೋಗ್ಬೇಕು, ಇನ್ನೂ ಹೋಗ್ಬೇಕು. ಆ ರೀತಿ ದೇವ್ರು ನಮಗೆ ದಾನ ದೇವರೇ ನಿನಗೆ ಅವರು ಕೊಡ್ತಾರೆ ನಿನಗೆ. ಓ ಗ್ಲೋರಿ ಗಾಡ್ ಜೀಸಸ್ ಜೀಸಸ್. ಗ್ಲೋರಿ ಮಾ 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 ಕರಿ ಅಲ್ಲ ಮಾ 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 ಗ್ಲೋರಿ ಮಾ ಮಾ ಕರಿ ಅಲ್ಲ ಮಾ 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 ಕರಿ ಅಲ್ಲ ಮಾ ಗ್ಲೋರಿ. ನಿನ್ನ ಫ್ಯಾಮಿಲಿಯಲ್ಲಿ ನಿನ್ನ ದೇವರು, ನಿನ್ನ ಕುಟುಂಬದಲ್ಲಿ ನಿನ್ನ ತಂಗಿದರಿಗಿಂತ ದೇವರು ನಿನ್ನ ಮೇಲೆ ಹಾಕಿದ್ದಾರೆ ನಿನ್ನನ್ನು. ಓ ಜೀಸಸ್. ಅವ್ರು ಏನೇ ಕಷ್ಟಪಟ್ಟರು, ಏನೇ ಇಷ್ಟಪಟ್ಟರು, ಏನೇ ಮಾಡೋದು ಬರೋಕ್ಕೆ ಆಗ್ತಾ ಇಲ್ಲ. ಬಟ್ ನಿನ್ನ ಮೇಲೆ ಎತ್ಕೊಂಡು ಹೋಗ್ತಾರೆ. ನಿನ್ನ ನೆಕ್ಸ್ಟ್ ಮೂವ್ಮೆಂಟ್ ಇರೋದು ನಿನ್ನ ಸ್ಪಿರಿಚುವಲ್ ಲೈಫ್. ನಿನ್ನ ಅವ್ರಿಗಿನೇ ಹೇಳ್ತೀನಿ ನೀನು ಆ ರೀತಿ ದೇವರನ್ನ ರಲ್ಮಿ ಕರ್ಕೊಂಡು ಹೋಗ್ತಾರೆ, ಉನ್ನತ ರಲ್ಮಿಗೆ ನಿನ್ನ. ಓ ಹೋಲಿ ಸ್ಪಿರಿಟ್. ಓ ಜೀಸಸ್. ಹಳೆದೆಲ್ಲ ಹೋಗ್ತಾ ಇದೆ, ಹಳೆದೆಲ್ಲ ಹೋಗ್ತಾ ಇದೆ, ಹಳೆದೆಲ್ಲ ಹೋಗ್ತಾ ಇದೆ. ಅದು ಬಿಡುಗಡೆ ಆಗ್ತಾನೆಪ್ಪ, ಬಿಡುಗಡೆ ಆಗ್ತಾ ಇದೆ ನಿನಗೆ, ಬಿಡುಗಡೆ ಆಗ್ತಾ ಇದೆ. ಇಷ್ಟು ದಿನ ಬಿಡುಗಡೆ ಆಗಿರಲಿಲ್ಲ. ಆ 38 ವರ್ಷದ ಹೋಗಿ ಅವ್ರು ಹೆಂಗೆ ಬಿಡುಗಡೆ ಆಗಿರಲಿಲ್ಲ. ಯಾರು ಹೇಳ್ಬೇಕು ನಿನ್ನ ಮೇಲೆ ದೇವರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಿನಗೆ. ಓ ಜೀಸಸ್. ನಿನ್ ಕಂಟ್ರೋಲ್ ಬರ್ತೀಯ, ದೇವ್ರ ಕಂಟ್ರೋಲ್ ಬರ್ತೀಯ ಅಂತಾನೆ ನಿನಗೆ. ನಿನಗೆ ಕಂಟ್ರೋಲ್ ಇರ್ತಾ ಇರಲಿಲ್ಲ, ಈಗ ದೇವ್ರ ಕಂಟ್ರೋಲ್ ಬರ್ತೀಯ ನೀನು. ಓ ಹೋಲಿ ಸ್ಪಿರಿಟ್. ಓ ಜೀಕ ಲಬಾ ಬಾ 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 ಬಾ. ಓ ನಿಮ್ಮ ಮಾ ಕರಿಶಿಯ ಲಬಾ ಕರಿಯ ಲಬಾ. ಓ ನಿಮ್ಮ ಕರಿಯ. ಮುಂದೆ ದೇವರು ನಿಮಗೆ ತಿರುಗಿಸ್ತಾ ಇದ್ದಾರೆ, ತಿರುಗಿಸ್ತಾ ಇದ್ದಾರೆ. ಸ್ಪಿರಿಚುವಲ್ ಆಗಿ ದೇವರು ತಿರುಗಿಸ್ತಾ ಇದ್ದಾರೆ. ಓ ಜೀಸಸ್. ಬಾ 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 ಕರಿ ಬಾ ಬಾ ಬಾ. ಓ ನಿಮ್ಮ ಬಾ ಬಾ ಕರಿಯ ಲಬಾ ಶಿಯ ಲಬಾ. ನಿನ್ನ ಸ್ಪಿರಿಚುವಲ್ ಲೈಫ್ ವಾಕ್ಯ ಪ್ರೇಯರು ಇನ್ನೂ ದೇವರು ಇನ್ಕ್ರೀಸ್ ಮಾಡ್ತಾರೆ ನಿನ್ನ, ಇನ್ಕ್ರೀಸ್ ಮಾಡ್ತಾರೆ ನಿನ್ನ, ಹೆಚ್ಚಿಸ್ತಾರೆ ದೇವರು ನಿನ್ನ. ಓ ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ, ವಂಡರ್ಫುಲ್ ಡ್ಯಾಡಿ. ಓ ಜೀಸಸ್. ಓ ರಿ ಬಾ 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 ಬಾ
ಮಂಜುನ ದೇವರು ಮುಖ ಪರೀಕ್ಷೆ ದೇವ್ರು ನಿಮ್ಮನ್ನ ದೇವರು ತಂದೆ ಥರ ನಿಮ್ಮ ಜೊತೆ ಇದ್ದಾರೆ. ಆಮೆನ್. ನೀನು ಎಲ್ಲಿ ಹೋಗಿ ಬರ್ಬೇಕಾದ್ರೂ ಕೋಟೆಗೆ ಹೋಗಿ ಬರ್ಬೇಕಾದ್ರೂ ಮೇಲೆ ಯುದ್ಧ ಗೆದ್ದ ಬಿರುತ್ತಲ ಬಂದಿದೆ. ಆಮೆನ್. ಎಷ್ಟೋ ಸರಿ ಕೋಟೆಗೆಲ್ಲ ಹೋಗ್ಬೇಕಾದ್ರೆ ಅಪ್ಪ ಯಾವಾಗಪ್ಪ ಇದು ಮುಗಿಯುತ್ತೆ ಅಂತ ಎಷ್ಟೋ ಸಾರಿ ಮನಸ್ಸು ಮುರಿದೋಗಿ ಓ ನನಗೆ ಇಂಥ ಈ ನೋವುಗಳು ಯಾವಾಗ ನನಗೆ ಕೊನೆ ಹೇಳ್ತಿದ್ರೆ ಎಲ್ಲ ಕೊನೆ ಆಗ್ತಾ ಇದೆ. ಆಮೆನ್. ದುಃಖಿಸೋ ದಿನ ಕೊನೆ ಆಗ್ತದೆ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ರೀತಿ ನಿಮ್ಮ ಫೇವರ್ ಆಗಿ ನೀವೇ ಆಶ್ಚರ್ಯ ಪಡ್ತೀರ. ದೇವ್ರು ನಿಮ್ಮನ್ನ ಸಕ್ಸಸ್ ಮಾಡೋದನ್ನ ನೋಡಿ ನೀವೇನೇ ಹೇಳ್ತೀರ, ಅಯ್ಯೋ ನಿಜವಾಗ್ಲೂ ದೇವ್ರು ನನಗೆ ಒಳ್ಳೆ ದಿನ ಮಾಡಿದ್ರಪ್ಪ ನನಗೆ. ನೀವು ಅದು ದೇವ್ರು ಕೊಡ್ಬೇಕಾದ್ರೆ ಅದು ನಿಮಗೆ ಶಾಶ್ವತವಾಗಿರುತ್ತೆ. ಓ ಗ್ಲೋರಿ ರಾಜ್ಯ ನಿನ್ನ ಪ್ರಸನ್ನತೆ ಇನ್ನು ನಿಮ್ಮನ್ನ ಸ್ಪಿರಿಚುವಲ್ ಆಗಿ ದೇವರು ಡೋರ್ನ ಓಪನ್ ಮಾಡ್ತಾ ಇದ್ದೇನೆ ತೆರಿತಾ ಇದ್ದಾರೆ. ಓ ಗ್ಲೋರಿ ರಾಜ್ಯ, ಓ ಗ್ಲೋರಿ. ನಿನ್ನ ವಾಕ್ಯ ಪ್ರಾರ್ಥನೆ ಇನ್ನು ದೇವರು ನಿಮ್ಮ ದೀಪ ಕರ್ಕೊಂಡು ಹೋಗ್ತಾರೆ, ದೀಪ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಆಮೆನ್. ಒಂದು ಪ್ರಾರ್ಥನೆ ಮಾಡ್ತಾ ಇದ್ರಿ, ಬೈಬಲ್ ನಿಮಗೆ ಅಷ್ಟು ಸ್ಪಿರಿಚುವಲ್ ಸ್ಟ್ರಾಂಗ್ ಇರಲಿಲ್ಲ, ನಿಮ್ಮ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ನಿಮ್ಮ. ಆಮೆನ್. ದಿನ ದಿನ ಚೇಂಜ್ ಆಗುತ್ತೆ, ನಿಮ್ಮ ದಿನ ದಿನ ಚೇಂಜ್ ಆಗುತ್ತೆ. ಓ ಥ್ಯಾಂಕ್ ಯು ಮಚ್. ಎಸ್ ಎಸ್ ಹೋಲಿ ದೇವ್ರು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಹೆಂಗೆ ಬ್ಲೆಸ್ ಮಾಡಿದ್ರು ದೇವ್ರು ನಿನ್ನ ಹಂಗೆ ದೇವ್ರು ನಿನ್ನ ಬ್ಲೆಸ್ ಮಾಡ್ತಾರೆ. ಅವ್ರನ್ನೆಲ್ಲ ಹೆಂಗೆ ಭಯ ಭಕ್ತಿಯಿಂದ ಇಲ್ಲಿ ದಾನ ಧರ್ಮಗಳು ಮಾಡ್ತಾ ಇದ್ದ ಹಂಗೆ ನಿನ್ನೊಳಗೆ ದೇವರಿಗೆ ಧಾರಾಳತನ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲೂ ದೇವರಿಗೆ ಫ್ರೀಡಮ್ ಮಾಡಿದ್ದಾರೆ. ನೀನು ಎಲ್ಲ ರೀತಿಯಲ್ಲಿ ನಿನಗೆ ಖುಷಿಯಿಂದ ಮಾಡ್ತೀವಿ, ಏನೇ ಮಾಡಿದ್ರು ಖುಷಿಯಿಂದ ಮಾಡ್ತೀಯ ನೀನು. ಯಾರ ಮಾತು ಕೇಳಲ್ಲ ನೀನು. ದೇವ್ರು ಮೆಚ್ಚಕ್ಕೆ ನೀನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀಯ ನೀನು. ಓ ನನ್ನ ದೇವ್ರು ಮೆಚ್ಚಿದ್ರೆ ಸಾಕು ನನ್ನನ್ನ. ದೇವ್ರು ಇಷ್ಟಪಟ್ಟು ನಡ್ಕೊಂಡ್ರೆ ಸಾಕು ನನಗೆ. ಯಾಕಂದ್ರೆ ದೇವ್ರು ನಿನಗೆ ಏನು ಕೇಳಿದ್ಯಾ ಕೇಳಕ್ಕೆ ಹೆಚ್ಚಾಗೆ ನಿನಗೆ ಮಾಡಿದ್ದಾರೆ. ಲೈಫಲ್ಲಿ ಸಂತೃಪ್ತಿ ಇದೆ ನಿನಗೆ. ಸಂತೃಪ್ತಿ ನಿಮಿತ್ತ ದೇವ್ರಿನ ಮನೆನ ಒಕ್ಕಲ್ಸನ ಇನ್ನೂ ತುಂಬಿಸ್ತಾರೆ. ಇನ್ನು ಓ ಥ್ಯಾಂಕ್ ಯು. ಓ ಗ್ಲೋರಿ ರಾಜ್, ಓ ಗ್ಲೋರಿ ರಾಜ್. ನಾನು ದೇವರಿನ ಸಂತೃಪ್ತಿಯಿಂದ ನಿನ್ನನ್ನು ತನ್ನ ಮೈತ್ರಿನ ಕಾರ್ಯಗಳು ನೋಡಬೇಕಾದ್ರೆ ದೇವರ ಮಹಿಮೆಯನ್ನು ಕಾಣಿ. ಆ ಮಹಿಮೆ ನೋಡ್ತೇನೆ. ಸಂಧ್ಯಾ ಪ್ರವೀಣ ದೇವರ ಅದನ್ನ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪಿರಿಚುವಲ್ ವೆಲ್ಬಿಗೆ ನಿಮಗೆ ಬಹಳ ಇಷ್ಟ. ನಿಮಗೆ ಅದು ಸ್ಪಿರಿಚುವಲ್ ವೆಲ್ಬಿ ನಿಮಗೆ ಗೊತ್ತಿಲ್ಲ. ಇತ್ತೀಚಿನ ದಿನಗಳು ಸ್ಪಿರಿಚುವಲ್ ವೆಲ್ಬಿಗೆ ದೇವರ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಹೆಂಗೆ ಅಪೋಸ್ತಲನ ದೇವರು ಆ 40 ಡೇಸ್ ರೆಡಿ ಮಾಡಿ ಸ್ಪಿರಿಚುವಲ್ ರೆಲ್ಮಿಗೆ ಬಂದ್ರೆ ಅವರು ಆತ್ಮೀಕ ರೀತಿಲಿ ಅವ್ರ ನಡೆ ನುಡಿ ಮಾತೆಲ್ಲ ಅದೇ ಆಗಿತ್ತು. ಆ ರೀತಿಲಿ ನಿಮ್ಮ ಲೈಫ್ ಹೆಂಗಿದೆ ಸ್ಪಿರಿಚುವಲ್ ಆತ್ಮೀಕ ರೀತಿಯಲ್ಲಿ ಕಟ್ಟಲ್ಪಡುತ್ತೆ ನಿಮ್ಮ. ಎಲ್ಲ ಅಭಿಷೇಕ ನೀವು ಮಾರ್ಪಟ್ಟಿದ್ರೆ ಒಂದು ಗುರುತು ನಿಮಗೆ ಕಾಣಲ್ಪಡುತ್ತೆ. ಏನಂದ್ರೆ ಗುರುತು ನಿಮ್ಮ ಜೀವಿತದಲ್ಲಿ ಏನೇನು ತಡೆ ಆಗಿತ್ತು ಆ ತಡೆಗಳು ಹೋಗಿ ಮಿರಾಕಲ್ನ ಮಾಡ್ತಾರೆ. ಇಷ್ಟು ದಿನ ಏನೇನು ತಡೆ ಆಗಿತ್ತು ಮಿರಾಕಲ್ಗಳು ಜ್ಞಾನೇಶ್ವರಿಯಿಂದ ಹಿಡಿದು ಪ್ರವೀಣ್ ಮಿರಾಕಲ್ಗಳ ಪ್ರಾರಂಭ ಆಗಿದೆ. ಮಿರಾಕಲ್ ಆಗುತ್ತೆ, ತಡೆ ಆಗಿದ್ದೆಲ್ಲ ಎಲ್ಲ ಫ್ಲೋ ಆಗುತ್ತೆ. ಈಸಿಯಾಗಿ ಆಶ್ಚರ್ಯ ಪಟ್ಟಿಲ್ಲ. ಆಮೆನ್. ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಆಮೆನ್. ಮಾಡ್ತಾ ಇದ್ದಾರೆ ನಿಮ್ಮನ್ನು. Hallelujah.
Hallelujah. Yes. ಆಶೀರ್ವಾದ ಪಾತ್ರರಾಗಿ ಚೇಂಜ್ ಮಾಡ್ತಾರೆ. Hallelujah. Hallelujah. Shiva Rava, Rava Rava Rava. Rama Mara Guru Guru Shiva Bara Bara Guru. Riva Riva Rava Shari Rava Rava. ಇವತ್ತಿಂದಲೇ ಪ್ರಾಕ್ಟೀಸ್, ಇವತ್ತಿಂದಲೇ ಮಾಡಬೇಕು. ಬೇರೆ ನೀನು ವಾಗ್ದಾನ ಮಾಡಿದ್ಯಾ, ನಾನು ವಾಕ್ಯ ಪ್ರಾರ್ಥನೆ ಮಾಡ್ತೀಯಪ್ಪ, ಇವತ್ತಿಂದಲೇ ಮಾಡಿ ನೀನು ಪ್ರಿಪೇರ್ ಆಗಿರೋದು. ದೇವರಿಂದ ನೀನು ತಿಳ್ಕೊಳ್ಳಿ, ನಿಂತಿಲ್ಲ ಅದು. ದೇವರೇ ನಿನ್ನ ಮೇಲೆ Amen. ಎಲ್ಲಿ ಹೋದ್ರೂ ಮರಿಬೇಡ ನೀನು, ಎಲ್ಲಿ ಹೋದ್ರೂ ಮರಿಬೇಡ ನೀನು. ಆಕ್ಚುಲಿ ಯೋಸೇಫನ ನಾನು ಚಿಕ್ಕ ಏಜಲ್ಲಿ ದೇವರನ್ನ ಸಾಕು, ಇನ್ನು ಯವನಸ್ಥರು. Amen. ಇನ್ನು 18ನೇ ವರ್ಷದಿಂದ ದೇವರನ್ನ ಮತ್ತೆ ಹೀಗೆ ಮಾಡಿದ್ರು, ಹಾಗೇನೆ ದೇವರನ್ನ ಕರೆದಿದ್ದ ನಿನ್ನ ಮೇಲೆ ಅವ್ರನ್ನ ನೋಡ್ಬೇಡ ನೀನು. ದೇವರ ಕೃಪೆ ನಿನ್ನ ಮೇಲೆ ಇருந்து ದೇವರ ಮೇಲೆ ಮನುಷ್ಯ ಜ್ಞಾನದಲ್ಲಿ ಅದನ್ನು ನೋಡ್ಕೊಳ್ಳ, ದೇವರ ಜ್ಞಾನದಲ್ಲಿ ಹೋಗು ಅಷ್ಟೇ ನೀನು. ಅನೇಕ ಜನ ಅದನ್ನೇ ಹೇಳ್ತಾರೆ, ಅಷ್ಟರಲ್ಲಿ ಆಶೀರ್ವಾದನೇ ತಡೆಯಾಗಿದೆ. ಇನ್ನು ಸಂಪೂರ್ಣವಾಗಿ ದೇವರು ವಾಕ್ಯದೊಳಗಡೆ ಅಲ್ಲಿ ಮಾತಾ ಬರಲು ನಂಬಿದ್ದು ದೇವರು. ಆಲ್ರೆಡಿ ತಮ್ಮ ಸತ್ತೋಗಿರ್ತದೆ ಅಂತ ಹೇಳ್ತಾರೆ, ನಿನ್ನೊಂದಿಗೆ ಈಗಲೂ ನಮಗೆ ದೇವರ ಮಹಿಮೆ. ಈಗಲೂ ನಿನ್ನ ದುಡ್ಡು ಕೊಟ್ಟೆ ಎಲ್ಲ ಭಾಗದಲ್ಲೂ ನಿನ್ನ ದೇವರ ಮಹಿಮೆ ನೋಡ್ಕೊಂಡು ಎಲ್ಲ ಕಾಲಗಳಿಗೆ ದೇವರೆಲ್ಲ ನೀನೇ ಎಲ್ಲಕ್ಕೂ ಬಂಧನ ಮಾಡ್ಕೊಂಡು ತಲೆ ಮಾಡ್ಕೊಂಡಿರು. ಮಗು ವಿಷಯದೆಲ್ಲ ನೀನೇ ಮಾಡ್ಕೊಂಡಿರೋದು, ಅದನ್ನು ನೀನೇ ಮಾಡೋದು. ನೀನು ಮನುಷ್ಯ ಜ್ಞಾನದಲ್ಲೇ ದೇವ್ರ ಚಿತ್ರದಲ್ಲಿ ನಿಲ್ಲ. ನೀನು ದೇವ್ರ ಚಿತ್ರದ ಒಳಗಡೆ ಬಾ ಅಂದರೆ ನಿನ್ನ ಆಲೋಚನೆಗೆ ನೀನು ಬಿಟ್ಟು ಮೀರಿದ ಪರಿಣಾಮ ಆಗಿದ್ದು. ಅದು ಪರಿಣಾಮ ನಿನ್ನ ಹೆಲ್ತ್ ಮೇಲೆ ಎಲ್ಲರ ಮೇಲೆ ಏನಾಯ್ತು, ಎಫೆಕ್ಟ್ ಆಯ್ತು. ಇವತ್ತು ನೀನು ಆಸ್ತಿ ಮಾಡಿದ್ದಲ್ಲ ಮಾಡಿ ನೀನು ದೂರ ಇಲ್ಲ ಬರ, ನೀನು ಹಿಂಗೆ ಹೇಳ್ತಿ ಹಂಗೆ ನಡೀತೀನಿ ಅಂತ ಹೇಳ್ಬೇಕಾದ್ರೆ ನೀನು ವಿರಾಟ ನೋಡ್ತೀಯ. ಹಿಂಗೆ ಹೇಳ್ತಿ ಹಂಗೆ ನಡೀತೀನಿ, ನಾನು ಭಕ್ತಿ ಮಾಡ್ತಾ ಇರೋದು ಇನ್ನೂ ನಾನು ಮಾಡ್ತೀನಿ, ನೀನು ವಾಕ್ಯದಂತೆ ನಾನು ನಡೀತೀನಿ ಅಂತ ಹೇಳ್ಬೇಕಾದ್ರೆ ನಿನ್ನ ದೇವರ ಕಾರ್ಯಗಳ ನೀನು ಹೋಗ್ತೀಯ. Amen. ಎಷ್ಟು ನೀನು ಹಿರಿಯನಾಗಿದ್ದ ಅಷ್ಟು ದೇವರನ್ನ ಅಲ್ಲಿ ಸೀಕ್ರೆಟ್ ಅಲ್ಲಿ ಇಟ್ಟದ್ದು ನನಗೆ ಅವಾಗ ತನ್ನ ತಗ್ಗಿಸ್ಕೊಂಡು Amen. ಮೊದಲು ಹೇಳ್ತಾ ಇದ್ದು ಅವರಿಗೆ ಮಕ್ಕಳಿಗೆ ನನಗಿಲ್ಲ ಅಂತ, ಅದಕ್ಕೆ ಅವ್ರಿಗೆ ಆನ್ಸರ್ ಬರಲಿಲ್ಲ. ಇಲ್ಲಪ್ಪ ನನಗೆ ಕೊಡು ನಿನಗೋಸ್ಕರ ಅಂತ ಹೇಳ್ಬೇಕಾರಲ್ಲಿ ದೇವರಾದ ಬಂದು ಅರಿಕೆ ಮಾಡಿ ಸರಿಯಾಗಿ ತಾನು ರಿಪೆಂಡ್ ಆದವಳು. ಪಶ್ಚಾತ್ತಾಪ ಪಟ್ಟಿದ ಮೇಲೆ ಅವಳಿಗೆ ಮಿರಾಕಲ್ ಬೇರೆ ಬಂದಿತ್ತು. ನಿಜವಾಗ್ ನಾನು ಪಶ್ಚಾತ್ತಾಪ ಪಡ್ತಿದ್ದೆ. ಮುಂದಿನ ತಿಂಗಳು ಬರ್ಬೇಕಾದ್ರೆ ನಿಮಗೆ ನ್ಯೂಸ್ ಬರ್ಬೇಕಪ್ಪ ಅಂತ ಹೇಳ್ತಾರೆ. ನೀನು ರಿಯಲ್ ಆಗಿ ಪಶ್ಚಾತ್ತಾಪ ದೇವರ ತಿರುಗಿದ್ರೆ ಮುಂದಿನ ತಿಂಗಳೇ ನೀನು ನೋಡ್ತೀಯಾ, ಮಿರಾಕಲ್ ನೋಡ್ತೀಯ ಮಾತ್ರ. Amen. ಆಲಯ ಬಿಟ್ಟು ಅಂದಾಗ ಹೋದ್ರೆ ಮಿರಾಕಲ್ ನಿಮಗೆ ಅಂತ ಹೇಳ್ಬೇಕಾದ್ರೆ ಆ ಮಿರಾಕಲ್ ನೋಡಿ ಮುಂದಿನ ವರ್ಷ ಮಕ್ಕಳು ಎತ್ಕೊಂಡಾಳು ದೇವರ ಮಹಿಮೆ ನೋಡೋದಾಗಿತ್ತು. ದೇವರೆಲ್ಲ ಮುಂದೆ ನೋಡ್ತಾ ಇದ್ದಾರೆ. ಡ್ಯಾಡಿ ಮಕ್ಕಳೆಲ್ಲ ರಾಜ ಇನ್ನ ಅಷ್ಟೊಂದು ಚಾಚಪ್ಪ, ಇನ್ನ ಅಪ್ಪ ಗರ್ಭದ ಕಡೆ ಅಷ್ಟೊಂದು ಚಾಚ ರಾಜ. ನೆಕ್ಸ್ಟ್ ಮಂತ್ ನಿಮ್ಮ ಮಕ್ಕಳು ಬರ್ಬೇಕಾದ್ರೆ ಮಿರಾಕಲ್ ಅಪ್ಪ, ಮಿರಾಕಲ್ ಬೇಬಿ ರಾಜ, ಮಿರಾಕಲ್ ಸಾಮೇಲು ಕಟ್ಟರೆ ನಿಮ್ಮ ಮಕ್ಕಳ ಗರ್ಭದಲ್ಲಿ ಕಟ್ಟರೆ ಸಂತಾನಕ್ಕೆ ಚೆಂದಿನ ಹೇಳಿದ ರಾಜ. ಅಪ್ಪ ಗರ್ಭಫಲ ಹೋದ್ರೆ ಬಹುಮಾನ ನೀನು ಕೊಟ್ಟುವಂಥದ್ದು ರಾಜ. ಯೇಸು ನಾಮದಲ್ಲಿ ವಾಕ್ಯ ದೂತನ ಕಳಿಸು ರಾಜ. ಮಿರಾಕಲ್ ಆಗಲಿ ಈ ಕ್ಷಣದಲ್ಲಿ, ಈ ಕ್ಷಣದಲ್ಲಿ ಒಬ್ಬರ ಮೇಲೆ ಬರುವುದಾಗಲಿ ರಾಜ. ಸಾಲ ಹೋಗಲಿ, ಆ ಕಾಯಿಲೆ ಹೋಗಲಿ, ಹೋಗಲಿ ಯೇಸು ನಾಮದಲ್ಲಿ. ಎಲ್ಲ ಮುಂದೆ ಹೋಗಲಿ ರಾಜ, ಮುಂದೆ ಹೋಗಲಿ ರಾಜ. ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ. ಅಪ್ಪ ನೀನು ಬಿಡುಗಡೆ ಮಾಡಿದ್ರೆ ಬಿಡುಗಡೆ, ಯೇಸು ಬಿಡುಗಡೆ ಮಾಡಿದ್ರೆ ಬಿಡುಗಡೆ. ಅದನ್ನೇ ಹೇಳ್ತಾ ಇದ್ದಾರೆ, ಯೇಸುನ ಒಂದಾಗಲಿ. ಆ 38 ವರ್ಷದ ಕಾಯಿಲೆ 1 ಸೆಕೆಂಡ್ ಆಯ್ತು. 18 ವರ್ಷದ ಅಕ್ಕಿ ಕಟ್ಟಾಗಿದ್ದೇವ 1 ಸೆಕೆಂಡ್ Amen. ಹೋಗ್ಲೇಬೇಕಾಗುತ್ತೆ. Hallelujah. ನೀವು 1 ಸೆಕೆಂಡ್ ಅಲ್ಲಿ ಬಿಡುಗಡೆ ಆಗ್ಲೇಬೇಕು ಅಂತ ಹಾಗೆ
Get out. Get out. Out. Amen. Amen. ಯಾವಾಗ ನೀವು ದೇವರ ಜಾಸ್ತಿ ಪ್ರೀತಿ ಮಾಡ್ತಿರ್ತೀಯ ನೀನು ಏನ್ ಹೇಳ್ತೀಯ ಅದೇ ನಿಮ್ಮಲ್ಲಿ ದೇವರು ನಡೆಸ್ತಾನೆ. ಕೃಪೆ ತಂದ ಕರ್ತನೇ ಕರ್ತನೇ ಆಡಲು ಬಲ ನೀಡಿ ಪಾರಾಗಲು ಕೃಪೆ ತಂದ ಕರ್ತನೇ ಕರ್ತನೇ ನೀ ಸಾಕು ನನ್ಬಾಳಲಿ 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 ಸಾಕು Amen. Hallelujah.
ಸಿಸ್ಟರ್ ಬಂದು ಮುಗಿಸ್ತು ಪ್ರೇಯರ್ ಮಾಡಲಿ ಅಂತ ಪ್ರೇಯರ್ ಮಾಡ್ತಿದ್ದಾಗ ಅದೇ ಥರ ಬಂದು ಸಿಸ್ಟು ಬಂದು ಮುಗಿಸ್ತು ಪ್ರೇಯರ್ ಮಾಡಿದಾಗ ಮನೆಯೆಲ್ಲ ಒಂಥರ ಫುಲ್ ಇದಾಗಿ ಅಭಿಷೇಕ ಆಯ್ತು ಒಂದು ಮತ್ತು ಇವತ್ತು ನಮಗೆ ರಜೆಯೇ ಇಲ್ಲ, ಅಲ್ಲಿ ಫುಲ್ಲು ದಸರಾ ಆಗಿರೋದ್ರಿಂದ ಇವಾಗ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವರು ಮನಸ್ಸು ಮಾಡ್ತಿರ್ಲಿಲ್ಲ ಕೊಡೋಕ್ಕೆ. ತುಂಬ ಪ್ರೇಯರ್ ಮಾಡ್ಕೊಂಡೇ ಬಂದು ಇವತ್ತು ಇಲ್ಲಿಗೂ ಹೋಗ್ಬೇಕು, ನಾಳೆ ಫಂಕ್ಷನ್ಗೆ ಹೋಗ್ಬೇಕಾಯ್ತು, ಏನು ಮಾಡೋದು ಅಂತ ಪ್ರೇಯರ್ ಮಾಡಿ ಅಂತೆಲ್ಲ ಲಾಸ್ಟಿಗೆ ಇದೆಲ್ಲ ಮಾಡಿ ಅಲ್ಲಿ ಯಾರಿಗೂ ರಜೆ ಕೊಟ್ಟು ಇದು ಮಾಡಿ ಇವತ್ತು ಬಲವಂತವಾಗಿಯೇ ಬರೋಂಗಾಯ್ತು. ಅವ್ರಿಗೆ ಒಪ್ಪಿಸಿ ಬಂದ್ಬಿಟ್ಟು ಮೆಸೇಜ್ ಹಾಕ್ತೀವಿ, ಬಸ್ಸಲ್ಲಿ ಬಂದು ಮೆಸೇಜ್ ಹಾಕ್ತೀವಿ ಅವ್ರಿಗೆ. ಅವರು ಆಯಿತು ಅಂತ ಇದು ಮಾಡಿದ್ರು. ಬರೋಕ್ಕೆ ಚಾನ್ಸ್ ರಜನೆ ಇರ್ತಾ ಇಲ್ಲ, ಬಟ್ ದೇವರನ್ನ ಕರ್ಕೊಂಡ್ಬಂದರೆ ಅವ್ರು ಓಲ್ರೆಡಿ ಹೋಲಿ ಸ್ಪಿರಿಟ್ ಅವ್ರನ್ನ ಮುಟ್ಟಾಗ ಪರಿಶುದ್ಧಾತ್ಮ ಹೇಳ್ತಾರೆ ಒಂದು ಅಭಿಷೇಕ, ಒಂದು ಚೇಂಜಸ್ ಆಗಿದೆ, ದೇವರಿಗೆ ಮೈ ಉಂಟಾಗಿದೆ. ಹೊಸದಾಗಿ ಕೊಟ್ಟಿದ್ದಾರೆ, ಆತ್ಮಿಕ ಕಣ್ಣುಗಳು ಓಪನ್ ಆಗಿದೆ. ತಿರುಗಿದ ಒಂದು ಸಾಕ್ಷಿ ಫಿಟ್ನೆಸ್ ಅಂತಂದ್ರೆ ದೇವ್ರು ನಿಮ್ಮ ಜೀವಿತದಲ್ಲಿ ಏನು ತಡೆ ಆಗಿದ್ದು ಆ ತಡೆನ ದೇವರು ಅದನ್ನು ಬಗೆಹರಿಸಿ ಮಿರಾಕಲ್ ಇನ್ಯಾರು ಸಾಕ್ಷಿಗಳಿದೆ, ಇನ್ಯಾರು ಸಾಕ್ಷಿಗಳಿದೆ. ಅದು ಬಿಡುಗಡೆ ಆಗಿಲ್ಲ, ಸಾಕ್ಷಿಗಳು ಹೆಂಗಸ್ರುಗಳು ಈ ಕಡೆ ಸೀಟ್ ಖಾಲಿ ಇದೆ, ಆ ಕಡೆ ಅಲ್ಲಿ ನೋಡಿ ಅವ್ರಿಗೆಲ್ಲ ಕೂರಕ್ಕೆ ಜಾಗ ಇಲ್ಲ. ಗಂಡಸರು ಹೆಂಗಸ್ರುಗಳು ಈ ಕಡೆ ಯಾಕೆ ಹೋಗ್ತಾರೆ ಇವರು? ಅಲ್ಲಿ ಜಾಗ ಇದೆಯಲ್ಲ ನೋಡೋದು, ಎಷ್ಟೊಂದು ಜಾಗ, ಅಲ್ಲಿ ನೋಡಿ ಅವ್ರಿಗೆ ಜಾಗ ಇಲ್ಲ. ಇನ್ಯಾರು ಸಾಕ್ಷಿ ಹೇಳೋರು? ತಾಳಲು ಬಲ ನೀಡಿ ಪಾರಾಗಲು ಕೃಪೆ ತಂದ ಕರ್ತನೇ, ಕರ್ತನೇ. ತಾಳಲು ಬಲ ನೀಡಿ ಪಾರಾಗಲು ಕೃಪೆ ತಂದ ಕರ್ತನೇ, ಕರ್ತನೇ. ನೀ ಸಾಕು ನನ್ಬಾಳಲಿ, ನೀ ಸಾಕು ನನ್ಬಾಳಲಿ, ನೀ ಸಾಕು ನನ್ಬಾಳಲಿ, ನೀ ಸಾಕು ನನ್ಬಾಳಲಿ. ಥ್ಯಾಂಕ್ ಯು ಜೀಸಸ್. ಅವರ ಇನ್ಯಾರು ಸಾಕ್ಷಿ ಹೇಳೋರಿಗೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಜೀಸಸ್. ಅಬಾರ ಕಲಬರ. ಥ್ಯಾಂಕ್ ಯು ಫಾದರ್. ಯಾರ್ಯಾರಿಗೆ ನಿಮಗೆ ಹೆಸರುಗಳು ಬರುತ್ತೆ. ನಾನೇ ಎಷ್ಟೋ ಸಲ ಪ್ರೇಯರ್ ಮಾಡಿದ್ದೀನಿ, ನನಗೆ ಏನು ಹೇಳ್ತಾ ಇದೆಯಾ ಅಂತ ನನಗೆ ಎಚ್ಚರಿಕೆನೇ ಬಂದಿದೆ, ಬಿಟ್ಟರೆ ಒಂದು ಆಶೀರ್ವಾದ ಒಂದು ವಚನವೂ ಬಂದಿಲ್ಲ ಇದುವರೆಗೆ. ವರ್ಷಗಳೇ ಕಳೆದಿದ್ದೀವಿ. ನಾವು ಮಧ್ಯದಲ್ಲಿ ಒಂದು ಸಲ ಮಾತಾಡಿ ನೆನಪಿದೆ, ಸ್ವಲ್ಪ ಜಾಸ್ತಿ ವರ್ಷ ಬಾಳ್ತೀಯ ನೀನು ಅಂತ. ಅದು ಇವ್ರಿಗೆ ಯಾರಿಗೂ ಗುಡ್ ನ್ಯೂಸ್ ಇಲ್ಲ, ಅದು ಇವರಿಗೆ, ಅದು ನನಗೂ ಗುಡ್ ನ್ಯೂಸ್ ಇಲ್ಲ. ಅದು
ಯಾರಿಗೆ ಗುಡ್ ನ್ಯೂಸು ನೋಡಬೇಕದು ಆಯಿತಾ. ಇನ್ನು ಈಚೆಗೆ ಯಾವುದೂ ಆ ಥರದ್ದಿಲ್ಲ. ಓಕೆ, ನಮ್ಮದು ನೈಟ್ ಪ್ರೇಯರ್ಗೋಸ್ಕರ ಮೇಲ್ಗಡೆ ಕೆಲಸ ಕಾರ್ಯಗಳ ಬಗ್ಗೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಆಗಿದೆ. ಮೇಲ್ಗಡೆ ಮಾಡೋ ಕೆಲಸ ಕಾರ್ಯಗಳು ಇಲ್ಲಿ ನಿಮ್ಮದು ಮೈನ್ ನೈಟ್ ಪ್ರೇಯರು, ಆಮೇಲೆ ನಮ್ಮದು ಕೆಲವು ಕಾರ್ಯಗಳಿಗಾಗಿ ಫ್ರೀಡಮ್. ಮೋಸ್ಟ್ಲಿ ಈ ಬಿಲ್ಡಿಂಗ್ ತೊಗೊಂಡಾಗಲೂ ಅಷ್ಟೊಂದೇನು ಕ್ಯೂರಿಯಸ್ ಇರಲಿಲ್ಲ ನಾನು. ಅಷ್ಟೊಂದು ಬಿಲ್ಡಿಂಗ್ ತೊಗೊಂಡಾಗಲೂ ಕೇಳಿ ಎರಡೂ ಇದು ಒಂದೇ ಅಲ್ಲ, ಕೇಳಿಸ್ಕೊಳ್ಳಿ, ಇವೆರಡೂ ಸೇರಿ ತೊಗೊಂಡಿದ್ದವಾಗ IJB ಹಾಲಿತ್ತು ನೋಡಿದರೆ ಯಾರಾದರೂ, ಅದು ಸೇರೆ ತೊಗೊಂಡಿದ್ದವಾಗ ನಾವು ಇದು ಹಿಂಗಡಿದ್ವಿ ಆಯಿತಾ. ಸ್ವಲ್ಪ ಕೆಲವು ಚೊಂಬು ಲೋಟಗಳ ಜೊತೆಲಿ ಇದ್ದ ನೋಡ್ರಿ, ಅದು ಕೆಲವು ಕಾರಣ ಆಯಿತು ಕೆಲವು ವಿಚಾರಗಳಿಗೆ ಆಯಿತಾ. ಲೋಟ ಅಬ್ರಹಾಮ್ ಜೊತೆ ಲೋಟನೂ ಅಂಟ್ಕೊಂಡಿದ್ದ ನೋಡ್ರಿ. ಅಭಿಷೇಕ್ ಯಾಕೆ ಓಡಾಡ್ತೀಯ ನೀನು? ಅವನು ಯಾರು ಓಡಾಡ್ತಿರೋದು? ಅವನ್ನ ಹಿಡ್ಕೊಂಡು ನೋಡಿ, ಯಾರು ಗಂಡಸುಗಳು ಎದುರಿಸ್ಬೇಕು ನೀವು. ಕೋಲ್ ಹಿಡ್ಕೊಳ್ಳಿ, ಯಾರಾದ್ರೂ ಒಂದಿಬ್ಬರು ಕೋಲ್ ಹಿಡ್ಕೊಳ್ಳಿ ನೀವು. ಮಕ್ಕಳು ಯಾರ್ದದು? ಅವನ ಹೆಸರೇನು? ಅವನ ಹೆಸರು ವಿಹಾನ್. ಹಾಂ, ಹೆಂಗೆ ಗೊತ್ತಾಯ್ತು ನೋಡಿ ನಮಗೆ ಹೆಸರು. ವಿಹಾನ್, ಅವ್ನು ಕಟಾಕವನ್ನ. ಮಕ್ಕಳುಗಳು ಯಾರದೇ ಇದ್ರು ಅವ್ರು ಎದುರಿಸಿ ಕೂರಿಸ್ಬೇಕು ಅವ್ರಿಗೆ. ಇಲ್ಲ ಕೋಲ್ ಕೊಡಿಲ್ಲ. ಒಂದು ಅಮ್ಮ ಇತ್ತಲ್ಲ ಮೊದಲು, ಒಂದು ಅಮ್ಮ ಕೋಲ್ ಸರಿಯಾಗಿ ಬಿಡ್ತಾಯಿದ್ದು ನೋಡಿದ್ರೆ ಯಾರು? ಸರಿಯಾಗಿ ಕೊಡ್ತಾ ಇದ್ಲು ಅವಳು, ಅವಳೇ ಓಡಿದಳು. ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ನೀನಿರುವೆ. ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ನೀನಿರುವೆ. ಮುಂದಿನ ಲೈನ್ ಯಾರಿಗೂ ಬರೋದಿಲ್ಲ, ಅದು ನನಗೆ ಬರುತ್ತೆ ಹಾಡು, ನೀವು ಹೇಳ್ತೀರಾ ಅಂತ ಸುಮ್ಮನೆ ನಾನು. ಆ್ಯಕ್ಚುಲಿ ನಾನು ಹುಡ್ಕೋ ಹಾಡು ನಿಮಗೆ ಯಾವ್ದು ಬರಲ್ಲ ಅದನ್ನೇ ಹುಡ್ಕೋದು. ನಿಮಗೆ ಬರೋ ಹಾಡು ಹೇಳಿದ್ರೆ ಏನು ಮಾಡ್ತೀರಿ ಗೊತ್ತಾ? ನಮಗಿಂತ ಫಸ್ಟ್ ಹೇಳಿ ಮುಗಿಸ್ಬಿಡ್ತೀರ ನೀವು. ಹಲ್ಲೆಲೂಯಾ. ಸಾಕ್ಷಿ ಹೇಳೋರಿಗೆ ಇನ್ನೂ ಅವಕಾಶ ಇರುತ್ತೆ. ಸಾಕ್ಷಿ ಹೇಳೋರಿಗೆ 2 ಕಿಟಕಿನೂ ತೆಗೀರಿ, ಅದು 2 ಕಿಟಕಿನೂ ತೆಗೀರಿ. ಅವಾಗ ಗಾಳಿ ಹೋಗುತ್ತೆ ಸ್ವಲ್ಪ. ಆಮೇಲೆ ಆ ಫ್ಯಾನ್ ಬೇಕಾದ್ರೆ ಆಫ್ ಮಾಡಿ, ಗಾಳಿ ಹೋಗುತ್ತೆ. 2 ಕಿಟಕಿನೂ ತೆಗೀರಿ. ಥ್ಯಾಂಕ್ ಯು ಜೀಸಸ್. ನೈಟ್ ಪ್ರೇಯರ್ದು ನಾವು ಅಲ್ಲಿ ಮುಗಿಸ್ತೀವಿ. ಸಾಕ್ಷಿ ಹೇಳೋರಿಲ್ಲ ಅಂತೇಳಿದ್ರೆ ಇದು ಅಲ್ಲಿಗೆ ವೀಡಿಯೋ ಮುಗಿಸೋಕೆ ನೋಡ್ತಾ ಇದ್ದೀನಿ ನಾನು. ನೈಟ್ ಪ್ರೇಯರ್ದು ಇದನ್ನು ಸಪ್ರೇಟ್ ಅಪ್ಲೋಡ್ ಮಾಡಲಾಗುತ್ತೆ. ಇನ್ಯಾರು ಸಾಕ್ಷಿ ಹೇಳೋರಿಲ್ಲ ಅಂತೇಳಿ. ಶಬ್ದ ಮಾಡಬೇಡಿ ಯಾರು, ಸಾಕ್ಷಿ ಕೇಳಿಸ್ಕೊಳ್ಳಿ. ಔಟ್ ಪೇಷಂಟ್ ಅಡ್ಮಿಷನ್ ಆಗಿತ್ತು ನಿನ್ನೆ. ಅವರಿಗೆ ಆಂಜಿಯೋಗ್ರಾಮ್ ಆಗಿ ಮತ್ತು ಪ್ಲಾಸ್ಟಿನ್ ಆಗಿತ್ತು. ನಿನ್ನೆ ಸ್ವಲ್ಪ ಅವ್ರಿಗೆ ಯೂರಿನ್ ಬರೋದು ಕಡಿಮೆ ಆಗಿತ್ತು. ಇವತ್ತು ಬೆಳಗ್ಗೆ ಕ್ರಿಯಾಟಿನ್ 1.8 ಆಗಿತ್ತು. ಯೂರಿನು ಸ್ವಲ್ಪನೇ ಬರ್ತಾಯಿತ್ತು. ಮತ್ತು ನಾನು ಅವರಿಗೆ ವಾಕ್ಯ ಹೇಳಬೇಕು ಅಂತ ದೇವರು ಒಂದು ಪ್ರೇರೇಪಣೆ ಆಯಿತು. ನಾನು CC ಒಳಗಡೆ ಇರೋದ್ರಿಂದ ಹೇಳೋಕ್ಕೆ ತುಂಬ ಕಷ್ಟ ಆಗಿತ್ತು. ಆದ್ರೂ ಅವರೆಲ್ಲರ ಮಧ್ಯದಲ್ಲಿ ಸಿಸ್ಟರ್ಗಳೆಲ್ಲ ಓಡಾಡ್ತಾನೆ ಇದ್ದರು. ಅದೆಲ್ಲದ್ರ ಮಧ್ಯದಲ್ಲಿ ನಾನು ಹೇಳೋ ಅಂಥ ಅವಕಾಶನ ಕೊಟ್ಟರು ದೇವ್ರಿಗೆ ಸ್ತೋತ್ರ. ಮತ್ತು ಆವಾಗಲೇ ನಾನು ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಪಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ತೀನಿ ಅಂತ ಪಾಸ್ಟರ್ ಶಿಕ್ಲಿನ ಶೋಭಕ್ಕ ಪ್ರಾರ್ಥನೆ ಮಾಡಿದ್ರು. ಅವ್ರು ಪ್ರೇಯರ್ ಮಾಡಿ ಸ್ವಲ್ಪ ಹೊತ್ತಿಗೆ ಯೂರಿನ್ ಬರೋಕ್ಕೆ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಕ್ಸಿಜನ್ ಲೆವೆಲ್ ಎಲ್ಲ ಕಡಿಮೆ ಇತ್ತು, 91, 92 ಆ ಥರ ಬರ್ತಾಯಿತ್ತು. ಆ ಪ್ರೇಯರ್ ಮಾಡಿಟ್ಟಿದ ಮೇಲೆ 97ಗೆಲ್ಲ ಹೋಯಿತು. ಅದ್ಭುತವಾಗಿ ನಾನು ಅವ್ರಿಗೆ ಹೇಳಿದೆ, ನೋಡಿ ಸಿಸ್ಟರ್ ಪ್ರೇಯರ್ ಮಾಡಿದ ಮೇಲೆ ನಿಮಗೆ ಹಿಂಗೆ ಯೂರಿನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಯೇಸುವಿನ ಬಾಸುಂಡೆಯಿಂದ ಗುಣ ಆಯಿತು ಅಂತ ಹೇಳ್ತಾನೆ ಇರಿ ಅಂತ ಅವ್ರು ಹೇಳ್ತಾನೆ ಇದ್ದರು. ಮತ್ತು ನಾನು ಬರುವಾಗಲೂ ಹೇಳಿದೆ ನಾನು ಅವ್ರಿಗೆ, ನೋಡಿ ಎಲ್ಲ ನಾರ್ಮಲ್ ಆಗ್ತಿದೆ. ನಿನ್ನೆ ಅಷ್ಟು ಯೂರಿನೇ ಇರಲಿಲ್ಲ ಅವ್ರಿಗೆ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು 800 ml ಯೂರಿನ್ ಬಂದಿತ್ತು. ಇದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ದೇವರು ಅದ್ಭುತವಾಗಿ ಸಿಸ್ಟ್ರು ಪ್ರಾರ್ಥನೆ ಮಾಡಿಟ್ಟಿದ ಮೇಲೆ ಅದ್ಭುತವಾಗಿ ದೇವರು ಗುಣ ಮಾಡಿದ್ರು ಅವ್ರನ್ನ. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೊಟ್ಟೆ. ಹಲ್ಲೆಲೂಯಾ. ಸಾಕ್ಷಿಗಳು ಹೇಳಿದಾಗ ಸ್ವಲ್ಪ ಸ್ಪಂದಿಸಿ. ಇವಾಗ ವಾಕ್ಯ ಓದಿದಾಗ ಸಾಕ್ಷಿಗಳು ಹೇಳಿದಾಗ ಅದು ಹೆಲ್ತ್ ವಿಚಾರ ನಿಮಗೆ ಆಸ್ಪತ್ರೆಗಳಿಗೆ ಹೋದರೆ ಮಾತ್ರ ಗೊತ್ತಾಗುತ್ತೆ, ಅಥವಾ ನೀವು ಅದನ್ನು ಹಾದು ಹೋದರೆ ಮಾತ್ರ ಗೊತ್ತಾಗೋದಲ್ವ ಅದು. ಆ ವ್ಯಾಧಿಗಳು ಕಾಯಿಲೆಗಳೆಲ್ಲ ಕೇಳಿಸ್ಕೊಳ್ಳೋದು. ಅದು ಯಾವುದಾದ್ರು ಹೇಳಿ ಅಲ್ಲೇ ನಿಂತ್ಕೊಂಡು ಹೇಳಿ, ಪರವಾಗಿಲ್ಲ. ಹೊಟ್ಟೆ ನೋವು 2 ತಿಂಗಳು ಆಯಿತು. ಹೊಟ್ಟೆ ನೋವು ಆಗಿರೋದು. ಅಪ್ಪ
ಮತ್ತೆ ಬೇರೆ ಕಾಲಿಗೆ ಕಮ್ಮಿ ನನ್ನ ಮನೆ ಕುಟುಂಬದಲ್ಲಿ ಕಾಪಾಡಬೇಕು ಅದಕ್ಕಾಗಿ ಸೇರ್ಕೊಂಡು ನನಗೆ ಎಲ್ಲ ಕಲಿಗೆ ಯಾವ ಡಾಕ್ಟ್ರು ನನ್ನ ಕೈಗೆ ಮುಟ್ಟಿ ನೋಡ್ತೀನಿ ಮತ್ತೆ ನನ್ನ ಕುಟುಂಬ ಹುಷಾರಿ ಹೋಗಲ್ಲ ಅದಕ್ಕೆಲ್ಲ ಸಾಕ್ಷಿಯಾಗಿ ನಿಂತು ನನ್ನ ಆಪರೇಷನ್ ಮಾಡಿ ನನ್ನ ಆಶೀರ್ವಾದ ಮಾಡಿದ್ದೀನಪ್ಪ ಅಪ್ಪ ನನ್ನ ಗಾಳಿನೂ ಹುಷಾರಾಯ್ತೈತೆ ಅದಕ್ಕಾಗಿ ನಿಮಗೆ ಸೋತಪ್ಪ ಅಪ್ಪ ಇದೇ ರೀತಿ ಯಾರೆಲ್ಲರೂ ಹಾಸ್ಪಿಟ್ಲಲ್ಲಿ ಇದ್ದಾರೆ ಬರುವಂಥವ್ರಿಗೆಲ್ಲ ನಿನ್ನ ಆರೋಗ್ಯ ಕೊಟ್ಟು ಅವ್ರಿಗೆಲ್ಲ ಆಪರೇಷನ್ ಎಲ್ಲ ಸಕ್ಸಸ್ ಆಗಿ ಎಲ್ಲ ಮನೆಗೆ ಬೇರೆ ರೀತಿ ನೀವು ಆಶೀರ್ವಾದ ಮಾಡಿ ತಾವು ಕಾಪಾಡುವಂಥ ನೇತರಗಳು ಹಾಲೆಲೂಯ. ಇನ್ಯಾರಾದರೂ ಸಾಕ್ಷಿ ಹೇಳಿದ್ರೆ ಹೇಳ್ಬೋದು, ಯಾಕಂದರೆ ನೈಟ್ ಪ್ರೇಯರ್ದು ಇಲ್ಲಿ ಮುಗಿಯುತ್ತೆ ವೀಡಿಯೋ ಇದು, ಇದನ್ನು ಸಪ್ರೇಟ್ ನೋಡ್ಕೋಬೋದು. ಯಾರು ನೋಡ್ತಾ ಇದ್ದಾರೆ ವೀಡಿಯೋನ ಯೂಟ್ಯೂಬಲ್ಲಿ ಕೈ ಎತ್ತಿರಿ. ಯಾರು ನೋಡ್ತಾ ಇರೋರು ಯೂಟ್ಯೂಬ್ಗೆ ನಿಮ್ಗೆ ಇದು ಇರುತ್ತಿದ್ದು ಗ್ರೂಪಲ್ಲಿ ಲಿಂಕ್ ಎಲ್ಲ ಇರುತ್ತೆ. ಹಾಕ್ತಾನೆ ಇದನ್ನು, ಮೋಸ್ಟ್ಲಿ ಇದನ್ನು ಡೈರೆಕ್ಟ್ ನಾನೇ ಹಾಕ್ತೀನಿ. ಇನ್ನು ಎಲ್ಲ ವೀಡಿಯೋಗಳು ಎಲ್ಲವೂ ಆಲ್ಮೋಸ್ಟ್ ಇರುತ್ತೆ. ಬೇರೆ ಯಾವುದೋ ನೋಡೋದ್ರ ಬದಲು ಇದನ್ನು ಸುಮ್ಮನೆ ಪ್ಲೇ ಮಾಡಿಬಿಡಿ ನೀವು. ಅಥವಾ ಫೇಸ್ಬುಕ್ಕಲ್ಲಿ 1 ತಿಂಗಳಿರುತ್ತೆ, ಆಮೇಲೆ ಅದನ್ನು ಯೂಟ್ಯೂಬಿಗೆ ಎಲ್ಲವೂ ಹಾಕಿದ್ದೀನಪ್ಪ. ಓದ್ಬಾರ್ದು ಹಾಕಿದೆಯಾ? ಇಲ್ಲದ ಹಾಕಿದೆಯಾ? ಓದ್ಬಾರ್ದು ಇಲ್ಲ, ಆಚೆ ವಾರ ಹಾಕಿದೆಯಾ? ಬರೋದು ಯಾವ ನೋವಿಂದಾಗಲಿ ಸರ ನಿಮಗೆ ಕೋಟಿ ಕೇಳಿ ಪ್ರಾರ್ಥನೆ ನಡೆಯೋದ್ರೊಳಗೆ ಎಲ್ಲನೂ ಪ್ರಾರ್ಥನೆ ಮುಗಿಯೋದ್ರೊಳಗೆ ನನ್ನ ಕಾಲು ನೋವು ಕೋಟಿ ಸ್ವಾರ. ಹಾಲೆಲೂಯ. ಇನ್ಯಾರು ಸಾಕ್ಷಿಗಳು ಇದ್ದೀರಾ? ಇಲ್ಲಿಗೆ ನಿಲ್ಲಿಸ್ತೀವಿ ವೀಡಿಯೋ ಇದನ್ನು. ಯಾರ್ಯಾರಿಗೆ ಪ್ರವಾದನೆಗಳು ಯಾರಿಗೆ ಬಂತು ನೋಡೋಣ ಕೈ ಎತ್ತಿರಿ. ಅವ್ರು ಹೇಳಿದ್ರೆ ಸಾಕ್ಷಿಗಳ ಹೆಸರುಗಳು ಬಂದವರೆಲ್ಲ ಅಂತ ಕಾಣಿಸ್ತಿಲ್ಲ. ಹೆಸರುಗಳು ಯಾರಿಗೆ ಬಂತು ಕೈ ಎತ್ತಿರಿ ನೋಡೋಣ. ನಿಮ್ಮ ಹೆಸರುಗಳು ಬಂದು ನೆನಪಿದೆಯಾ ನಿಮಗೆ? ಒಲಿಗೆ ಕೇಳಿಸ್ತಾ? ಫ್ಯಾನ್ ಸ್ವಲ್ಪ ತಿರುಗ್ತಾ ಇತ್ತವಾಗ. ಯಾರಿಗೆ ಹೆಸರುಗಳು ಸಾಕ್ಷಿ ಹೇಳಿದ್ರೆ ಅವರೆಲ್ಲ ನೀವು ಹೆಸರುಗಳು ಕೆಲವರೆಲ್ಲ ನೋಡಿ ಆಶ್ಚರ್ಯ ನಿಮಗೆಲ್ಲ ಬರ್ತಾ ಇರೋದು ಕೆಲವು ವಿಚಾರಗಳು. ಅದು ಈಗ ನಿಮ್ಮದೇ ಇದೆ. ಅದು ಒಳ್ಳೆ ಉದಾಹರಣೆ ಕೊಟ್ಟಿದ್ದೀನಿ ನಾನು. ಬೆಳಗ್ಗೆ ಯಾರಾದರೂ ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದರೆ, ಕೆಲವರೆಲ್ಲ ಬೆಳಗ್ಗೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅಥವಾ ಸೇರಿರೋದಿಲ್ಲ. ಕೆಲವರೆಲ್ಲ ಸೇರೋದಿಲ್ಲ ನೋಡ್ರಿ. ನೀವು ಯಾರು ಅನೇಕರು ಸೇರಲ್ಲ. ನೀವು ಬೆಳಗ್ಗೆ ಹೊತ್ತು ಪ್ರೇಯರಿಗೆಲ್ಲ ಸೇರಲ್ಲ. ಬೆಳಗ್ಗೆ 4 ಗಂಟೆಗೆ 4:40ಕ್ಕೆ, ಸಂಜೆ 6:45ಗೆಲ್ಲ ಸೇರೋದಿಲ್ಲ. ನೀವು ಆ ವಿಚಾರ ಜ್ಞಾಪಕ ಮಾಡಿ. ಅಕ್ಕ ಹೇಳ್ತಿದ್ರು ಯಾವಾಗಲೂ ದೇವ್ರನ್ನ ಮತ್ತೆ ದನಗಳು ತಗೊಂಡಂಗೆ ನೀವೇ ಮಾರಂಗೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತ. ಮೊನ್ನೆ ಒಂದು ಹಸು ಕೊಟ್ಟೆ, ಮತ್ತೊಂದು ತಗೊಳ್ಳೋಣ ಅಂತಂದಿದ್ದೆ. ಆಮೇಲೆ ಪಡ್ಕಿ ಕಟ್ಟುವಾಗ ಇವೇ ಜಾಸ್ತಿ ಇದಾವಲ್ಲ, ಮತ್ತೇನು ತಗೊಳ್ಳೋದು, ಅಕ್ಕ ಹೇಳಿತ್ತಲ್ಲ ನೀವೇ ಮಾರ್ತೀರ ತಗೊಳ್ಳಲ್ಲ ಅಂತ ಹೇಳಿದ್ರು. ಹಂಗೆ ದೇವ್ರ ಆಶೀರ್ವಾದ ಮಾಡಿದ್ರು. ಅದು ಆಶೀರ್ವಾದನ? ಅದು ಜಾಸ್ತಿ ಆಗಿದ್ದಾವೆ ಅಂತನಾ ಮಾರೋದು? ಜಾಸ್ತಿ ಆಗಿದ್ದಾವೆ. ಸ್ತೋತ್ರ. ಸ್ತೋತ್ರ. ಮೊನ್ನೆ ಒಂದು 4-5 ಕರುನು ಹಾಕಿತ್ತಲ್ಲ ಯಾವುದೋ ಹಸು, ನೋಡಿದ್ರ ವೀಡಿಯೋನೋ ಅಥವಾ ಫೋಟೋ ಹಾಕಿದ್ನಲ್ಲ, ನೋಡಿದ್ರ? 5 ಕರು ಕೇರಳದಲ್ಲಿ. ಸರ್ಕಾರದವರೇ ಎಲ್ಲ ತಂದು ಕೊಡ್ತಾ ಇದ್ದಾರೆ ಅವರಿಗೆ. ಬಾರಿ ಕೇರಳದಲ್ಲಿ ವ್ಯತ್ಯಾಸ ಇದೆ. ಕೇರಳದಲ್ಲಿ ಜಿಲ್ಲಾ ಪಂಚಾಯತ್ ಅದೇನೋ ಇರ್ತಾರಲ್ಲ, ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ, ಅವರೇ ಪಂಚಾಯತಿ ಅಧ್ಯಕ್ಷ ಜೊತೆಯಲ್ಲಿ ಆ ವಾರ್ಡ್ ಏರಿಯಾ, ಆಮೇಲೆ ಅಲ್ಲಿ ಯಾರೋ ಇನ್ನೊಬ್ಬ PDO ಯಾರನ್ನ ಹಿಡ್ಕೊಂಡು, ಇನ್ಯಾರು ಸೆಕ್ರೆಟ್ರಿ, ಅವ್ರ ಜೊತೆಯಲ್ಲಿ ಬಂದು, ಮಡಿಕೇರಿ ಮಂಜು ಕಂಡುಬಿಟ್ರಿ, ನೀವು ಕಾಣಿಸ್ತಿದ್ದೀರಾ? ಈ ಕಡೆ ಕಂಡುಬಿಟ್ರಿ. ಮನೆಗೆ ಫುಡ್ ಕಿಟ್ ಅಂತ ತಲುಪಿಸ್ತಾರೆ. ಫುಡ್ ಕಿಟ್ ಅಂತ. ಅವರೇನಾದರೂ ಹುಷಾರಿಲ್ಲ ಅಂತಂದರೆ ಕಾಸು ಕೊಡ್ತಾರೆ ಅವ್ರಿಗೆ. ಕೆಲವೆಲ್ಲ ಅದೊಂದು ಹಬ್ಬಿಸ್ತಾ ಇದ್ದಾರೆ, ಏನೋ ಕಾಸು ಕೊಟ್ಟರೆ ತೊಂದರೆ ಅಂತೇಳಿ. ಆ ಥರದ್ದೇನು ತೊಂದರೆ ಇಲ್ಲ ಸದ್ಯಕ್ಕೆ ಈ ದೇಶದಲ್ಲಿ, ಆಯಿತಾ? ಅದು ಯಾವ ದೇಶದಲ್ಲೂ ತೊಂದರೆ ಇಲ್ಲ. ಆ ತೊಂದರೆ ಯಾರಂದರೆ ಆ ರಾಜಕೀಯದವರೇ. ಆಮೇಲೆ ಗೌರ್ಮೆಂಟ್ ಅಫಿಷಿಯಲ್ ಇದ್ದಾರೆ ನೋಡ್ರಿ, ಇವರು ತೊಂದರೆಗಳು ಇಲ್ಲಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ಗಳು ಅವ್ರ ಮುಖಗಳು ನೋಡ್ರಿ. ಅವರು ನೀನೇನೋ ಪುಕ್ಷೇಟ ಕೆಲಸಕ್ಕೆ ಹೋಗಿರ್ತೀಯ ಅಂದಂಗೆ ಇರುತ್ತೆ ಅವ್ರದ್ದು ಫೇಸು. ಅವರು ನಿನ್ನ ಸಂಬಳದಲ್ಲಿ ಇರ್ತಾರೆ. ಅವರು ರಾಣಿ ಎದ್ದು ಮುಖ ತೊಳ್ಕೊಂಬರೋದು ಎದ್ದು ಮೇಲೆ
ಮನೆಯಲ್ಲಿ ಒಂದು ಅರ್ಧ ಗಂಟೆ ಮಲ್ಕೊಂಬರಕ್ಕೆ ಹೇಳಿಲ್ಲ ನಾನು. 1 ಗಂಟೆ ಅರ್ಧ ಗಂಟೆ ಎದ್ದೇಳ ಮೇಲೆ ಅದಿಲ್ಲ, ಎದ್ದೇಳ ಮೇಲೆ ಅಲ್ಲ ಯಾರು ನಿದ್ರೆ ಮಾಡೋರು. 1 ಗಂಟೆ ಮಲ್ಕೊಂಡು ಬಂದು ಅಂತ ಹೇಳಿದೆ ನಾನು. ಗೌರ್ಮೆಂಟ್ ಅಫಿಷಿಯಲ್ಗಳಿಗೆ ಹೇಳ್ತಾಯಿದ್ದೆ ನಾನು, ಅವರಿಗೆ ನಮ್ಮದು ಸಂಬಳ ಹೋಗೋದವ್ರಿಗೆ, ಅವರಿಗೆ ಜ್ಞಾನ ಇರಲಿ. ಅವರಿಗೆ ಯಾರಿದ್ದೀರ ಪೆನ್ಷನ್ ತಗೊಳ್ಳೋರು, 2,000 ರೂಪಾಯಿ ತಗೊಳ್ಳೋರು ನೀವೂ, ನಾವು ಬಿಟ್ಟು ನಮ್ಮದೆಲ್ಲ ಬಿಟ್ಟು ಗೊತ್ತಾ, ನಮಗೆ ಯಾವುದು ಬರಲ್ಲ ಆ ಥರದ್ದು. ನಿನ್ನೆ ಯಾರೋ ನನಗೆ ಸ್ವಲ್ಪ ಕಾಸು ಹಾಕಿದ್ದಾರೆ, ಅದು ಎಲ್ಲ ಗುಳುಮಾಗುತ್ತದು, ಸ್ವಾಹ ಆಗ್ಬಿಡುತ್ತದು. ಚೂರು ಹೆಚ್ಚು ಕಡಿಮೆ ಹುಷಾರಾಗಿಲ್ಲದೆ ಹೋದರೆ ಸ್ವಾಹ ಆಗ್ಬಿಡುತ್ತದೆ ನಮ್ಮದೆಲ್ಲ. ಆ ಕಡೆ ನೋಡೋ ಅಷ್ಟಿಗೆ ಜಾಬ್ ಖಾಲಿ ಆಗಿರುತ್ತೆ. ಆಯಿತಾ? ಕೆಲವೆಲ್ಲ ಪಾಸ್ಟ್ರುಗಳು ಸಂಬಳ ತಗೊಳ್ತಾರೆ. ಅಂದರೆ ಸಂಬಳ ಏನಕ್ಕಪ್ಪ ಬೇಕು. ಮೊನ್ನೆ ಪಾಸ್ಟ್ರು ಮಗ ಒಬ್ಬ ಹೇಳಿದೆ, ನಾನು ಪೂನಾಯಿಂದ ಬಂದಾಗ ಹೇಳಿದೆ, ನೆನಪಿದೆ ನಿಮಗೆ, ಅವ್ರದ್ದು ಫೋಟೋನು ಹಾಕಿದ್ದೆ ನಿಮಗೆ. ನಾನು ಸಂಬಳ ತಗೊಳ್ಳಲ್ಲ. ಸಂಬಳ ತಗೊಂತ ಯಾರಿದೆ, ಯಾವ ಪಾಸ್ಟ್ರಿಗಿದೆ ಆ ಥರ? ಆರೋನಿಗೆ ಸಂಬಳ ಅಂತ ಇದೆಯಾ ಅಲ್ಲಿ? ಅದು ತಂದುಕೊಟ್ರೆ ಸೇವೆಗೆ ತಂದು ಕೊಡಬೇಕಲ್ಲಿ. ಆರೋನಿಗೆ ಬಂದರೂ ಅದು ಸೇವೆಗೆ, ಅದು ಆರೋನ ಸಂತತಿ ಯಾವುದು? ಲೇವಿ. ಸರಿ, ಅದು ಯಾಜಕ, ಸರಿ, ಲೇವಿ. ಅದು 12 ಕುಲದಲ್ಲಿ ಒಂದು ಕುಲ ಲೇವಿ ಕುಲ ಅಲ್ವಾ ಇಸ್ರೇಲಲ್ಲಿ. ಒಬ್ಬಳು ಇನ್ನೊಬ್ಳಿದಲ್ಲ ದೀನಾ ಅಂತ, ಅವಳು ಹೆಣ್ಮಗಳು. ಅವರು ಅಲ್ಲಲ್ಲೇ 12 ಜನ ಗಂಡು ಮಕ್ಕಳು, ಯೋಸೇಫ, ಬೆನ್ಯಾಮಿನ್, ಕೊನೆಗಿಬ್ಬರು ಅವರು. ಆಮೇಲೆ ಎಲ್ಲರಿಗೆ ಕೆನ್ ಯು ಇಮ್ಯಾಜಿನ್, ನೀವು ಆಸ್ತಿನ ಹಂಚೋದು ನೋಡಿದ್ರೆ ನೀವು, ಇನ್ನೂ ಆ ಪ್ರಮಾಣ ಮಾಡಿದ ದೇಶಕ್ಕೆ ಹೋಗೇ ಇಲ್ಲ, ಆಗಲೇ ಹಂಚ್ತಾರೆ ಅದನ್ನು. ಇದು ನನಗೆ ಅಂತ ಹೆಂಗಿರುತ್ತೆ ನೋಡಿ. ನೀವೊಂದು ಪ್ರಾಪರ್ಟಿ ತಗೊಂಡೇ ಇಲ್ಲ, ಆಗಲೇ ಇದು ನಂದು ಅಂತ ಹಂಚ್ಕೊಳ್ಳೋದು. ಆ ಥರ ದೇವ್ರಿಗೆ ಕಾಲಿಡೋ ಸ್ಥಳ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ನಾ ಈ ಸಲ ಪ್ರೇಯರ್ ಮಾಡಿರೋದು ಹೆಂಗೆ ಗೊತ್ತಾ, ಆ ಮಗುನ ಆಟ ಆಡೋಕ್ಕೆ ಬಿಡಬಾರ್ದು, ಇಟ್ಕೋಬೇಕು ನೀವು. ಮನೆಯಲ್ಲೇ ಎಳೆ ಮಕ್ಕಳು ಇಟ್ಕೋಬೇಕು ನೀವು. ಇಲ್ಲ ಅಲ್ಲಿ ಎದುರಿಸಿ, ಯಾರು ಮಂಜು ಎದುರಿಸಿ ಅವನಿಗೆ ಸರಿಯಾಗಿ, ಅವನಿಗೆ ಇಲ್ಲಿ ನೋಡಿ. ನಾ ಈ ಥರ ಹೇಳಿದೆ, ಈ ಸರಿ ರಿಜಿಸ್ಟ್ರೇಷನ್ ಆಗಿದ್ದು ಇನ್ನೂ ಸುಲಭವಾಗಾಯಿತು ನಮಗೆ. ಹೇಳಿದೆ, ಅವನೇ ಕಾಸು ಕೊಟ್ಟು ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಪ್ರೇಯರ್ ಮಾಡಿದ್ದೀನಿ. ನಂಬ್ತೀರಾ? ಫಸ್ಟು ಒಬ್ಬರು ಯಾರೋ ಹೇಳ್ತಾರೆ, ಸುನಿ ಮುಂದೆ ರಿಜಿಸ್ಟ್ರೇಷನ್ ಮಾಡುವಾಗ ಇಂಥದ್ದು ಹೋಟೆಲ್ ಕೋರ್ಮಂಗ್ಲದಲ್ಲಿ ಹೋಟ್ಲಿದೆ ಒಂದು, ಕ್ಯಾಥಲಿಕ್ ಅವರು, ಅವ್ರದ್ದು ಜಾಗ ಅದು. ಏಕಾತ, ಬ್ಯಾಂಗ್ಳೂರು ಏಕಾತ, ಕೇಳಿಸ್ಕೊಳ್ಳಿದ್ದೀವಿಲ್ಲೇ, ಯಾವುದೋ ಅಲ್ಲ ಅದು. ಯಾರು ನೋಡಿದ್ದೀರಾ ಅವ್ರ ಮನೇನ? ಕೈ ಎತ್ತಿ. ಯಾರು ನೋಡಿದ್ದಾರೆ? ಸುಮ್ಮನೆ ಅಲ್ಲ, ಏನೋ ಏಕಾತ ಮನೆ ರಿಜಿಸ್ಟ್ರೇಷನು. ಆ BTM ಲೇಔಟಲ್ಲಿ ಅದು ಯಾವುದೋ ದೊಡ್ಡ ಹೋಟೆಲಲ್ಲಿ ಕೂತ್ಕೊಂಡಿದ್ದೀವಿ. ನಾನು ಹೇಳಿದೆ, ಫಸ್ಟ್ ರಿಜಿಸ್ಟ್ರ್ ಮಾಡಿಕೊಡ್ಬೇಕು ನೀನು ಒಂದಿನ. ಅವ್ರು ಹೇಳ್ತಾರೆ, ಈ ಫಾದರ್ಗೆ ಏನೂ ಗೊತ್ತಿಲ್ಲ ವ್ಯವಹಾರ ಇವರಿಗೆ. ಅವರು ಆ ಹೋಟ್ಲವ್ರು ಇಬ್ಬರು ಅಣ್ಣ ತಮ್ಮದಿರು. ಇನ್ನೊಬ್ಬ ಮುಸ್ಲಿಮ್ ಇದ್ದಾನೆ, ಇಷ್ಟು ದಪ್ಪ ಇದ್ದಾನೆ, ಅವ್ನಿಗೆ ಎಂಥ ಬರ್ಜಿ ಹಾಕಿದ್ರು ಒಳಗಡೆ ಹೋಗಲ್ಲ. ಅವ್ರ ಜಯನಗರ 9th ಬ್ಲಾಕಲ್ಲಿ ಮುಸ್ಲಿಮ್ ಏರಿಯಾದ ನೋಡ್ರಿ, ಇಲ್ಲೊಂದು ಬ್ರಾಂಚ್ ಇದೆ, HDFC. ಇವ್ರು ಹೋದರೆ ಮ್ಯಾನೇಜರೇ ಹೊಡ್ಬರ್ತಾನೆ. ಅಂಥ ರಾಕ್ಷಸರು ಇವರು. ಕರೀತಾರೆ ಅವನ್ನ ಸಿಂಗ್ಯುಲರ್ ಆಗಿ, ಏಕೋಚಲೆ ಬರ ಇಲ್ಲ ಅಂತಾರೆ ಮ್ಯಾನೇಜರ್ನ. ಅವ್ರ ಹತ್ರ ಡೀಲ್ ಮಾಡ್ತಾರದು ನಾವು. ಕೇಳಪ್ಪ ಹೆಂಗಿರುತ್ತೆ ಪರಿಸ್ಥಿತಿ. ಅವ್ರ ಕೈಯಲ್ಲಿ ಫಸ್ಟೇ ರಿಜಿಸ್ಟರ್ ಮಾಡಿಸಿದ್ದೀನಿ ನೋಡ್ರಿ ನಾನು. ಆಮೇಲೆ ಕಾಸು ಕೊಡೋದು. ನೀನೇನು ಗೊತ್ತಾ, ಫಸ್ಟೇ ಕಾಸು ಕೊಟ್ಟು ಅವ್ನು ಓಡೋಗಿರ್ತಾನೆ, ರಿಜಿಸ್ಟ್ರು ಇಲ್ಲ, ಕಾಸು ಇಲ್ಲ. ಆ ಥರ ಸಿಹಿ ಹಾಕೊಂಡ್ರು ಕೊಡೋದು. ನಾನು ನಿಮಗೆ ಸಿಹಿ ಹಾಕೊಂಡಿದ್ದೀರಲ್ಲ, ಯಾರು ಸಿಹಿ ಹಾಕೊಂಡಿದ್ದಾರೆ? ಇಲ್ಲ ಯಾರು ನನಗೆ ನೆನಪಿದೆ ನನಗೆ. ಇಲ್ಲ ಯಾರೋ ಇದ್ದಾರೆ, ಇಲ್ಲ ಅಂದರೆ ಇಲ್ಲಿ ಯಾರು ಕೈ ಎತ್ತಿ ನನಗೆ? ಇದ್ದಾರೆ ಯಾರೋ ಇಲ್ಲಿ? ಇಲ್ಲ, ಸುಮ್ಮ ಬರಲ್ಲ ಅದು. ಕಾಸು ಕೊಟ್ಟಿದ್ರೆ ರಿಜಿಸ್ಟರ್ ಆಗ್ತಾಯಿಲ್ಲ, ದುಡ್ಡು ಬರ್ತಾಯಿಲ್ಲ. ಯಾರದು ನೋಡಲಿ? ಇನ್ನೂ ಒಂದು ಇಬ್ಬರು ಇದ್ದಾರೆ ಇಲ್ಲಿ. ಯಾರು ಹೇಳಿ? ಕೈ ಎದ್ದು ಸರಿಯಾಗಿ ಎತ್ತಿ. ಯಾರಲ್ಲಿ ಅದು ಕೈ ಎದ್ದು ನಾಚಿಕೆ ಪಡಬೇಡ್ರಿ ನೀವು. ಇಲ್ಲ ಮಲಗಿರ್ಬೇಕಾರಲ್ಲ ಯಾರೋ, ಗ್ಯಾರಂಟಿ ಅದು. ನೋಡಿ, ಇಲ್ಲಿ ಸುಮ್ಮನೆ ಬರ, ಇಲ್ಲಾಂದ್ರೆ ಬರೋದಿಲ್ಲ. ಕೇಳಿಸ್ಕೊಳ್ಳಿ, ಸುಮ್ಮನೆ ಇಲ್ಲಿ 30 ವರ್ಷದಿಂದ ಟ್ಯೂನ್ ಆಗಿರೋದು ಇದಕ್ಕೆ. ನಾವು ಇದಕ್ಕೆ ನೀವೇನೇನೋ ನಿಮ್ಗಿನ್ನೂ ಏನಾದ್ರು ಅದು ಅನುಭವ ಇಲ್ಲ ಅಂದರೆ ಅದು ನಿಮ್ಮ ಎಷ್ಟು ತಡೆ ಮಾಡ್ಕೊಳ್ತೀರ. ಆಮೇಲೆ ಯಾರೂ ಹೇಳೋಕ್ಕಾಗಲ್ಲ, ಊಹಿಸೋಕ್ಕಾಗಲ್ಲ ಅದು. ಓಕೆ, ಅಲ್ಲೇ ಇದೆ. ನಾನು ಅದು ಸಾಕ್ಷಿ ಹೇಳಿದ್ರು ನೀವು, ಅದೊಂದು ಹೇಳಿ ನಾನು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಮೋಶೆ ಬರೋ ತನಕನವರು ಗುಲಾಮ್ಗಿರಿಲಿ ಖುಷಿಯಾಗಿ ಸುಮ್ಮನೆ ಇದ್ರೋರು, ಯಾರ ಮೇಲೂ ಗುಣಗುಡ್ತಾ ಇಲ್ಲ. ಏನಿತ್ತು ಅವ್ರು ಮಾಡ್ತಾ ಇದ್ದು? ನಿಟ್ಟುಸಿರು ದೇವ್ರಿಗೆ ಮುಡುತ್ತೆ ಅಷ್ಟೇ. 2:23 ವಿಮೋಚನಾ ಕಾಂಡ 2:23-24 ಕೊನೆ 2 ವಾಕ್ಯ. ಆಯಿತಾ? ನಿಟ್ಟುಸಿರು ಅಷ್ಟೇ.
ವಸಂತ್ ಕುಮಾರ್ ಈ ಕಡೆ ನೋಡಿರಿ, ನೀವು ಮಲ್ಕೊಂಡು ಬರೋಕ್ಕೆ ಹೇಳಿದ್ದೀನಿ ನಾನು ನಿಮಗೆ ಮತ್ತೆ ನೋಡಿ ಒದ್ದಾಡ್ತಿದ್ದೀರಾ ನೀವೆಲ್ಲ ಬೆಟ್ಟೆ ಕೊಟ್ಟರು, ನೀವು ಒದ್ದಾಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ನಾನು. ಇವನು ಯಾಕವ್ರು ಬಂದ ಇವನು ಹೆಂಗೋ ಮೇಂಟೈನ್ ಮಾಡ್ತಿದ್ವು ನಾವು ಅನ್ನಂಗೆ ನಿಮ್ಮ ಮುಖಗಳಲ್ಲೇ ಗೊತ್ತಾಗ್ತಿದೆ ನನಗೆ. ಹೆಂಗೋ ನಿಧಾನಕ್ಕೆ ಬರ್ತಾನೆ ಅನ್ಕೊಂಡಿದ್ದೋ ನಾವು. ನೋಡು ಅಲ್ಲೆಲ್ಲ ನಿದ್ರೆ ಮಾಡಾಗಿದೆ. ಮಂಜುಳನ ಅದು ಯಾರದು? ಆ ಕಣ್ಣು ಬಿಟ್ಟವರು ಇದೇ ಕಾಣಿಸ್ತದಿಲ್ಲ, ಅವರು ಗ್ಲಾಸ್ ಹಾಕ್ಕೊಂಡವ್ರ ಏನದು? ಆಮೇಲೆ ಮನೆಗಳಲ್ಲಿ ನೀವು ಪ್ರೇಯರ್ ಇಟ್ಕೊಳ್ಳೋದು ಕೇಳಿಸ್ಕೊಳ್ಳಿ, ತಿಂಗಳಿಗೆ ಒಂದು ಪ್ರೇಯರ್ ಆಗಿಬಿಡ್ಬೇಕಲ್ಲಿ. ಆ ಮಂಜುಳ ನಿಮ್ಮ ನೆಂಟರುಗಳು ಮಲ್ಲಿಕ್ ದೂರ ಆಗಿದ್ದು, ದಿನೇಶ್ ಬರ್ತಾಯಿಲ್ಲ ಸರಿಯಾಗಿ. ಈಗ ದಿನೇಶ್ ಬೆಂಗಳೂರಿರೋದ ಹಾಸನಲ್ಲಿರೋದ? ಯಾಕೆ ಬರ್ತಾಯಿಲ್ಲ? ಅದು ರೀಸನ್. ಮಗುನ ಇಟ್ಕೊಳ್ಳಿ ಮಗುನ ನೀವು, ಇಲ್ಲ ಓಡಾಡಿ ಎತ್ಕೊಂಡು ಓಡಾಡಿ ಮಗುನ ನೀವು. ನೋಡಿ ಅವರು ಯಾವಾಗ ಪ್ರೇಯರ್ ಇಟ್ಕೊಳ್ಳೋದು ಬಿಟ್ಟರು ತಿಂಗಳಿಗೊಂದು ಕೊಂಡಜ್ಜಿನೋ ಇಲ್ಲೋ ಎಲ್ಲ ಕಡೆ ಹಿಡ್ಕೊಳ್ಬೇಕಾಗಿತ್ತಲ್ಲ ಪ್ರೇಯರ್. ಅವರು 150 ಜನ ಇದ್ರು ಅವ್ರ ಮನೇಲಿ, 150 ಜನ ಇಲ್ಲಿ ಜಾಗ ಸಾಕಾಗೋದಿಲ್ಲ ಬಂದರೆ ಅವರು ಮಾಡ್ಕೊಂಡಿರೋದು ನೋಡಿ ಅಲ್ಲಿ ಅವರು. ಇನ್ನು ನೆಕ್ಸ್ಟ್ ಇರೋದು ರುದ್ರೇಗೌಡರು ಮನೆನೂ, ಅವರು ಅಷ್ಟೇ. ಆ ಜಯಮ್ಮ ಅರಸೀಕೆರೆಯಿಂದ ಬೆಂಗಳೂರಿಗೆ ಹೋಗಾಯಿತು. ಇನ್ನು ತಾಯಮ್ಮ ಇಲ್ಲಿ ನೋಡಿ, ಅವರೆಲ್ಲ ಹೆಂಗಿದ್ದವರು ಅವರೆಲ್ಲ. ಪ್ರೇಯರು ಇಲ್ಲಿ ಇಟ್ಕೊಳ್ತಾ ಇದ್ರು. ಅಲ್ಲಿ ಅನಾಹುತಗಳು ಏನಾಗಿರೋದು? ಅನಾಹುತ ಸಾಮಾನ್ಯ ಅನಾಹುತ ಆಗಿರೋದಾ? ಜೀವ ಹೋಗಿದೆ ಅಲ್ಲಿ. ನಿಮಗೆ ಇನ್ಯಾವ ಥರ ಬರಬೇಕು ಇವರಿಗೆ? ಸರಸಮಾರಿ ಕಡೆ ನೋಡಿ ನೀವು, ಎದ್ದೇಳಿ ಉಪವಾಸ ಹೋಗಿ ಹೋಗಿ ನೀವು ಮನೇಲಿ ಮಲ್ಕೊಂಡು ಬನ್ನಿ ಅಂತ ಹೇಳಿದಲ್ಲ, ಮನೇಲೇ ಇರ್ತಿರಲ್ಲ ನೀವೆಲ್ಲ 24 ಗಂಟೆ. ಏನು ಮಾಡ್ತೀವಿ? ಯಾಕೆ ಇದ್ರೆ ಮಾಡ್ತೀರಾ ಬಂದಿಲ್ಲ ನೀವು? ಅಲ್ಲಿ ಕೇಳಿಲಿ ಒಂದು 3 ಕೇಸ್ ವಸಂತ್ ಕುಮಾರ್ ಅವ್ರದ್ದು ಎಲ್ಲ ಹೇಳಬಾರ್ದು, ಹೇಳ್ತಾ ಇದ್ದೀನಿ. ಆದರೂ ನಾನು ಅವ್ರ ಮಗನ್ನ ಕಳ್ಕೊಂಡವ್ರು ಅವಸಡ್ಡೆ ಮಾಡಿ ತಗೊಂಡೋಗಿ ಯಾವುದೋ ಆಶ್ರಮಕ್ಕೆ ಸೇರಿಸಿ ಬಂದಿದ್ದಾರೆ. ನಮಗೆ ನೀನು ಫ್ರಾನ್ಸಲ್ಲಿ ಹೇಳು ಸೇರಿಸ್ತೀನಿ ನಾನು, ಫ್ರಾನ್ಸಲ್ಲಿ ಯುರೋಪಲ್ಲಿ ಫ್ರೀಯಾಗಿ ಸೇರಿಸ್ತೀನಿ ನಾನು ಆಶ್ರಮಗಳಿಗೆ. ನಾವು ಹೋಗೋದೇ ಬೇಡ, ಅಲ್ಲ ಅಮೇರಿಕಾದ ಹೇಳು ಫ್ರೀ ಸೇರಿಸ್ಕೊಡ್ತೀನಿ ನಾನು. ಇಲ್ಲಿ ತೊಗೊಂಡೋಗಿ ಕಾಸು ಕೊಟ್ಟು ಸೇರಿಸ್ಕೊಂಬಂದಿರಲ್ಲ ನೀವು, ಜೀವ ತೆಗೆದ್ರಲ್ಲಪ್ಪ. ಕರ್ಕಮ್ಮ ಅಂತ ಹೇಳಿದ್ದೀನಿ ಇಲ್ಲ ನಾನಿಲ್ಲಿ. ಇಲ್ಲಿ ಯಾರಿದ್ರಿ ಇವತ್ತು? ಅವ್ರಿಗೆ ಹೇಳೋಕ್ಕೆ ಬುದ್ಧಿ ಹೇಳೋದ? ಮುಂದಿನ ವಾರನ ಕರ್ಕೊಂಬರಲಿಲ್ಲ ಮಗನ್ನ, ಸಾಯಿಸಿದ್ರು ಅಲ್ಲಿ ಅವರು. ಪ್ರಭಾಕರ್ ಕಡೆಯವ್ರು ಯಾರಿದ್ದಾರೆ ಇಲ್ಲಿ? ಪ್ರಭಾಕರ್ದು ಅವ್ರಿಗೆ ಮೊದಲೇ ವಾರ್ನಿಂಗ್ ಬಂದಿರ್ತಾನೆ, ಮೊದಲೇ ವಾರ್ನಿಂಗು. ಮಗುನ ಎತ್ಕೊಂಡು ಅಲ್ಲಿ ನಿಂತ್ಕೊಳ್ಳಿ, ಹೋಗಿ ನೀವು ಎತ್ಕೊಂಡು ಅಲ್ಲ ಓಡಾಡಿ ನೀವು ಹಿಂದ್ಗಡೆ ಹೋಗಿ ನೀವು. ಇನ್ಯಾರು? ಇನ್ನೊಂದು ಯಾವುದು ಕೇಸು? ಹರೀಶ ಬಸ್ತಿಹಳ್ಳಿ ಬಂದ ಇಲ್ಲಿ. ಅವನಿಗೆ ಒಬ್ಬ ಲಾಯರೇ ಪೂಜಾರಿ ಮೋಸ ಮಾಡಿ ಎಂಥದ್ದು ದುಡ್ಡು ಬಂದಿದೆ, ಇನ್ಶೂರೆನ್ಸ್ ಕೊಟ್ಟಿಲ್ಲ ಅವನು. ಗೊತ್ತಿದೆ? ಯಾರ್ಯಾರು ಗೊತ್ತಿದೆ ಕೇಸದು? ಗೊತ್ತಿಲ್ವಾ? ಇಲ್ಲಿದ್ದಾರೆ ನೋಡಿ, ನೀವೇ ಇದ್ದೀರಾ. ಬಂದು FD ಹಿಡ್ಕೊಂಡ. ಆಮೇಲೆ ಶುರು ಆಯಿತು ಮೆತ್ತಗೆ ಕಲ ಎದಳ ಮೇಲೆ ಎದ್ದೋಗಲ್ಲ ಕರ್ಕೊಂಡೋಗಿ ಎಲ್ಲ ಮಲ್ಕೊಳ್ಳೋರೆಲ್ಲ ನಿಂತ್ಕೊಳ್ಳಿ, ಹೋಗಿಲ್ಲ ಎದಳ ಮೇಲಿಂದ. ರಾಣಿನ ಎದಳ ಮೇಲಿಂದ ಎದಳಿ, ಯಾರು ನಿದ್ರೆ ಮಾಡೋರು ಎದ್ದೋಗಿಲ್ಲ, ಎದಳಿ ಮೇಲೆ. ಆಮೇಲೆ ಆ ಬಸ್ತಿ ಹೇಳಿ, ನೀವು ಯಾರು ನೋಡಿದ್ರಿ ಹರೀಶ್ನ? ಅವನ್ನ ಯಾರು ಮುಟ್ಟಿದ್ರೆ? ಯಾರಾದರೂ ನೀವು ಮುಟ್ಟಿದ್ರೆ ಅವನ್ನ ಮತ್ತು ವಸಂತ್ ಕುಮಾರ್ ಮಗನ ಯಾರು ಮುಟ್ಟಿದ್ರೆ ನೀವು? ಕಬ್ಬಣ ಇದ್ದಂಗಿದ್ರು ಅವರು. ನಾನು ಕೆಲವರು ಮುಟ್ಟಿದ್ದೀನಿ, ಆ ಥರದವ್ರನ್ನ ಮುಟ್ಟಿಲ್ಲ ಕೇಳಿ ನೀವು. ನಾವೆಲ್ಲ ಸ್ಪೋರ್ಟ್ಸ್ ಅವ್ರೆ, ನಾವೆಲ್ಲ ಎಂಥ ಹೊಡ್ತಾ ಬಿದ್ದರೂ ಏನಾಗ್ತಿಲ್ಲ ನಮಗೆ. ಬುಲ್ಟೇಗೆ ಬಿದ್ದರೂ ಏನಾಗ್ತಿಲ್ಲ, ಹೆಲ್ಮೆಟ್ ಇದೆಲ್ಲ ಆಡ್ತಿದ್ವಿ ನಾವು. ಕಾರ್ಕ್ ಬಾಲು, ಟೆನ್ನಿಸ್ ಬಾಲ್ ಅಲ್ಲ, ಬುಲ್ಟೇಗೆ ಬಿದ್ದು ಬಾಲು ಆಚೆ ಹೋಗ್ತವೆ, ಸ್ಟೇಡಿಯಂ ಆಚೆ ಬುಲ್ಟೆ ಹೊಡೆದೋಗ್ತವೆ, ಸತ್ತೇ ಹೋಗ್ತಾರೆ ಅಲ್ಲೇ ಸ್ಪಾಟಲ್ಲೇ. ಆದ್ರೂ ಏನು ಮಾತಾಡ್ತಾರೆ? ಯಾರಿದ್ದು? ಈ ಕಡೆ ಕೇಳಿಸ್ಕೊಳ್ಳಿ, ಯಾರು ಮಾತಾಡೋದು? ಅವರಿಬ್ಬರು ನಾನು ನೋಡಿರೋದು, ಅವರಷ್ಟು ಗಟ್ಟಿರೋರು ಯಾರು ಇರಲಿಲ್ಲ ಕೇಳಿ. ಎಲ್ಲಿ ಅವರು? ಇವತ್ತು ನಿಮ್ಮ ಕಣ್ಮುಂದೆ ಜೀವ ಇಲ್ಲ ಅವ್ರದ್ದು. ಹುಡುಗರದು ಇನ್ನೂ ಚಿಕ್ಕ ಹುಡುಗರು ಅವರು, 20 ವರ್ಷ 35 ವರ್ಷದವನು ಕೇಳಿ. ದೇವ್ರ ಹತ್ರ ಇರೋ ತನಕ ಹೆಂಗಿದ್ದು ಗೊತ್ತಾ? ಮಂಜು ರಮ್ಯಾ ನಿಮ್ಮದು ಅಷ್ಟೇ, ನಿಮ್ಮದು ಓವರ್ ಆಯಿತು ನಿಮ್ಮದು. ಎಲ್ಲಿ ನಿಮ್ಮದೆಲ್ಲ? ನೀವು ವಾಕಿಗೆ ಸೇರ್ತಾನೂ ಇಲ್ಲ, ಇವತ್ತು ಬಂದಿದ್ದೀರ ನೀವು. ನಿಮ್ಮ ನೆನೆಸ್ಕೊಂಡ್ರೆ ನಮಗಿಲ್ಲಿ ಹೊಡ್ಕೊಳ್ತಾ ಇರುತ್ತೆ, ನಮಗೆ ಹೊಡ್ಕೊಳುತ್ತೆ ಇಲ್ಲಿ. ಆಯಿತಾ? ನಿಮ್ದು ಸ್ವಾಮಿಗೌಡ್ರ ಮನೆಯವ್ರು ನೀವು ಅಷ್ಟೇ. ಮಂಜಮ್ಮ ಇಲ್ಲೇ ಇದ್ದಾರಲ್ಲ, ಆ ರುದ್ರೇಗೌಡ್ರ ಮನೆಯವರೆಲ್ಲ ಇಲ್ಲೇ ಇದ್ದಾರಲ್ಲ ನೋಡಿ. ಹಂಗೆ ನೋಡ್ರೆ ಅವರೇ ಹಳ್ಳ ಹತ್ತಿರೋದವ್ರು, ಆ ಜಯಮ್ಮ ತಾಯಮ್ಮ. ಇವ್ರನ್ನೇ ನಾವು ಲೀಸ್ಟಲ್ಲಿ ಇಟ್ಟಿದ್ದು ನಾವು. ಅವರೇ ಹಂಗಾಗವ್ರೆ ನೋಡಿ. ಅವ್ರದ್ದು ಎಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅವ್ರದ್ದು. ಈಗಲೂ ನೀವು ಎಚ್ಚೆತ್ಕೊಳ್ಳಿ, ನೀವು ಅಲ್ಲಲ್ಲೇ ಪ್ರೇಯರ್ ನಿಲ್ಲಿಸಿದ್ದೀರ ನೀವು. ಆಮೇಲೆ ಯಶೋಧ ಮಂಗಳ ಸಿಸ್ಟ್ರ್ ಮನೆ,
ಇನ್ನು ಅನೇಕರಿದ್ದೀರ ನೀವು, ಹೆಸರುಗಳು ಹೇಳ್ಬೋದು, ನಾನು ತುಂಬ ಜನ ಹೆಸರುಗಳು ಹೇಳ್ಬೋದು. ಹೆಸರುಗಳು ತುಂಬ ಫ್ಯಾಮಿಲಿಗಳಲ್ಲಿ ಎಲ್ಲರ ಹೆಸರು ಹೇಳೋಷ್ಟು ಟೈಮ್ ಇಲ್ಲ. ಇಲ್ಲಿ ವೀಡಿಯೋ ಕ್ಲೋಸ್ ಮಾಡ್ತೀನಿ. ಫಸ್ಟ್ ನಾನು ವಾರ್ನಿಂಗು ಸಾಮಾನ್ಯ ಅಲ್ಲ, ಅನೇಕರಿಗೆ ಅದನ್ನು. ಆಮೇಲೆ ಕೃಷ್ಣಪ್ಪ ಮನೆಗೆ ವಾರ್ನಿಂಗ್ ಅಲ್ಲ, ಕೃಷ್ಣಪ್ಪ ವಾರ್ನಿಂಗ್ ಇದೆ ನಿಮ್ಮ ಮನೆಗೆ, ಅದು ಆ ಥರ ವಾರ್ನಿಂಗ್ ಅವೆಲ್ಲ ಸೀರಿಯಸ್ ವಾರ್ನಿಂಗ್ಗಳವೆಲ್ಲ. ನೀವು ಆಟ ಆಡೋದಷ್ಟೇ, ನೀನು ಆಟ ಆಡೋದಷ್ಟೇ. ನಿಮಗದು 3 ಸಾವು ವಿಚಾರ ಹೇಳ್ತಾ ಇದ್ದೀನಿ ಇವರಿಗೆ. ಬೀಕ್ನಳ್ಳಿ ಈ ಕಡೆ ಕೇಳಿಸ್ಕೊ, ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಸಾವಾಗಿದೆ, ಇಲ್ಲಿ ಜೀವ ಹೋಗಿರೋದು ಹೇಳ್ತಾ. ಇನ್ಯಾವ ಥರ ಬೇಕು ನಿಮಗೆ? ನಲ್ಕಿರಿಬೇಡಿ, ನಗಾಡಬೇಡಿ, ಸರಿಯಾಗಿ ಸುಮ್ಮನೆ ಕೇಳಿಸ್ಕೊಳ್ಳೋದೀವೋ. ಸೀರಿಯಸ್ ಮ್ಯಾಟ್ರ್ ಹೇಳ್ತಾ ಇರೋದು ನಾನು ನಿಮಗೆ. ಏನು ಆಟ ಆಡ್ತಿದ್ದೀರ? ಹೆಂಗಾಗುತ್ತೆ ನಿಮಗದು? ನಿಮಗೆ ನಿಮ್ಮ ಇಚ್ಛಾದಲ್ಲಿ ನಮಗೆ ಹೊಡ್ಕೊಳ್ತಾ ಇರುತ್ತೆ. ನಿಮಗೆ ದೊಡ್ಡ ಸಾಧನೆ ಆಗಿದೆ. ದೇವ್ರನ್ನ ನಂಬಿ ಒಂದು ಬೈಬಲ್ ಓದೋದೇ ಸಾಧನೆ ಆಗಿದೆ ಅವರಿಗೆ. ಅದು ನಿಮಗೆ ಯಶನ್ರಿಗೆ ಅದು ವಾರ್ನಿಂಗ್, ಅದು ಒಳಗಡೆ ಹೋಗ್ತಾ ಇದೆಯಾ ವಾರ್ನಿಂಗ್? ಕಣ್ಣು ಮುಂದೆ ಆಗಿರೋದು ಅವು 3 ಕಣ್ಣು ಮುಂದೆ. ಅವರೆಲ್ಲ ಬಿಟ್ಟೋಗೋರೇ ಅಲ್ಲ, ಅವರೆಲ್ಲ ಬಿಟ್ಟೋಗೋರಲ್ಲ. ಹೆಂಗಪ್ಪ ಆಯ್ತದು? ಹೆಂಗಪ್ಪ ಆಯಿತು? ಮೊನ್ನೆ ತಿಳಿಸಿದ್ರು ದೇವ್ರು ಏನೋ, ಎಷ್ಟೇ ಹತ್ರದವರು ಬಿಟ್ಟೋಗ್ಬೋದು ಅಂತ. ಅದು ಯಾರು ಅಂದ್ರೂ ಬಂದಿತ್ತು ತಗೊಳ್ಳಿ. ಈ ಥರದಕ್ಕೆಲ್ಲ ಇದೆ. ಅದನ್ನೆಲ್ಲ ಏನು ಹೇಳೋಣ? ಅದನ್ನು ಹೆಂಗೆ ಹೇಳೋಣ ಹೇಳಿ? ಅವೆಲ್ಲ ಒಳ್ಳೆ ವಿಚಾರನ ಹೇಳೋಕ್ಕಾಗಲ್ಲ. ಆದರೆ ಹೆಸರುಗಳು ಬಂದಿರುತ್ತೆ. ಓಕೆ, ಅದಿರಲಿ. ಇಸ್ರೇಲ್ರು ಅದೊಂದು ಹೇಳಿ ನಾವು ಮುಗಿಸೋಣ. ನಾವು ಆಮೇಲೆ ಬೇರೆ ಮೆಸೇಜ್ಗೆ ಹೋಗೋಣ. ಇಸ್ರೇಲ್ರು ಅವರಲ್ಲಿ ಐಗುಪ್ತದಲ್ಲಿ 400 ವರ್ಷಕ್ಕಿಂತ ಮೇಲೆ, ಅಥವಾ 300, ಅವ್ರದ್ದು 80 ಇಯರ್ಸ್ ಮೈನಸ್ ಮಾಡಿ, 450ರಲ್ಲಿ ಎಷ್ಟೋ 80 ಮೈನಸ್ ಮಾಡಿ, ಎಷ್ಟು? 370 ವರ್ಷ ಜೀತ ಮಾಡಿರೋದಲ್ಲಿ. 370 ವರ್ಷ ಜೀತ ಮಾಡಿರೋದವರು. ಅದೇ ಚೆಂದ ಅಂತ ಹೇಳ್ತಾರಲ್ಲ ಇವರು. ಮನೇಲಿ ಹೋಗಿ ಯಾರು ಕೇಳಿಸ್ಕೊಳ್ತಾರೋ ಕೈ ಎತ್ತಿ ನನಗಿಲ್ಲಿ. ಮನೇಲಿ ಹೋಗಿ ನೀವು ಓದಿಲ್ಲ, ಓದೋದು ಕೇಳಿಸ್ಕೊಳ್ಳಿ, ಯಾರು ಕೇಳಿದ್ರು ಓದಿಸ್ಕೊಳ್ಳಿ. ಮಕ್ಕಳು ಮೊಮ್ಮಕ್ಕಳು ಓದಿಸ್ಕೊಳ್ಳಿ. ಓದೋಕ್ಕೆ ಬರಲ್ಲ ಅಂದೆ ಅದೇನೋ ದೊಡ್ಡ ಅವಾರ್ಡ್ ಥರ ಆಡಬೇಡ ನೀನು. ಓದೋಕ್ಕೆ ಬರಲ್ಲ ಅಂತೇಳಿ ಅವಾರ್ಡ್ ಥರ ಆಡ್ತೀಯ ನೀನು. ದೊಡ್ಡ ಬಹುಮಾನ ಥರ ಆಡ್ತವೆ ಇವು. ಓದೋಕ್ಕೆ ಬರಲ್ಲ, ನನಗೆ ಓದಲ್ಲ ಅದಕ್ಕೀಗ ಅಂತ ಇವರು ಆಡೋದಿವರು. ಮೊಮ್ಮಕ್ಕಳಲ್ಲಿ ಓದಿಸ್ಕೊ ನೀನು, ಮಕ್ಕಳ ಕೈಲಿ ಓದಿಸ್ಕೊ ನೀನು, ಇಲ್ಲ ಆಡಿಯೋ ಬೈಬಲ್ ಹಾಕ್ಕೊ ನೀನು. 370 ವರ್ಷ ಜೀತ ಅಲ್ಲಿದ್ದಾರೆ ಅವರು. ಆಯ್ತಲ್ವಾ? ಈಗ ದೇವರು ಒಬ್ಬನ್ನ ಕಳಿಸ್ತಾ ಇದ್ದಾರೆ ಅವನಿಗೆ ಬಿಡುಗಡೆ ಮಾಡೋಕ್ಕೆ. ಆಯಿತಾ? ಬಿಡುಗಡೆ ಮಾಡೋಕ್ಕೆ. ಅವನದು ಏನಿಲ್ಲ ಅಲ್ಲಿ. ಮೋಶೆದು ಯಾವ ಪಾತ್ರನೂ ಇಲ್ಲ ಅಲ್ಲಿ. ಮೋಶೆಯನ್ನು ಅಲ್ಲಿ ಯಾರೋ ಒಬ್ಬನ್ನ ಬಿಡ್ಸೋಕ್ಕೆ ಹೋಗಿ ಅವನೇ ಓಡಿ ಬಂದ ಅಲ್ವಾ? ಅಷ್ಟೇ ಒಂದು ಪಾತ್ರ ಅಲ್ಲಿ. ನಮ್ಮದು ನಿಮ್ಮದು ಅಷ್ಟೇ. ಕೇಳಿಸ್ಕೊಳ್ಳಿ, ಇಲ್ಲಿ ಸೇವೆ ನಡೀತಾ ಇರೋದಕ್ಕೆ ನಂದು ನಿಮ್ಮದು ಹೆಸರು ಯಾರ್ದು ನೋ ಆ ಥರದ್ದು ಯಾರ್ದು ಇಲ್ಲ ಹೆಸರು ಇಲ್ಲಿ. ನಿಮಗೆ ಪದೇ ಹೇಳ್ತೀವಿ, ಇದು ಸೇವೆ, ಇದು ನಾವೆಲ್ಲರೂ ಸೇರೆ ಮಾಡ್ತಾ ಇರೋದು. ಆ ಕಾರ್ಪೊರೇಟ್ ಅನಾಯಿಂಟಿಂಗ್ ಅದು. ಎಲ್ಲೂ ಬೈಬಲಲ್ಲಿ ಸೇವೆನ ಒಂಟಿಯಾಗಿ ಇಲ್ಲವೇ ಇಲ್ಲ. ಎಲ್ಲೂ ಅಲ್ಲಿ ಒಂಟಿಯಾಗಿದ್ದವ್ರು ನೋಡಿ ನೀವು. ಒಂಟಿಯಾಗಿದ್ದವರು ಈಸಿಯಾಗಿ ತುಂಬ ರೇರ್ ಆ ಥರ ಮೇಂಟೈನ್ ಮಾಡಿದ್ದು. ದಾನಿಯೆಲ್ಲ ಸಿಂಗಲಾಗಿ ಕಾಣಿಸ್ತಾನೆ. ಆದರೆ ಶದ್ರ ಮೇಷಕ್ ಅಬೇದ್ನಿಗೂ ಒಂದು ಸ್ವಲ್ಪ ಸಪೋರ್ಟ್ ಇದ್ದಾರೆ. ಅಲ್ಲಿ ಕೈದಿಗಳಾಗಿ ಓದೋರು ಅಲ್ಲಿ ಸ್ವಲ್ಪ ಇದ್ದಾರೆ. ಅಲ್ಲಿ ಒಂಟಿ ಇದ್ರು. ಆದರೂ ಆ ಒಂಟಿ ಅಭಿಷೇಕ ಕೆಲಸ ಮಾಡುತ್ತೆ. 11 ಜನ ಟೀಮಲ್ಲಿದ್ದರೆ, ಫುಟ್ಬಾಲೋ ಕ್ರಿಕೆಟೋ ಹಾಕಿನೋ ಇದ್ರೂ ಅಲ್ಲಿ 11 ಜನನೂ ಇಂಪಾರ್ಟೆಂಟೇ. ಆದರೆ ಒಬ್ಬೊಬ್ಬನೂ ಸರಿಯಾದ ಒಬ್ಬ ಸೆಂಚುರಿ ಹೊಡಿಯೋನು, ಒಳ್ಳೆ ಆಟ ಆಡೋನು, ಫಾರ್ವರ್ಡ್ ಆಟ ಆಡೋನು ಇಂಪಾರ್ಟೆಂಟ್ ಇರ್ತಾನಲ್ಲಿ. ಆಗುತ್ತಾ? ಆ ಇಂಡಿವಿಜುವಲ್ ಇಂಪಾರ್ಟೆಂಟೇ. ಅದು ಸ್ಟಿಲ್ ನಿಮಗೆ ಸಪೋರ್ಟ್ ಬೇಕೇ ಯಾರದು. ಅದರಲ್ಲಿ ಹೊಸ ಆಟೋಮೆಟಿಕಲ್ ಬಂದರೆ ಕಾರ್ಪೊರೇಟ್ ಅನಾಯಿಂಟಿಂಗ್ ಅಂತ, ಸಮೂಹ ಅಭಿಷೇಕ. ನೀವು ಅಲ್ಲಿ ಟಿಪ್ಟೂರಿಂದ ಬರ್ತೀರ, ನೀವು ಒಂದು 3 ತಿಂಗಳು ಹಂಗೆ ಕಣ್ಮರೆ ಆಗ್ಬಿಟ್ರೆ ನೀನು ಏನಾಯ್ತದು ರಮ್ಯ ನಿಂದದು? ಆ ಥರ ಆಗಲ್ಲ ಅದು. ಇದಕ್ಕಿದ್ದಂಗೆ ಕಣ್ಮರೆ ಆಗ್ಬಿಡ್ತೀರಾ. ಫೈನಲ್ ಏನಾಗುತ್ತೆ ಹೇಳಿ? ಫೈನಲ್ ಆಗಿ ಎಲ್ಲಿ ಹೋಗ್ತಿದ್ದ ಪ್ರೇಯರಿಗೆ ಸರ್ಚ್ ಮಾಡ್ತಾರೆ. ಆಗುತ್ತಾ? ಎಲ್ಲಿ ಹುಡುಕ್ತಾರೆ? ಇಲ್ಲಿ ಹೋಗ್ತಿದ್ರಾ? ಮತ್ತೆ ಯಾಕೆ ಹಂಗಾಯ್ತು? ಹಿಂಗೆ ಶುರು ಆಗುತ್ತವೆಲ್ಲ. ಆ ಪಾಯಿಂಟಿಗೆ ಆಮೇಲೆ ಬರೋಣ ನಾವು. ಆ ಪಾಯಿಂಟಿಗೆ ಕೇಳಿ, ನಾವು ನಿಮ್ಮ ಬರ್ತ್ಡೇ, ನಿಮ್ಮ ಮ್ಯಾರೇಜ್ ಡೇ, ಇನ್ಯಾವುದೋ ಡೇಗಳಿಗೆಲ್ಲ ನಾವು ಗ್ಯಾರಂಟಿ ಕೊಡೋಲ್ಲ. ಕೇಳಿಸ್ಕೊಳ್ಳಿ, ನಮಗೇನು ಅದರಲ್ಲಿ 5 ಪೈಸು ಸಿರಿ ಇಲ್ಲ ನನಗದರಲ್ಲಿ. ದಯವಿಟ್ಟು ಯಾರು ಬರ್ತ್ಡೇ ವಿಶಸ್ಸೇ ಮಾಡಬೇಡಿ ನನಗೆ ನೀವು. ಗೊತ್ತಾಗುತ್ತಾ? ಅವೆಲ್ಲ ಮನೇಲಿ ಒಂದು ಪ್ರೇಯರ್ ಇಟ್ಕೊಳ್ಳಿ.
ಮಕ್ಕಳಿಗೆ ಆ ಟೈಮಲ್ಲಿ ನೀವೇ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಒಂದು ಎಷ್ಟು ಖರ್ಚು ಮಾಡ್ತೀರ ಬರ್ತ್ಡೇಗೆ? ಮಿನಿಮಮ್ 1000 ರೂಪಾಯಿ ಇಟ್ಕೊಳ್ಳೋಣ ನಾವು, ಬರೀ ಕೇಕ್ ತಂದು ಕಟ್ ಮಾಡಿದ್ರು. ಆ 1000 ರೂಪಾಯಲ್ಲಿ ಒಂದು ಪೆನ್ಸಿಲ್ ತೊಗೋ, ಒಂದು 100-200 ಪೆನ್ಸಿಲ್ ತೊಗೋ. ಗೌರ್ಮೆಂಟ್ ಸ್ಕೂಲ್ ಮುಂದೆ ಹೋಗಿ ನಿಮ್ಮ ಮಕ್ಕಳು ಕೈಲಿ ಕೊಡಿಸು, ನೀನು ನಿನ್ನ ಮಗು ಕೈಲಿ ಕೊಡಿಸು. ಅವನು ಎಷ್ಟೇ ವಯಸ್ಸಾಗಿರಲಿ, ಆ ಕೊಡೋದು ಕಲೀಲಿ ಅವರು. ಅಷ್ಟೇ ಉದಾಹರಣೆ. ಹೆಚ್ಚಂತ ಹೇಳಿದ್ರೆ ಇನ್ನೊಂದು ಸಲ ಯಾವನಾರು ಬರ್ತಡೇ ಗಿರ್ತಡೇ ಅಂತ ಏನಾದ್ರು ಸಿರಿ ಬರಬೇಕಲ್ಲ ನನ್ನ ಹತ್ರ ಮೂತಿ ಇಟ್ಕೊಂಡು. ಯಾವನ ಕಲಿಸ್ತು ಅದನ್ನು? ಎಲ್ಲಿಂದ ಬಂತದ್ದು ಇವನಿಗೆ ಬರ್ತಡೇ ಸಿರಿ? ಯಾವನು ಕಲಿಸಿದ್ದು ನಿಮಗಲ್ಲಿ? ನಮಗೆ ಜ್ಞಾಪಕನೇ ಇರ್ತಿರಲಿಲ್ಲ ಬರ್ತಡೇ ಬಂದೋಗಿದ್ದು. ನಮಗೆ ಒಂದು ಸಲ ಜ್ಞಾಪಕ ಇರ್ತಿರಲಿಲ್ಲ. ಇವ್ರುಗಳಿಗೆ ಜ್ಞಾಪಕ ಮಾಡಿದ್ದಿಲ್ಲ. ಇಲ್ಲಿ ಯೇಸು ನಂಬ್ಕೊಂಡು ಬಂದ ಮೇಲೇ ಜ್ಞಾಪಕ ಮಾಡಿದ್ದೀರಲ್ಲ ಯಾವಾಗ ಹುಟ್ಟುದು ಅಂತೇಳಿ. ಅದು 2-3 ಬರ್ತ್ಡೇ ಇಟ್ಟಿದೆ ನಮ್ದು. ಬೇರೆ ಆಸ್ಪತ್ರೆದೇ ಬೇರೆ, ಇದ್ರದ್ದೇ ಬೇರೆ, ಇನ್ನು ಇನ್ಕಮ್ ಟ್ಯಾಕ್ಸಲ್ಲೇ ಬೇರೆ. ಯಾವ್ದು ಮಾಡ್ತೀಯ ನೀನು? ಎಲ್ಲ ಮಾಡ್ತೀನಿ ಆಗುತ್ತಾ? ಅದರಲ್ಲೇ ನಾನು ಹೇಳ್ತೀನಿ, ನಿಮಗೇನೋ ಸಿರಿ ಇರ್ಬೋದು, ಓಕೆ, ಅಷ್ಟೇ ಆಗುತ್ತಾ. ಒಂದು ಪ್ರೇಯರ್ ಇಟ್ಕೊಳ್ಳಿ. ಅವತ್ತು ನನಗನ್ಸುತ್ತೆ ಒಂದು ಡೆಡಿಕೇಟ್ ಮಾಡಿ ಬೇಕಾರೆ ಅವತ್ತು ನನಗೆ ಒಳ್ಳೆ ಬುದ್ಧಿ ಕಲಿತೀನಪ್ಪ ದೇವರೇ, ನಾನು ಇಷ್ಟು ವಯಸ್ಸಾಗಿದೆ ನನಗೆ ಅಂತ ಹೇಳ್ಕೊ. ಅಷ್ಟು ನೀನು ಹೇಳ್ಕೊಂಡ್ರೆ ಅದಕ್ಕಂತ ಎಂಥದ್ದು ಬೇಕಾಗಿಲ್ಲ ನನಗನ್ಸುತ್ತೆ. ಒಂದು ವೇಳೆ ನೆನಪಿದ್ರೆ ನಿನಗೆ ಬರ್ತಡೇಗಳವೆಲ್ಲ. ಓಕೆ, ಇಲ್ಲಿ ಬನ್ನಿ ಕೇಳಿಸ್ಕೊಳ್ಳಿ. ಅವರು ಮಂಜಮ್ಮ ಎದಳಿ ಮೇಲೆ ನಿಮ್ಮ ಹೋಗಿ ನಿಂತ್ಕೋಗಿ, ಎದೋಗಿ ಮೊಕ್ಕ ತೊಳ್ಕೊಂಡು ನಿಂತ್ಕೋಗಿ ನೀವು. ಇಲ್ಲಿ ನೋಡಿ, ಅವರು ಆ ಕೈದಿಗಳಾಗಿರೋ ತನಕ ಕೈದಿಗಳು ಇಲ್ಲ, ಜೀತ ಬಿಟ್ಟಿ ಕೂಲಿ ಮಾಡ್ಕೊಂಡಿದ್ದಾರೆ. ಯಾರೂ ಇಲ್ಲ, ಆದರೂ ಏನು ಕಂಪ್ಲೇಂಟ್ ಇಲ್ಲ. ಏನಂತ ಗೊತ್ತಾ ಅವ್ರಿಗೆ? ಈರುಳ್ಳಿ ಸಿಗ್ತಾ ಇದೆಯಂತೆ, ಕೈ ಸಿಕ್ಕಿ ತಿನ್ಕೊಂಡು ಆರಾಮಾಗಿದ್ದೀವಿ ಅಂತಾರೆ. 14ನೇ ಅಧ್ಯಾಯ ಆಯಿತು, ತೆಗಿರಿ ಆಯಿತಾ? ಜಯಘೋಷ ಮಾಡಿದವರು ಯಾರು ಗೊತ್ತಾ? ಮೋಶೆ, ಆಮೇಲೆ ಅವ್ರ ಅಕ್ಕ ಈ ಮಿರಿಯಾಮಳು, ಕೆಲವರು ಇಸ್ರೇಲ್ ಅಂತ ಹೇಳ್ಬೋದು ಅಷ್ಟೇ. ನಾನು ಬೇರೆಯವರು ಕಾಯ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ, ರಾಹುಲ್ ಗಾಂಧಿಯವರು ಫ್ರೀ ಕೊಡ್ತಾ ಇದ್ದಾರೆ. ಮೊನ್ನೆ ಯಾರೋ ಸೀರಿಯಸ್ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ, ಸೀರಿಯಸ್ ಆಗಿ. ಯಾಕೆ ಕೊಡ್ತಾರ್ರಿ? ಆಮೇಲೆ ನಾನು ಹೇಳಿದೆ, 4 ವರ್ಷದಲ್ಲಿ ಅವನು ಕುಮಾರಸ್ವಾಮಿ ಸಾಲ ಮಾಡಿದ್ದು 3.25 ಲಕ್ಷ ಕೋಟಿ ಸಾಲ ಮಾಡೋದು. ಬರೀ ಸಾಲ, ಬಜೆಟಲ್ಲ, ಬರೀ ಸಾಲ ಮಾಡಿರೋದು ಆ 4 ವರ್ಷದಲ್ಲಿ. ಅದು ಇವರು ಸೇರಿಸ್ಕೊಂಡ್ರೆ ಎಷ್ಟು ಬೇಡ 4 ವರ್ಷದಲ್ಲಿ. ಈಗ ಎಷ್ಟು ಸಾಲ ಆಗಿದೆ ಸಿದ್ದರಾಮಯ್ಯ ಬಂದ ಮೇಲೆ? 2.5 ವರ್ಷದಲ್ಲಿ ಎಷ್ಟು ಸಾಲ ಆಗಿದೆ? ಯಾರಿದ್ರಲ್ಲಿ ಬಜೆಟ್ ನೋಡೋರು? ನಾನು ನೋಡಿದಾಗ 50-60 ಸಾವಿರ ಕೋಟಿ ಸಾಲ ತೊಗೊಂಡಿದೆ. ಡಿಪಾರ್ಟ್ಮೆಂಟ್ ಅವ್ರು ಇದರಲ್ಲಿ ಎಷ್ಟು ಸಾಲ ಮಾಡಿದ್ದಾನೆ ಸಿದ್ದರಾಮಯ್ಯ ಬಂದ ಮೇಲೆ? ಅವೆಲ್ಲ ಗೊತ್ತಿಲ್ಲ ನೋಡಲ್ಲ ಅವ್ರಿಗೆ. ನನಗೆ ಗೊತ್ತಿರೋಂಗೆ ನಾವು ಚಿಕ್ಕ ಹುಡುಗರಿದ್ದಾಗ, ಸ್ಯಾಮಿಗಿಂತ ಚಿಕ್ಕ ಹುಡುಗರಿದ್ದಾಗ, ಆ ಹೊಸ ಗೌರ್ಮೆಂಟ್ ಬಂದಾಗ ಅಲ್ಲಿ ಯಾರು ಮಿನಿಸ್ಟ್ರು ಯಾರು ಅವ್ರದ್ರಲ್ಲಿ ಕಟೌಟ್ ಮಾಡಿ ನಾವು ನಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ರು. ಬ್ಯಾಗಲ್ಲಿ ಇರೋದು ನಮ್ಮ ಹತ್ರ. ನಿಮ್ಮ ಹತ್ರ ಇರೋದು ಅದು? ನಿಮ್ಮ ಹತ್ರ ಕೇಳೋರು ನಮಗೆ. ಹೆಂಗೆ ಕೂತಿದ್ದಾರೆ ಇವರು ಕೇಳೋರು ಇಲ್ಲ, ಕೇಳಲಿ ಏನಾದ್ರು ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಅಷ್ಟೇ. ನಾನು ಹೇಳ್ದವ್ರು ಮಾತ್ರ ಉತ್ತರ ಕೊಡಬೇಕು. ಕರ್ನಾಟಕದ್ದು ಹೋಮ್ ಮಿನಿಸ್ಟರ್ ಕೈ ಎತ್ತಿ ಫಸ್ಟ್. ಒಂದು ಹೋಮ್ ಮಿನಿಸ್ಟ್ರು, ಎಂಥದ್ದು ಗೃಹ ಸಚಿವ ಕೈ ಎತ್ತಿ. ಇಲ್ಲಿ ನೋಡಪ್ಪ, ಅಲ್ಲಿ ತಗೊಳಪ್ಪ, ಇಲ್ಲಿ ನೀನು ಸುಮ್ಮನೆ ಕೈ ಎತ್ತ ಕೇಳಿದ್ದೀನಿ, ಬಾಯಿ ಮುಚ್ಕೊಂಡು ಕೂತ್ಕೊಂಡು. ನೀನು ಜಾಸ್ತಿ ಓವರ್ ಆಡಬೇಡ, ನೀನು ಓವರೇ. ನೀನು ಕೈ ಎತ್ತ ಕೇಳಿದೆ ಅಷ್ಟೇ. ಹಾಂ, ಎಂಥದ್ದು ಕಂದಾಯ ಸಚಿವ ಯಾರು? ಕೈ ಎತ್ತು ನೋಡಿ. 2 ಹೋದ್ವು ಕೈ, 4 ಬಂತು ಅಲ್ಲಿ. ಫೈನಾನ್ಸ್ ಮಿನಿಸ್ಟ್ರು, ಹಣಕಾಸು ಸಚಿವ ಯಾರು ಇಲ್ಲ. ಎಲ್ಲ ನೋಡಿ, ಇಲ್ಲಿ ಇದೇ ಒಳ್ಳೆಯ ಉತ್ತರ ಅಲ್ವಾ? ನೋಡಿ, ಕೂತು ಸ್ಕೂಲು ಕಾಲೇಜಿಗೆಲ್ಲ ಹೋಗ್ತೀಯಲ್ಲ ನೀನು. ಮತ್ತು ಟೆಸ್ಟ್ ಕೊಟ್ಟರೆ ಏನು ಮಾಡ್ತೀರಾ ನೀವು? ಎಂಥದ್ದು ಆಪ್ಟಿಟ್ಯೂಡ್ ಟೆಸ್ಟ್ ಎಲ್ಲ ಕೊಟ್ಟರೆ ಏನು ಮಾಡ್ತೀರಾ ನೀವು? ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ ಅಲ್ವಾ ನೀನು ಹೋಗಿದ್ದೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನೀನು ಪಾಸ್ ಆಗಿ ಇಲ್ಲೇ ಹೇಳ್ತೀನಿ. ರಿಸಲ್ಟ್ ಇಲ್ಲೇ ಹೇಳ್ತೀನಿ ಬಾ. ಇನ್ನು ಸೆಂಟ್ರಲ್ದಿರಲಿ, ಸೆಂಟ್ರಲ್ದು ಹೆಂಗಾಗುತ್ತೆ ಇವ್ರದಕ್ಕೆ? ಕೇಂದ್ರದ ವಿದೇಶಾಂಗ ಸಚಿವ ಯಾರು? ಕೈ ಎತ್ತಿ ನೋಡೋಣ. 1 ಅರ್ಧ ಅಂದರೆ ಡೌಟೇ ಅದು. ಮತ್ತೆ 3-4 ನೋಡ್ರಿ ಇಲ್ಲಿ ನೋಡಿ ಹೇಗಿದೆ ಇಲ್ಲಿ. ಸುನೀತಾ ನೋಡಲ್ಲಿ ಕತ್ತು ಬಗ್ಗಿಸ್ಕೊಂಡು ಅಲ್ಲಿ ನೋಡ್ಬಿಟ್ರೆ ಏನಾಗುತ್ತಲ್ಲಿ ಹೇಳಿದ್ರೆ ಬೇಕಂತ ಕತ್ತು ಬಗ್ಗಿಸ್ಕೊಳ್ತಾರದಲ್ಲಿ. ಓಕೆ, ಅದು ಸೈಡಿಗೆ ಇಡೋಣ ಅದನ್ನು. ಇಲ್ಲಿ ನೋಡಿ, ಇಲ್ಲಿ
14ನೇ ಅಧ್ಯಾಯ ಅಷ್ಟೇ ಅವ್ರದ್ದು ಭಕ್ತಿ. ಯಾಕೆ? ಅದ್ಭುತಗಳಾಗೋ ತನಕ ಅಷ್ಟೇ. ಅದ್ಭುತಗಳು ಹೋಗಿ ಮನೇಲಿ ಓದಿ ಅದನ್ನು ನೀವು. ಯಾರ್ಯಾರು? ರಮ್ಯಾ ವಿಮೋಚನಾ ಕಾಂಡ 3ನೇ ಅಧ್ಯಾಯದಿಂದ ಶುರು ಆಗುತ್ತಲ್ವಾ. ಇನ್ನೂ ಅವರಿಗೆ 2ನೇ ಅಧ್ಯಾಯದಲ್ಲಿ ಇನ್ನೂ ಅವ್ರಿಗೆ ಏನೂ ಸಿಕ್ಕಿಲ್ಲ. ಗುಡ್ ನ್ಯೂಸು 3ರಲ್ಲಿ ನಮ್ಮ ಮೋಶೆ ಹೋದ್ಮೇಲೆ ಶುರು ಆಗೋದು ಗುಡ್ ನ್ಯೂಸ್. 4ರಿಂದನೇ ಕರೆಕ್ಟಾಗಿ ಶುರು ಆಗೋದು. ಅಲ್ಲಿ 2 ಹೆಸರು ಬರುತ್ತೆ ದೇವರಿಗೆ. 2ನೇ ಅಧ್ಯಾಯದಲ್ಲಿ 14, 15. 14ರಲ್ಲಿ ಏನು ಹೆಸರು? ಐ ಆಮ್ ದಟ್ ಐ ಆಮ್, ಇರುವಾತನೇ. ಹೌದಾ? ಹಲ್ಲೆಲೂಯಾ. ನೆಕ್ಸ್ಟು 15ರಲ್ಲಿ ಏನು ಹೇಳ್ತಾರೆ? ನಾನು ಅಬ್ರಾಮ್, ಈಸಾಕ್, ಯಾಕೋಬನ ದೇವರು ಯೆಹೋವಾ. ಇದು ಎಂದೆಂದಿಗೂ ನೆನೆಸ್ಕೊಳ್ಳೋಂಥ ಹೆಸರು ಇದು. ನೋಡಿ, ದೇವರು ತಾನೇ ತನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ತನಗೆ ತಾನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ ದೇವರು. ಆ ಇರುವಾತನೇನೋದಕ್ಕಿದೆ ನೋಡ್ರಿ, ಅದು ತುಂಬ ಪವರ್ಫುಲ್ ವಿಚಾರ. ಅದು ನೀವು ಅದರದ್ದು ಗ್ಲಿಮ್ಸ್ ಗೊತ್ತಾಗುತ್ತಲ್ಲೇ, ನೀವು ಬೈಬಲ್ ಓದುವಾಗ ಅದರದ್ದು ಛಾಯೆ. ಏಸಪ್ಪ ಅದನ್ನು ಮುಚ್ಚಿಡೋಕ್ಕೆ ನೋಡ್ತಿರ್ತಾರೆ. ಆದರೂ ಏಸಪ್ಪನ ಮಾತಲ್ಲಿ ನೀವು ಸ್ವಲ್ಪ ಹುಷಾರಾಗಿದ್ದರೆ, ನಾನೇ ಜೀವದ ರೊಟ್ಟಿ, ನಾನೇ ಆ ಇರುವಾತನೇ, ಅಲ್ಲಿ ಎಕೋ ಆಗ್ತದೆ ನೋಡ್ರಿ. ಅಲ್ಲಿ ಅಷ್ಟರಲ್ಲೇ ಅಲ್ಲಿ ನೀವು ತಿಳ್ಕೊಂಬಿಡ್ಬೇಕದು. ಆಗುತ್ತಾ? ಓಕೆ, ನೋಡಿ, ಅಲ್ಲಿ ದೇವರು ತಾನೇ ಬಂದು ಮಾಡೋಕ್ಕೆ ಬಂದರೆ ಏನು ಹೇಳ್ತೀರಾ ನೀವು? ದರ್ಶನಗಳು. ಇಲ್ಲಿ ನೋಡಿ, ದರ್ಶನಗಳು ನನಗನ್ಸುತ್ತೆ, ನಾನೇನಾದರೂ ಇಲ್ಲಿ ಯಾರು ಇವ್ರ ಥರ ಹುಡುಗ ಯಾರು, ಅವ್ನು 5ಗಿಂತ ಸ್ವಲ್ಪ ದೊಡ್ಡವನು ನಾನು. ಆವಾಗ ನಾನು ಯೇಸು ನಂಬಿದಾಗ 25 ವರ್ಷ ಒಳಗಡೆ ನನಗೇನಾದರೂ, ನಾವೆಲ್ಲ ಬೇಗನೆ 1-2 ದಿನದೊಳಗೇ ರೆಡಿ ಆಗಾಯ್ತು ಬಿಡ್ರಿ. ನಾನು ಏನಾಯ್ತು ಅನ್ನೋಳಗೆ ರೆಡಿ. ನಿಮ್ಮ ಥರ ಏನೋ ಟೈಮೆಲ್ಲ ಬೇಕಾಗಿರಲ್ಲ. ನಿಮ್ಮದೆಲ್ಲ ಪರಿಸ್ಥಿತಿ ನೋಡ್ತೀನಿ ಯಾವನ್ನಿಸ್ತರು. ಇನ್ನು ನೀವು ಮೋಸ್ಟ್ಲಿ ನಾನು ಸುಮನ್ ಥರ ಇದ್ದೆ ಅಂತ ಕಾಣುತ್ತೆ. ಸುಮನ್ ಏಜ್ ಏನಾದ್ರು ಗೊತ್ತಿದ್ರೆ ನನಗೆ 25 ಒಳಗಡೆ ಇದ್ದೆ ನಾನು. ಇನ್ನು ಅದು ಹೆಂಗೆ ಈ ಕಡೆ ರಜನಿ ಬಿಡ್ರಿ, ನೋಡ್ಬಿಡ್ರಿ ಮಕ್ಕಳದ್ದು ನೀವು. ಸುಮ್ಮನೆ ಕೂತ್ಕೊಳ್ಳಪ್ಪ. ಯಾರು? ಅಭಿಷೇಕ್. ಸುಮ್ಮನೆ ಕೂತ್ಕೋ ನೀನು. ಅಭಿಷೇಕ್ ಚಿಕ್ಕ ಹುಡುಗ ಇಲ್ಲ ನೀನು. ಕೇಳಿದ್ರು ನೋಡ್ರಿ, ಚಿಕ್ಕ ಮಕ್ಕಳು ಏನೋ ಸ್ಕೂಲ್ಗೆ ಹೋಗದೇ ಇರೋರು 1 ವರ್ಷ 2 ವರ್ಷದವ್ರಿಗೆ ಏನೋ ಹೇಳೋಕ್ಕಾಗಲ್ಲ. ಅವರೆಲ್ಲ ಬೇಕಂತ ಆಡ್ತಾರೆ, ನೋಡಿದ್ದೀನಿ ನಾನು. ಓಕೆ, ಇಲ್ಲಿ ನೋಡಿ, ಯವನಸ್ಥರಿಗೆ ಹೇಳ್ತಾ ಇದ್ದೀನಿ ನಾನು. ನಿಮಗೆಲ್ಲ ಏನೋ ಒಂಥರ ಒತ್ತಾಯ, ಅದು ಮಾಡೋಂಗಿಲ್ಲ. ಯಾಕೆ ಕೇಳಿಸ್ಕೋದನ್ನ? ಅಲ್ಲೇ ನಮ್ಮದು ಮಿಸ್ಟೇಕ್ ಇರೋದು. ಗೊತ್ತಾಯ್ತು ಈಗ ನಮಗೆ ಮಿಸ್ಟೇಕ್ ಯಾವುದು ಅಂತ. ಸಮುವೇಲ ಹೇಳಾಯಿತು ಸೌಲನ ಬಗ್ಗೆ, ದಾವಿದನ ಬಗ್ಗೆ. ಸುಮ್ಮನೆ ಇದ್ದಾನೆ ಅವನಿನ್ನ. ನಾವು ಒಂಥರ ಒತ್ತಾಯ ಮಾಡ್ತಾ ಇರೋದು ನಿಮಗೆ. ಇನ್ನು ಅದನ್ನು ಹೇಳಿದ್ದೀನಿ ಶೋಭನಿಗೆ, ಅದನ್ನು ಸ್ಟಾಪ್ ಮಾಡೋದು. ಬೇರೆ ಥರ ಮಾತಾಡಿದ್ದೀನಿ ಅದಕ್ಕೆ. ಅದನ್ನು ಇಂಪ್ಲಿಮೆಂಟ್ ಆಗಬೇಕು ಅಷ್ಟೇ. ಈಗ ಅದು ಇಂಪ್ಲಿಮೆಂಟ್ ಆಗಬೇಕು ಅಷ್ಟೇ. ಅದು ಇನ್ನೇನಿಲ್ಲ. ಅದು ಆಗುತ್ತಾ? ಯಾವುದು ಇಲ್ಲಿ ನಮಗೆ ಹ್ಯಾಂಡ್ಲಿಂಗ್ ಮಾಡೋದು ಅಂತ, ಅದನ್ನು ಹ್ಯಾಂಡ್ಲಿಂಗ್ ಮಾಡೋದು. ಅದಕ್ಕೆ ನಾನು ನಿಮಗೆ ಕೇಳ್ಕೊಳ್ತಾ ಇರೋದು ಆ ಪ್ರವಾದನ ಫ್ಲೋ. ಅದಕ್ಕೆ ನೀವು ಯಾರ್ಯಾರಿಗೆ ನಿಮಗೆ ದೇವ್ರ ಮಾತುಗಳು ಕೇಳೋದು ಕೈಕೊಂಡು ಹಿಡಿಯೋಕ್ಕೆ ಇಷ್ಟ? ಬೈಬಲ್ ಅಲ್ಲದೆ ಪ್ರವಾದನ ಮಾತು ಹೇಳ್ತಾ ಇರೋದು ನಾನಿಲ್ಲಿ. ನಾನು ನಿಮಗೆ ಮಾತ್ರ ಮಾತಾಡ್ತಿದ್ದೀನಿ, ಬೇರೆಯವ್ರಿಗೆಲ್ಲ ಮಾತಾಡ್ತಿಲ್ಲ ಇಲ್ಲಿ ನಾನಿಲ್ಲಿ. ಅವ್ರು ಕೇಳಿಸ್ಕೊಂಡ್ರು ಬಿಟ್ಟರೆ ಅವ್ರಿಗೆ ಮಾತಾಡ್ತಾ ಇಲ್ಲ ನಾನಿಲ್ಲಿ. ಕೇಳಿಸ್ಕೊಳ್ಳಿ ಯಾರ್ಯಾರಿಗೆ ನಾನು ಸೇರ್ಕೊಂಡೋದ್ರಲ್ಲಿ. ಅಯ್ಯ, ಈಗಲೂ ನಾನು 30 ವರ್ಷ ಆಲ್ಮೋಸ್ಟ್ ನಾನು ಸೇವೆಯಲ್ಲಿ ನಡೆದಿದ್ದೀನಿ. ಈಗಲೂ ನನಗೆ ಅಷ್ಟು ಕ್ಲಾರಿಟಿ ನನಗೂ ಏನು ಬರ್ತಾಯಿಲ್ಲ. ಓಪನಾಗಿ ಹೇಳ್ತೀನಿ ನಾನು. ಬರುತ್ತೆ, ಬಟ್ ಸ್ಟಿಲ್ ಹಂಗಿಲ್ಲ. ಯಾಕೆಂದರೆ ಹತ್ರ ಇರೋರಲ್ಲಿ ನಾನೇ ಹತ್ರ. ಯಾರಿಗೆ? ಶೋಭನಿಗೆ. ಹತ್ರದನಲ್ಲಿ ಹತ್ರನಲ್ವ ನಾನು. ಕೇಳಿಸ್ಕೊಳ್ಳಿ, ನನಗೆ ಒಂದೊಂದು ಹಾವ ಭಾವಗಳು ಗೊತ್ತಾಗುತ್ತೆ. ಸಂಧ್ಯಾ ಈ ಕಡೆ ನೋಡಿ, ಈ ಕಡೆ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಕೇಳಿ, ಅವಳು ಹೇಳೋ ಒಂದೊಂದು ವರ್ಡು ಹುಷಾರಾಗಿದ್ದೀನಿ ನಾನು. ಅದು ಕೃಪಂಗಿಗೆ ರಿಯಲೈಸ್ ಆಗಿದೆ. ಕೃಪನಿಗೆ, ನನ್ನ ಮಗಳಿಗೆ ರಿಯಲೈಸ್ ಆಗಿದೆ. ಅವಳಿಗೆ ಈಗ ಮೊದಲು ಅವಳು ಹಿಂಗೇನೆ ಯಾರ್ಯಾರಿಗೆ ನಿಮ್ಗೆ ಹೇಳಿಲ್ವ? ನಿಮಗೆ ನನಗೊತ್ತು. ನಿಮಗೆ ಆತ್ಮಿಕ ಕಣ್ಣು ತೆರೆದೇ ಇರೋದಿಲ್ಲ, ಚೆನ್ನಾಗಿ ಗೊತ್ತು ನನಗದು. ಅದನ್ನೇ ಕೇಳ್ತಾ ಇರೋದು, ಯಾಕೆ ಹಂಗೆ ಮಾಡ್ಕೊಂಡಿದ್ದೀರಾ ಅಂತ. ಯಾಕೆ ಹಂಗೆ ಆಗ್ತಿದೆ ಅಲ್ಲ, ನೀವು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರೋದು ನಾನು. ಯಾಕೆ ಇಲ್ಲಿ ನೋಡಿ, ಅಲ್ಲಿ ಮೋಶೆ ಅವರು ಅಷ್ಟೇ. ಅಲ್ಲಿಗೆ ನಿಲ್ಲಿಸೋಣ, ಅಲ್ಲಿ ನಿಲ್ಲಿಸೋಣ. ಯಾವುದದು 3ರಿಂದ 14 ಓದಿ ನೀವು. ಅದ್ಭುತಗಳ ಮೇಲೆ ಅದ್ಭುತ ಆಯ್ತಲ್ವ. ಕಣ್ಣಾರೆ ಕಂಡ್ರಲ್ಲಿ ಅವರು. ಕಣ್ಣಾರೆ ನೆಲದಲ್ಲಿ ಇಡಬೇಡಿ, ಅದನ್ನು ಪಾಸ್ ಮಾಡಿ. ಚೆಲ್ತಾರದನ್ನು ಅಲ್ಲೇ ಪಾಸ್ ಮಾಡಿ. ಅದನ್ನು
ಕ್ಲೀನಾಗಿ ಪಾಸ್ ಮಾಡಿದ್ದೀನಿ. ಯಾರಾದರೂ ಕಲೆಕ್ಟ್ ಮಾಡಿದ್ದಾನೆ, ಯಾರು ಕಲೆಕ್ಟ್ ಮಾಡಿರಿ, ಆ ಕಡೆಯಿಂದ ಈ ಕಡೆ ಯಾರಾದ್ರು ಅಲ್ಲಿ ಎತ್ತಿಡಿ, ಕಾಳೆ ಎತ್ಕೊಳ್ಳೋದನ್ನು ಎಲ್ಲಲ್ಲಿ ಇಟ್ಟಿದ್ರೆ ನೀವು ಯಾರು ತುಣಿತಾರೆ, ಅದನ್ನು ಚೆಲ್ತಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಕಲೆಕ್ಟ್ ಮಾಡಿ ಅದನ್ನು. 14ನೇ ಅಧ್ಯಾಯಕ್ಕೆ ಅವ್ರದ್ದು ಆಟನೇ ಕ್ಲೋಸ್. ಕೇಳಿ ಅವ್ರದ್ದು ಭಕ್ತಿ. 14ನೇ ಭಕ್ತಿ ಕ್ಲೋಸ್. ಇಲ್ಲಿ ಕೇಳಿಸ್ಕೊಳ್ಳಿ ಸ್ವಲ್ಪ ಈ ಕಡೆ ನೋಡಿ ಸರಿಯಾಗಿ. ನೀವು ಎಷ್ಟು ಜನ ನೀವು ಭಕ್ತಿ ಉಳಿಸ್ಕೊಳ್ತೀರಾ? ಕೈ ಎತ್ತಿದ್ದಾನೆ ಕರೆಕ್ಟಾಗಿ ಗ್ಯಾರಂಟಿ ಕೊಡ್ತೀರಾ? ಕ್ರಿಸ್ಮಸ್ ತನಕ ನಾನು ಉಳಿಸ್ಕೊಳ್ತಿದ್ರು ಕೈ ಎತ್ತಿ ನೋಡೋಣ. ಮಂಜು ನಿಮ್ಗೆ ಆಗ್ತಿಲ್ಲ, ನಿಮಗೆ ನೀವು ಮಲಗಿಲ್ಲ, ನೀವು ಡ್ಯೂಟಿನ ಬಂದ್ರ ನೀವು? ಯಾಕೆ ಮಲ್ಕೊಂಡು ಬರಬೇಕು? ಗಾಡಿ ಓಡಿಸ್ಕೊಂಬಂದ್ರ ನೀವು? ಹಾಂ, ಮತ್ತು 1 ಗಂಟೆ ಇಲ್ಲೇ ಮಲ್ಗಿಡ್ಬೇಕಾಯ್ತು ನೀವು? ಮುಖ ತೊಳ್ಕೊಂಡು ಬಂದು ನಿಂತ್ಕೊಳ್ಳಿ. ನನಗೆ 1 ವಾರ ನಿದ್ರೆಗೆಟ್ಟರು ಮೇಂಟೈನ್ ಮಾಡ್ತೀನಿ ನಾನು. ಇಲ್ಲಿ ನಾವು ನಮ್ಮದು ಇದಕ್ಕೆ ಹೋದ್ವಲ್ಲ, ಎಲೆಕ್ಷನ್ ಪ್ರೇಯರಿಗೆ ಹೋದಾಗ ಮ್ಯಾಕ್ಸಿಮಮ್ ಗಾಡಿ ಓಡಿಸ್ತವನೇ ನಾನು. ಕೇಳಿಸ್ಕೊಳ್ಳಿ, 8,000 ಕಿಲೋಮೀಟ್ರಲ್ಲಿ 5,000 ಕಿಲೋಮೀಟ್ರ್ ಓಡಿಸಿರೋನೆ ನಾನು. ಬರೀ ಎಷ್ಟು ದಿನ ಅದು ನಾನು ಅವ್ರಿಗೆ ಹೇಳೋದು ಗೊತ್ತಾ? ಆ್ಯಾವ್ರೇಜು 100 ಮೇಲೆ ಇಡಬೇಕು, 120 ಮೇಲೆ ಅಂತ. ಅವರು ಜೀವನ ಹಿಂಗೆ ಹಿಡ್ಕೊಳ್ತಾರೆ ಅವ್ರು. ಆ 80-70ರಲ್ಲಿ ಕುಟ್ಕೊಂಡವನು ಹೋದ ಅಲ್ಲ, ಯಾರು ಹೋಗ್ತಾರೆ ಅಲ್ಲಿ? ಅಯ್ಯ, ಹೊಸ ಗಾಡಿ ಅದು, ನೀನು 200 ಹೊಡೆದ್ರು ಗೊತ್ತಾಗೋದಿಲ್ಲ. ಒಳಗಡೆ ಕೂತ್ಕೊಂಡು ಏರೋಪ್ಲೇನ್ ಥರ ಹೋಗ್ತಾ ಇದೆ ಅದು. ಇವರು ಓಡಿಸೋದಕ್ಕೆ ಗಾಡಿ ಸಾಯುತ್ತೆ ಅನ್ನಂಗೆ ಇವನು ಓಡಿಸಿದ್ರೆ ಹಾಂ ಆಗುತ್ತಾ? ಓಕೆ, ಕೇಳಿಸ್ಕೊಳ್ಳಿ. ಇಲ್ಲಿ ಎಷ್ಟು ಗಂಭೀರವಾಗಿದ್ದೀರ ಆ ಮ್ಯಾಟ್ರ್ ಮಾತಾಡ್ತಾ ಇದ್ದೀನಿ. ಅಲ್ಲಿ ನೋಡ್ರಿ, ಓದ್ಕೊಳ್ಳಿ ಹೋಗಿ ಮನೇಲಿ ನೀವು. ಇಲ್ಲಿದಲ್ಲ ಇದು. ಸೌಲ ಎಷ್ಟು ದಿನ ಯಥಾರ್ಥವಾಗಿದ್ದ ನನಗೆ ಉತ್ತರ ಕೊಡಿ ನನಗೆ. ಈ ಕಡೆ ಸರಿಯಾಗಿ ಗಮನ ಇಟ್ಟು ಈ ಕಡೆ ಕೇಳಿಸ್ಕೋಬೇಕು. ಅದು ಮಾತಾಡ್ಬೇಕಾದ್ರೆ ಆ ಕಡೆ ನೋಡಬಾರ್ದು. ಕ್ಲೀನಾಗಿ ಈ ಕಡೆ ಕೇಳಿಸ್ಕೊಂಡು. ಅದರಲ್ಲೂ ಯಾರ್ಯಾರು ನೋಡ್ತಿರ್ತೀನಿ ನಾನು, ನೀವು ನಿಮ್ಮ ಪರಿಸ್ಥಿತಿಗಳು ನೋಡ್ರೆ ನನಗೆ ಅಯ್ಯೋ ಅನಿಸುತ್ತೆ. ನೀನು ಆಕಾಶ ನೋಡ್ತಿರ್ತೀಯ, ನೀನು ಗೊತ್ತಾಗುತ್ತಾ? ನಿಮ್ಮ ಪರಿಸ್ಥಿತಿ ನೋಡ್ರೆ ನಮಗೆ ಒಂಥರ ಆಗ್ತಿರುತ್ತೆ. ನೀನು ಎಲ್ಲೋ ಎಳೆ ಮಗು ಥರ ಆಡ್ತಿರ್ತೀಯ ನೀನು. ಕೇಳಿಸ್ಕೊಳ್ಳಿ, ಸೌಲನೂ ದಾವಿದನಿಗೂ ಅಭಿಷೇಕ ನಿಮ್ಮ ಕಣ್ಣು ಮುಂದೆ ಇದೆ. ಅಲ್ಲಿ ಅದೇ ಥರದಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಅದಕ್ಕೇನು ಮಾಡ್ಬೋದು ಗೊತ್ತಾ? ನೀವು ಫಸ್ಟ್ ನೀವು ಹೇಳೋದು ಸರಿ, ಆದರೆ ಮಾಡೋಕ್ಕಾಗ್ತಿಲ್ವಲ್ಲ. ನೀನು ಹೇಳು ಆ ಥರ ಒಂಚೂರು ಪ್ರಶ್ನೆ ಕೇಳು ನನಗೆ ನೀನು. ಅದಕ್ಕೆ ಒಂದು ಡೈಲಿ ಡಿವೋಷನ್ಸ್ ಮಾಡಿಕೊಡ್ತೀನಿ ನಾನು. ನಿಂದು ಯಾವುದೇ ನಿನಗೇನು ಅನಿಸುತ್ತೆ ಅದನ್ನೊಂದು ಒಂದು ವರ್ಡ್ ಕಳಿಸು ನನಗೆ. ಒಂದು ಲೈನ್. ಬೈಬಲ್ ಇವಾಗ ಒಂದೊಂದು ಲೈನಿಗೆ ಮಾಡ್ತಾ ಇದ್ದೀವ. ಒಂದೊಂದು ಸಲ ಒಂದು ಲೈನಲ್ಲಿ 2 ಬರ್ತಾ ಇದೆ ಮೆಸೇಜು, ಅಥವಾ 3 ಆಯಿತು. ಒಂದು ಲೈನ್ನ ನೀನು ಓದ್ಕೊಳ್ಳಪ್ಪ. ಎಷ್ಟು ಜನ ಓದಿರಿ ಇವತ್ತು ನಮ್ಮ ಡೈಲಿ ಡಿವೋಷನ್ಸ್? ಕೈ ಎತ್ತಿ ತಗೊಳಪ್ಪ. ಇಲ್ಲಿ ತಗೋ, 4 ಜನ ಕೈ ಎತ್ತಿ. ಏನು ಇವತ್ತು ಡೈಲಿ ಡಿವೋಷನ್ಸ್ ಇವತ್ತು? ಹಾಂ, ಕಿಂಗ್ಸ್ ಫೇವರ್. ಅಲ್ಲಿ ಮಿಸ್ಟೇಕ್ ಆಗಿದೆ. ಏನು ಮಿಸ್ಟೇಕ್ ಆಗಿದೆ? ಅಪಾಸ್ಟ್ರಫಿ ಮಿಸ್ ಆಗಿದೆ ಅಲ್ಲಿ. ಕನ್ನಡ ಮೀಡಿಯಮು ನಾನು ಹೇಳ್ತಾ ಇದ್ದೀನಿ ನೋಡಿ. ಕಿಂಗ್ಸ್ ಫೇವರ್ಗೆ ಅಪಾಸ್ಟ್ರಫಿ ಮಿಸ್ ಆಗಿದೆ ಅಲ್ಲಿ. ಅದೊಂದು ಇವತ್ತು ಎಷ್ಟೋ ದಿನ ಆದಮೇಲೆ ಮಿಸ್ಟೇಕ್ ಆಗಿದೆ ಅಲ್ಲಿ. ಆದರೆ ಅಷ್ಟು ಸುಲಭ ಮಿಸ್ಟೇಕ್ ಆಗಿ ಬಿಡಲ್ಲ ನಾನು. ಯಾಕೆಂತೇಳಿದ್ರೆ 13ರಲ್ಲಿ 11 ನಾನೇ ಟ್ರಾನ್ಸ್ಲೇಷನ್ ಕಳಿಸೋದು ನಾನು. ಇನ್ನು ಕನ್ನಡ ಇಲ್ಲಿ, ತಮಿಳ್ ಒಬ್ಬರು ಕಳಿಸ್ತೀರಾ, ಇನ್ನು ಮಿಕ್ಕಿದೆಲ್ಲ ನಂದೇ ಟ್ರಾನ್ಸ್ಲೇಷನ್. ಅದು ಹಿಂದಿ 0 ಬರ್ತಾಯಿತ್ತು ನನಗೆ, ಆಯಿತಾ? ಹಿಂದಿ 0 ಬರ್ತಾಯಿತ್ತು. ಆಮೇಲೆ ಉರ್ದು, ಅರಬಿಕ್ಕು, ಫ್ರೆಂಚು ಯಾವುದೆಲ್ಲ ನಂದೇ ಹೋಗ್ತಾ ಇರೋದಲ್ಲಿ ಟ್ರಾನ್ಸ್ಲೇಷನ್. ತೆಲುಗು, ಮಲಯಾಳಂ. ಮಲಯಾಳಂ ಯಾರೋ ಒಬ್ಬರು ಪ್ರಿನ್ಸಿಪಲ್ ಮಾಡ್ತೀನಿ ಅಂತ ಬಂದ್ಲು ಕಣಪ್ಪ. ಒಂದು ದಿನವೂ ಅವತ್ತಿಂದ ಅವತ್ತು ಕಳಿಸ್ಲೇ ಇಲ್ಲ. ಒಂದು ದಿನವೂ ಕಳಿಸ್ಲಿಲ್ಲ. ಇವತ್ತಿಂದ 1 ವಾರ ಬಿಟ್ಟು ಕಳಿಸ್ತೀನಿ ಅಂತ. ಯಾರು ಓದ್ತಾರೋದನ್ನು, ಯಾರು ನೋಡ್ತಾರೋದನ್ನು? ಹಾಂ, ಓಕೆ, ತಡೀರಿ. ಅಲ್ಲಿ ಎಲ್ಲಿದೆ ಅದು ವಾಕ್ಯ? ಅದು ಯಾರಿಗೆ ನೆನಪಿದೆ? ಎಫ್ರಾಯಿಮೆ, ನಿನ್ನ ನಾನು ಹೆಂಗೆ ತಿದ್ದಲಿ ನಾನು? ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ಮೋಡದಂಗೆ, ಮಂಜು ಹಂಗೆ ಮೋಡದ ಥರ ಆರೋಗುತ್ತೆ. ಓಶಯ ತೆಗಿರಿ ವಾಕ್ಯ. ಆಮೇಲೆ ಕೆಲವೆಲ್ಲ ನೀವು ಮಕ್ಕಳಿಲ್ಲ ಅಂತೀರಾ. ಮಕ್ಕಳಿಲ್ಲ ಅಂತ ಹೇಳೋರು 25 ವರ್ಷ ಆಗಿರಲಿ, ಅದು ಮಕ್ಕಳಿಲ್ಲ. ಕೇಳಿಸ್ಕೊಳ್ಳಿ, ಮಕ್ಕಳಿಲ್ಲರ ವಿಚಾರ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರು ಇಲ್ಲಿದ್ದೀರಾ ಇನ್ನೂ, ಅದೆಷ್ಟಾರು ಆಗಿರಲಿ. ರಾಂಪುರ ಎಷ್ಟು ಜನರು ಬಂದಿದ್ದೀರಲ್ಲ, ನೀವು ಯಾರು ರಾಂಪುರಕ್ಕೆ ಬಂದಿದ್ದೀರಲ್ಲ ಕೈ ಎತ್ತಿ. ನಿಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ನಾನು ಕ್ಷಮೆ ಹೇಳ್ತೀನಿ ಬೇಕಾದ್ರೆ. ಆದ್ರೂ ಅದ್ರ ನಿಮಿತ್ತವಾಗಿ ನಿಮ್ಮನ್ನು ಬ್ಲೆಸ್ ಮಾಡಲಿ ಬಿಡಿ ದೇವರು. ನಿಮಗೆ ಆ ಥರ ಬರೀ ರಾಂಪುರದ ಅನುಭವ ಅಲ್ವಾ? ಇನ್ನು ನಾನು ಎಷ್ಟು ಕಡೆ ಓಡಾಡಿರ್ಬೇಕು ಇಡೀ ಇಂಡಿಯಾ ಹೊರಗಡೆ ಎಲ್ಲ. ನನಗೆ ಹೆಂಗೆ ಎಂತೆಂಥ ಅನುಭವ ಆಗಿರ್ಬೇಕು ಯೋಚನೆ ಮಾಡಿ ನೀವು. ನಿಮಗೆ ರಾಂಪುರದ ಒಂದಕ್ಕೇ ಉಸಿರುಡ್ಕೊಂಡಿರಲ್ಲ ಬಂದು ನೀವು ಅಲ್ವಾ?
ಅಲ್ಲಿ ನಮ್ಮ ಅವ್ರ ಹೆಸರೇನಪ್ಪ, ಪಾಸ್ಟ್ ಹೆಸರು 3 ಜನ ಹೆಸರಲ್ಲಿ ಬೆಳ್ಳಗಿದನ ಸಣ್ಣಗೆ ಅವ್ರ ಹೆಸರೇನು? ದೇವೇಂದ್ರ ಪಾಸ್ಟರು. ಅವ್ರದ್ದು ಕ್ರಿಸ್ಮಸ್ ಮೀಟಿಂಗ್ ಕರೆದಿದ್ರು. ಮೊದಲು ಹೋಗ್ತಿದ್ದೆ, ಕ್ರಿಸ್ಮಸ್ಸಿಗೆ ಕರೆದ್ರು. ಕೂತಿದ್ದೀನಿ, ಹಾರ ಎಲ್ಲ ಹಾಕಿದ್ರು. ಆಮೇಲೆ ಸಾಕ್ಷಿಗಳು ಹೇಳ್ಸಪ್ಪ ಅಂದೆ. ನಾವು 1 ವರ್ಷ 2 ವರ್ಷದಿಂದ ಹೋಗ್ತಿದ್ನಲ್ಲ, ಹಂಗೆ ಹೇಳ್ತೀನಿ ನಾನು. ಯೂಶ್ವಲಿ ಏನು ಮಾಡ್ತೀವಿ ಮೀಟಿಂಗಲ್ಲಿ, ಸಲ ನಾವು ಬಂದಾಗ ಕೈಯೆಲ್ಲ ಬಾಯಿಗೆಲ್ಲ ಹಾಕಬಾರ್ದು, ಸುಮ್ಮನೆ ಕೂತ್ಕೊಂಡು ನೋಡಿ. ಅದರಲ್ಲಿ ಎಡಗೈನ ಬಾಯಿ ಹಾಕೊಂಡು ಕೂತಿರ್ತೀವಿ. ಇವಳು ನಮ್ಮನ್ನೊಬ್ಬಳಿದ್ಲು, ಮೋಹನ ಕೈಯೆಲ್ಲ ನೆಕ್ತಾನೆ ಅಂತ ಹೇಳಿ. ಅವಳು ಎಡಗೈ ಹಾಕೊಂಡು ಕೂತ್ಕೊಂಡು ಇವಳು ಬಾಯಿಗೆ ಹಲ್ಲೆಲ್ಲ ಉಗುರು ನೇಲ್ ಕಟ್ಟರೆ ಬೇಡ, ಹಂಗೆ ಕಿತ್ತಾಕೊಳ್ಳಿ. ಮೋಹನ ಕೈ ನೆಕ್ತಾನಂತೆ ಊಟ ಮಾಡಬೇಕು. ಇನ್ನೇನು ನೆಕ್ತಾನೆ ಇವನು? ಕೈ ನೆಕ್ತಲ್ಲ ಇವನು ಬಾಳೆ ಎಲೆ ಕೊಟ್ಟರೆ ಏನು ನೆಕ್ತಾನೆ ಇವನು? ಎಡಗೈ ಹಾಕೊಂಡು ನಿಕ್ಕೊಂಡು ಕೂತಿರ್ತಾಳೆ ಇವಳು. ಹೆಸರು ಹೇಳ್ಬೇಕಾ ನಿನಗೆ? ಏನು ಇವ್ರದ್ದೆಲ್ಲ ಅವ್ರದ್ದು? ಅದೇ ಕೈ ಬೈಬಲ್ ಮುಟ್ಟ, ಅದೇ ಕೈ ಕಾಲು ಮುಟ್ಟ, ಅದೇ ಕೈ ನೆಕ್ದ. ಈಗ ಮೈ ಮೇಲೆ ಸ್ವಲ್ಪ ಜ್ಞಾನ ಇಲ್ವ ನಿಮಗೆ? ಅವನು ಉಗುರೆಲ್ಲ ಹಂಗೆ ತಿಂದಾಕ್ತಾನೆ ಅವನು. ಅಲ್ಲ ಬೇದಾನೆ ನಿನ್ನ ವೀಡಿಯೋ ಎಲ್ಲ ಇದೆ, ಇದು ತಲೆ ಎಲ್ಲ ಆಡಿಸ್ಬಿಟ್ರೆ ನಿಂದಲ್ಲಿ ವೀಡಿಯೋ ಸಮೇತ ಕೊಡ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ಬನ್ನಿ ನೀವು. ರೆಕಾರ್ಡ್ ಆಗ್ತಾಯಿದೆ ಅದು. ಯಾವನ್ ಪಾಸ್ಟ್ರು ನೋಡಿದ್ರೆ ನಾವು ಹೇಳಲ್ಲ ಅವನ ಹತ್ರ ಹೋಗಬೇಡ ನೀವು ಅಂತ. ನೋಡಲ್ಲಿ ಅವನೇನು ಮಾತಾಡ್ತಾನೆ ಅವನು. ಹೌದಾ? ಸಡಿರಿ, ನಿಂದು ಎಷ್ಟೇ ವಾಕ್ಯ ಅದು? ಓಶೇನ ಎಷ್ಟು? 6:4 ತೆಗಿರಿ, ಅದನ್ನು ಓದ್ರಿ ಯಾರಾದರೂ. ಹಾಂ 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 ನಿಮ್ಮ ಭಕ್ತಿಯು ಪ್ರಾತಃಕಾಲದ ಮೋಡಕ್ಕೂ ಹಾಂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ತಗೊಳಪ್ಪ ಇಲ್ಲಿ. ವೆಂಕಟೇಶ್, ನಿದ್ರೆ ಬರ್ತಿದೆ ನಿಮಗೆ? ಯಾಕೆ ಬರ್ತಲ್ಲ ಶುಕ್ರವಾರ ಶನಿವಾರ ನೀವು? ಸರಿಯಾಗಿ ಬನ್ನಿ ನೀವು. ನಿಮಗೆಲ್ಲ ವಾಗ್ದಾನ ಇದೆ, ನಿಮಗೂ ವಾಗ್ದಾನ ಇದೆ. ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಈ ಭಕ್ತಿ ಹಿಡ್ಕೊಂಡು ಏನು ಮಾಡ್ತೀರ ನೀವು? ಇದನ್ನು 99 ಜನ ಕೂತಿದ್ದೀರ ಆ ಥರದವ್ರು ಇಲ್ಲಿ ನೀವಿಲ್ಲಿ. ಒಬ್ರಿಬ್ರೆಲ್ಲ ಕೈ ಎತ್ತಿರ ಗೊತ್ತು. ನಾನು ಈಗಲೇ ನನಗಿಂತ ಮೊದಲು ಹೋಗ್ತೀನಿ ಅಂತ ಬೇಕಾದ್ರೆ ಹೇಳಿದ್ರೆ, ನನಗಿಂತ ಮೊದಲು ಹೋಗ್ತೀನಿ ಅಂತ ಹೇಳಿ ಕೈ ಎತ್ತಿರ ಬೇಕಾದ್ರೆ ನೀವಿಲ್ಲಿ. ಇನ್ನೊಂದ್ಸಲ ಹೋದ್ರಪ್ಪ ಯಾರಾದ್ರೂ ಅದನ್ನು 1-2-4 ಜನ ಓದಿ ಅದನ್ನು. ಅಲ್ಲಿ ಲೈಟ್ ಹಾಕಿ, ಯಾರಾದರೂ ಅಲ್ಲೊಬ್ರು ಲೈಟ್ ಹಾಕಿ. ಹಾಂ, ನಿಮ್ಮ ಭಕ್ತಿಯು ಪ್ರಾತಃ ಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಓದಿ ಅಲ್ಲಲ್ಲೇ ಸುತ್ತಮುತ್ತ ಓದಿ ಎಲ್ಲರೂ. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃ ಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಅಲ್ಲೇ ಕೈ ಸನ್ನಲ್ಲಿ ಮಾತಾಡ್ಕೋಬೇಕು ನೀವು. ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಆ ಮೊದಲನೇ ಓದಿದ್ದು ಮಾತ್ರ ಅರ್ಥ ಆಗ್ತಾ ಇದೆ ಅಷ್ಟೇ ನನಗೇನೆಯ. ಇನ್ನು ಬೇರೆಯವ್ರಿಗೆ ಏನು ಅರ್ಥ ಆಗುತ್ತೆ ನೀವು ಮಾತಾಡೋದು? ಅಲ್ಲೇನು ಕಳೆದೋಗಿದೆಯಾ ಅದು? ಉಳಿದು ಪದಗಳು ನೀನು ಓದೋ ತೀರು ನೋಡಿದ್ರೆ ನೀನು. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃ ಕಾಲದ ಮೋಡಕ್ಕೂ ಬೇಗನೆ ನೋಡಿ, ಪ್ರಾತ ಸರಿಯಾಗಿ ಓದಿದ್ದು ಈಗಲೇ. ಪ್ರಾತಃ ಕಾಲ. ಅಲ್ಲಿ ಪಕ್ಕಕ್ಕೆ ಎಂಥದ್ದು ಇಲ್ವಾ? ಅಲ್ಲಿ ಎರಡು ರೌಂಡ್ ಇದಾವಲ್ಲಿ. ಏನು ಹೆಸರು ಅದಕ್ಕೆ? ಹಾಂ, ಎಂಥದ್ದು? ವಿಸರ್ಗನಾ? ವಿಸರ್ಗ. ಈ ಟೀಚರ್ಗಳು ಹೇಳಿದ್ರೆ ಕೇಳಲೇಬೇಕು ನೀವೀಗ. ನಾವಿವತ್ತು ಇದೇ ಫಸ್ಟ್ ಕೇಳ್ತಾ ಇರೋದಪ್ಪ. ಅದು ನಾನು ಇದೇ ಫಸ್ಟ್ ಕೇಳ್ತಾ ಇರೋದು, ನಮಗೆ ಗೊತ್ತಿದ್ರು ಅದು. ಓಕೆ, ಇನ್ಯಾರು ಓದಿ ಈ ಕಡೆ 1-2-3 ಜನ ಹೋದ್ರೆ ಆ ಕಡೆ. ನೀನು ಹಂಗೆಲ್ಲ ಕೂತ್ಕೊಬೇಡ, ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಮಾಡಬೇಡ. ನೀವು ಫೈ ಎಲ್ಲೋದ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಮಾಡಬೇಡಿ. ಕ್ಲೀನಾಗಿ ಕೂತ್ಕೊಳ್ಳಿ ಸರಿಯಾಗಿ ನೀವು. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೋವನೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃ ಕಾಲದಲ್ಲಿ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮವಾಗಿದೆ. ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃ ಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ನೋಡು, ಅವನೇ ಸರಿಯಾಗಿ ಓದ್ನಪ್ಪ. ಕನ್ನಡ ಬರದೇ ಇರೋನು ಅವನು.
ಆ ಚಂದು ಅನ್ನೋನು ಅವನು ಓದಿರೋದು ಹಿಂದಿ ಇಂಗ್ಲೀಷ್ ಮೀಡಿಯಮು. ಕನ್ನಡ ಓದಿದ್ದೀನೋ ಇಲ್ಲ, ಅವನು ಓದಿಲ್ಲ ಕನ್ನಡ. ಅವನು ಕೇಳಿ ನೀವು, ಅವನೇ ಸರಿಯಾಗಿ ಓದ್ತಾವನೆ. ಆಯಿತು, ನೀನು ಕನ್ನಡ ಓದೋದು ಹಿಂದಿ ಸರಿನೇ, ನೀವು ಒಂದು ದಿನ ಸರಿ ತತ್ತಪತ್ತ ದಿನ ಅದೇ ಹೆಂಗೆ ನಿಮ್ಮದು? ಹಾಂ, ನಿಮ್ಮದು ಕೇಳಿ. ನನಗೆ ಹಿಂದಿ 0 ಬರ್ತಾಯಿತ್ತು. ಈಗ ಓದ್ತೀನಿ ನಾನು, ಹಿಂದಿ ಕೊಡು ನಾನು, ಈಗ ಓದ್ತೀನಿ ನಾನು. ನೀನು ಒಂದು ಸರಿ ಒಪ್ಕೊಳ್ಳೋಣ. 1 ವಾರ 2ನೇ ವಾರ ಬೆಳಗ್ಗೆ ನಿಮಗೆ ಓದೋಕ್ಕೆ ಕೇಳೋರು ಹೆಂಗಿರುತ್ತಲ್ಲಿ, ಅಲ್ಲಿ ಟೈಮ್ ಇರುತ್ತೆ, ಅಷ್ಟೊತ್ತಿಗೆ ಓದ್ಕೊಬೋತಾನೆ. ನೀನು ಒಂದು ಸಲ ಓದ್ಕೋಬೋದಲ್ವ ನೀವು? ನನಗೆ ಕೇಳೋದು ನಿಮಗೆ ಕಾಳಜಿ ಇದ್ದರೆ ನಿಮಗೆ. ತಮಿಳ್ನಾಡು ಕೇರಳದಲ್ಲಿ ನೀವು ಯಾರಾದರೂ ಕೂತಿದ್ದೀರ ಎಲ್ಲರೂ ಚರ್ಚ್ಗಳಲ್ಲಿ, ಮೋಸ್ಟ್ಲಿ ಬ್ಯಾಂಗ್ಳೂರ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಆ ಮೈಕಲ್ಲಿ ಓದೋಕ್ಕೆ ಕೂರಿಸಿರ್ತಾರೆ. ಅವ್ರಿಗಿಂತ ಫಸ್ಟ್ ಯಾರಾದರೂ ಇಡೀ 1,000-2,000 ಜನಕ್ಕೆ ಆ ಒಬ್ಬಳೇ ಕಿರ್ಚಿ ಓದ್ತಾಳವರು, ಒಬ್ಬರೇ ಓದ್ತಾರೆ ಅವರು. ಆ ತಮಿಳ್ನಾಡು ಕೇರಳದಲ್ಲಿ ನೀವು ಕಂಪೀಟ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಅವ್ರು ನಿಲ್ಲಿಸಲ್ಲ, ಅವರು ಮೈಕಲ್ಲಿ ಹೋದ್ರೂ ನಿಲ್ಲಿಸಲ್ಲ, ಇವ್ರದ್ದೇ ಕೇಳಿಸ್ತಾ ಇರುತ್ತಲ್ಲ. ಹಲ್ಲೆಲೂಯಾ. ಓಕೆ, ನನಗನ್ಸೋದು ಅದೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಅದು ಎಕ್ಸ್ಪ್ಲನೇಷನ್ ಏನೂ ಬೇಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಅರ್ಥ ಹೇಳಿ ನನಗೀಗ, ಅವರಿಬ್ಬರ ಹೆಸ್ರದ್ದು ಅರ್ಥ ಹೇಳಿ ನನಗೆ. ಅಲ್ಲೇ ನೀವು ಹೆಂಗೆ ಹುಡುಕ್ಬೇಕು ಕೇಳಿಸ್ಕೊಳ್ಳಿ, ಯಾವ ರೀತಿಯಲ್ಲಿ ಮೆಸೇಜ್ಗೆ ಹೋಗಬೇಕು. ಆ ಎಫ್ರಾಯಿಮ್ಗೆ ಅರ್ಥ ಏನು? ಮನಸ್ಸೇ ಮೊದಲೇನು. ಎಫ್ರಾಯಿಮ್ ಅಂತ ಹೇಳಿದ್ರೇನು? ಹಾಂ ಹೇಳಿ. ನನ್ನನ್ನು ವೈರಿ ದೇಶದಲ್ಲಿ ಆಶೀರ್ವಾದ ಮಾಡಿದ್ದಕ್ಕೆ ಹೆಸರಿಟ್ಟಂಗೆ. ಯಹೂದ ಅಂತ ಯಾಕೆ ಹೆಸರು ಬಂತು? ಯಹೂದ ಅಂತ ಯಾಕೆ ಹೆಸರಿಟ್ಲು ಅವಳು? ಯಾರು ಅವಳ ಮೊದಲು ಮದುವೆ ಮಾಡಿಕೊಡ್ತಾನೆ ನೋಡಿ, ಮೊದಲು ತಂಗಿನ ಮದುವೆ ಮಾಡಿಕೊಡೋದು, ದೊಡ್ಡವಳನ್ನ ಮದುವೆ ಮಾಡಿಕೊಟ್ಟಿರ್ತಾನೆ. ಹೆಸರೇನು? 4 ಗಂಡು ಮಕ್ಕಳು, ಒಟ್ಟು 6 ಜನ ಮಕ್ಕಳು ಅವಳಿಗೆ, ಆಯಿತಾ? 4 ಅದರಲ್ಲಿ ಯಹೂದ ಏನಕ್ಕೆ ಹೆಸರಿಡ್ತಾರೆ? ಈಗ ನೆನಪಾಗತ್ತೆ ನೋಡಿ ಇವ್ರಿಗೆ. ಯಹೂದ ಅಂದರೆ ಯೂದ, ಸ್ತುತಿ ಅಂತೇಳಿ ಅರ್ಥ. ಅದು ಅವಳು ಸ್ತುತಿ ಮಾಡಿ ಆ ಮಗು ಪಡ್ಕೊಳ್ತಾಳೆ ಅವಳು, ಆಗುತ್ತಾ? ಆ ಕಾರಣ ಅದು ಹೆಸರು. ಆ ಹೆಸರುಗಳಿಗೆ ಅಟ್ಯಾಚ್ ಆಗಿದೆ ನೋಡಿ, ಅದು ಆ ಹೆಸರಿಗೆ ಆ ಲೈನ್ ಅಟ್ಯಾಚ್ ಆಗಿದೆ. ಅದು ಆ ಥರ ತೆಗಿಬೇಕು. ಅದು ನೀವು ಹೋಗಿ ನೀವು ಇಬ್ರಿಯ ಭಾಷೆದು ಕ್ಲೀನಾಗಿ ಡಿಕೋಡ್ ತೊಗೊಳ್ಳಿ. ಹಳೆ ಒಡಂಬಡಿಕೆ ಆದರೆ ಯಾವುದೇ ಅದು 3 ಭಾಷೆ ಅಂತ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಯಾವುದು ನಿಮಗೆ ಬೈಬಲ್ ಬರೆಯೋದು 3 ಭಾಷೆ, ಹಿಬ್ರಿಯ, ಮಧ್ಯದಲ್ಲಿ ಅರಮಿಕ್ಕು, ಕೊನೆಯಲ್ಲಿ ಗ್ರೀಕಲ್ಲಿ. ಏಸಪ್ಪ ಮಾತಾಡಿದ್ದು ಅರಮಿಕೆ, ಇಬ್ರಿಯೇ ಅಲ್ಲ. ಏಸಪ್ಪ ಮಾತಾಡಿದ್ದು ಅರಮಿಕೆ. ಏಸಪ್ಪನ ಬದುಕಿದ್ದಾಗ ಅರಮಿಕ್ ಭಾಷೆಯಲ್ಲಿ ಮಾತಾಡಿದ್ದು. ಆ ಪ್ಯಾಷನ್ ಆಫ್ ಕ್ರೈಸ್ಟ್ ಬಂತು ನೋಡ್ರಿ, ಅದು ಅವ್ರು ಮಾಡಿದ್ದು ಯಾವುದರಲ್ಲಿ? ಅರಮಿಕ್ಕಲ್ಲೇ ಫಸ್ಟ್ ಅವರು ಒರಿಜಿನಲ್ ಮಾಡಿದ್ದವರು. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ಬೇರೆ ದಿಕ್ಕೆಲ್ಲ, ಇಂಗ್ಲೀಷ್ಗೆ ಎಲ್ಲದಕ್ಕೂ. ಅಲ್ಲಿ ನಿಮಗೆ ಅಲ್ಲಲ್ಲೇ ಅದು ವಾಯ್ಸ್ ಕೇಳಿಸ್ತಾ ಇರುತ್ತೆ. ಏನಾದ್ರು ನಿಮಗೆ ಟ್ರಾನ್ಸ್ಲೇಷನ್ ಬೇರೆ ಇದ್ದರು ಅದರಲ್ಲಿ, ಯಾವುದು ಪ್ಯಾಷನ್ ಆಫ್ ಕ್ರೈಸ್ಟ್. ಓಕೆ, ಅಲ್ಲಿಗೆ ಸ್ಟಾಪ್ ಮಾಡೋಣ ಅದನ್ನು ನಾವು. ನಾನು ಅಷ್ಟು ಉದಾಹರಣೆ ನಿಮ್ಗೆ ಹೇಳ್ಬೋಲೆ. ಯಾವುದು ಭಕ್ತಿನ ಹೆಂಗೆ ಮೇಂಟೈನ್ ಮಾಡ್ತೀರ, ಅಲ್ಲಿಗೆ ಸ್ಟಾಪ್ ಆಗಲಿ ಅದಲ್ವಾ? ಇಲ್ಲಾಂದರೆ ಮುಂದೆ ಹೋಗುತ್ತೆ, ಇನ್ನೂ ಮುಂದಕ್ಕೆ ಹೋಗೋದು ಬೇಕಾದ್ರದು. ಯಾವುದು ಎಲ್ಲಿಂದ ಶುರು ಮಾಡಿದೆ ನಾನು ನಿಮಗೆ? ಎಲ್ಲಿಂದ ಶುರು ಮಾಡಿದೆ? ಇಸ್ರೇಲ್ರಿಂದ ಶುರು ಮಾಡಿದೆ. ಯಾರು ಬೇಡ, ನೀವು ಆದಾಮಂದು ಮೊದಲನೇ ಮಗ ಏನಾದ ಅಂತ ನಿಮ್ಮ ಕಣ್ಣು ಮುಂದೆ ಇದೆ. ಈಸಾಕಂದು ಮೊದಲನೇ ಮಗ ಏನಾದ? ಅಲ್ಲಿ ಒಂದೇ ಮನೇಲಿರೋದಲ್ಲ ಅವರು. ಕಾಯಿನ, ಹೇಬೇಲ, ಏಸಾವ, ಯಾಕೋಬ. ಯಾರಿಗೆ ಅರ್ಥ ಕೈ ಎತ್ತಿ ನೋಡೋಣ. ಇದು ಅವ್ರೇನಾದರೂ ಅದರದ್ದು ನೀವು ಏನಾದ್ರು, ನನಗಂತೂ ಆ ಭಯ ಇದೆ. ಭಯ ಅನ್ನೋ ವರ್ಡ್ ಯೂಸ್ ಮಾಡಲ್ಲ ನಾನು. ಕೇಳಿ, ಇಲ್ಲಿ 4ನೇ ಅಧ್ಯಾಯ ತಗೊಳ್ಳಿದ್ದೀವಿ, ಆದಿಕಾಂಡ. ಕಾಯಿನಿಂದಲ್ವಾ ಇವತ್ತು ಬೆಳಗ್ಗೆ ಮಾತಾಡ್ಬೋದು ನಾನು, ಶೋಭಾ. ಬರೀ ಕಾಯಿನ ಸಂತತಿಯಲ್ಲೇ ಅಷ್ಟು ವರ್ಷದಲ್ಲಿ ಕಾಯಿನ ಅವನು ದೇವರಿಂದ ದೂರ ಹೋದವನು. ದೇವರಿಂದ ದೂರ. ಅವನ ಹೆಸರು 5ನೇ ಅಧ್ಯಾಯದಲ್ಲಿ ಎಲ್ಲೂ ಬರಲ್ಲ. ಕೇಳಿ, ಒಂದು ವಾಗ್ದಾನದ ಹೆಸರಲ್ಲಿ ಬರೋದಿಲ್ಲ. ವಾಗ್ದಾನದ ಹೆಸರಲ್ಲಿ ಬರೋದಿಲ್ಲ ಒಂದು. ಓಕೆ, ಇಲ್ಲಿ ನೋಡಿ, ನೀವು ಏದೋಮ್ನ ಎಲ್ಲಿಗೆ ಹಾಕ್ತಾರೆ ಗೊತ್ತಾ? ನೀವು ಏದೋಮ್ಯರನ್ನ ದೇವರು ಒಲ್ಲದ ಜನಾಂಗಕ್ಕೆ ಹಾಕ್ತಾನೆ. ಯಾರು? ನೀವು ಮೋಸ್ಟ್ಲಿ ಅದು 36 ಏದೋಮ್ದು ವಿಚಾರ ತಾನೆ, ಸರಿ ತಾನೆ? ಫುಲ್ ಅವಂದೇ ಇದೆ ನೋಡ್ರಿ ಅಲ್ಲಿ. ಆದಿಕಾಂಡ 36 ಮಾತಾಡ್ತಾ ಇದ್ದೀನಿ ನಾನು. ಅದು ಏದೋಮ್ ಬಗ್ಗೆನೇ ಅವನದು ಸಂತತಿ ಕುಲ ಎಲ್ಲ ಬರೀತಾನೆ. ಅವನು ಅಬ್ರಹಾಮಂದು ಸ್ವಂತ ಮೊಮ್ಮಗ ಅವನು. ಕೇಳಿ, ಎಷ್ಟು ಆಶ್ಚರ್ಯ. ವಾಗ್ದಾನದಲ್ಲಿ ಇಲ್ಲ. ಈಗ ಅವನು ಹೇಳಿದ್ದೀನಿ, ವಾಗ್ದಾನದಲ್ಲಿ ಇಲ್ಲ ಅವನು. ಕಾರಣ ಏನದು? ಏನಕ್ಕಿದೆ ಹೇಳ? ಒಂದು ಲೈನಲ್ಲಿ ಆಚೆ ಬರ್ಬೋದು. ನಂಬೋರು ಮಾತ್ರ ವಾಗ್ದಾನಕ್ಕೆ ಬದ್ಧರು ಅಷ್ಟೇ. ನಿಮ್ಮ ಮನೇಲಿ ನಮ್ಮ ಮಕ್ಕಳು ಇಬ್ಬರಿದ್ದಾರಲ್ವಾ, ಅವರು ಪಾಸ್ಟ್ರು ಮಕ್ಕಳು, ಅವ್ರಿಗೆ ಕಾರಣ ನೋ ಹಂಗೆ ಸಿಗಲ್ಲ. ಅದು ಅವರು ನಂಬೇಕು. ಅವರು
ಅವನು ಪಶ್ಚಾತ್ತಾಪ ಪಡಬೇಕು, ಅವಳು ಪಶ್ಚಾತ್ತಾಪ ಪಡಬೇಕು. ಅವಳು ಕೇಳಿಸ್ಕೊಳ್ಳಿ ಸರಿಯಾಗಿ ಸ್ವಲ್ಪ ಇದನ್ನು ನೀವು ಇನ್ನೂ ಕೇರ್ಫುಲ್ ಆಗಿರಬೇಕು. ನಿಮ್ಮ ಡ್ಯಾಡಿ ಮಮ್ಮಿ ಯೇಸು ನಂಬಿದರೆ ನೀವು ಇನ್ನೂ ಕೇರ್ಫುಲ್ ಆಗಿರ್ಬೇಕಲ್ಲ ನೀವು. ಯಾಕೆಂದರೆ ನೀವು ಅಡ್ವಾಂಟೇಜ್ ಅಥವಾ ಸರಾಗವಾಗಿ ಕೊಟ್ಟು ಬಿಟ್ಟವ್ರ ಥರ ತಗೊಳ್ಳೋ ಚಾನ್ಸ್ ಇರುತ್ತೆ. ನೀವು ಚಿಕ್ಕದಿಂದಲೇ ಬಂದಿರ್ತಲ್ಲ ನಿಮಗೆ ಆ ಥರ ಆಗೋ ಚಾನ್ಸ್ ಇರುತ್ತೆ. ನೀವು ಗೋಳಾಡಬೇಕು, ಹೋಗಿ ಎಲ್ಲಾದರೂ ಮಾಡಿ ನೀವು ಗೋಳಾಡಬೇಕಲ್ಲ. ಯಾಕೊಬ್ಬ 32 ಆದಿಕಾಂಡ 32ರಲ್ಲಿ 28 ಗೋಳಾಡಿಲ್ವ ಅವನು ಹೋಗಿ? ಅವನು ಬೈಬಲ್ ಏನು ಬರೀತೆ ಅವನ ಬಗ್ಗೆ? ದೇವರೊಂದಿಗೆ ಹೋರಾಡಿ ಗೆದ್ದಂತ ಬಂದ್ಬಿಟ್ಟು. ಅದು ಯಾವ ಹೋರಾಟನಪ್ಪ ಅದು? ನಾನು ನೀವಾದರೆ ಇನ್ನೂ ಮಾಡಿದ್ದು ಜಾಸ್ತಿ ಅಲ್ವಾ? ಅಲ್ಲೇನು ಅಂಥದ್ದೇನು ಹೋರಾಟ ಕಾಣಲ್ಲ ನಮಗಲ್ಲಿ, ನಮಗೇನು ಕಾಣಲ್ಲ ಅಲ್ಲಿ. ಅದು ನೋಡಿ, ನೀವು ದೇವರಿಗೆ ನೀವು ಸ್ವಲ್ಪ ಭಕ್ತಿ ತೋರಿಸಿದ್ರೆ ಅಷ್ಟೇ ಸಾಕು, ಖುಷಿ ಆಗ್ಬಿಡ್ತಾರೆ. ಸ್ವಲ್ಪ ನೋಡಿ, ನೀವು ಬಂದಿದ್ದೀರ ಅಲ್ವಾ, ನೀವು ಹೆಂಗೋ ಬಂದಿದ್ದೀರ ಅಲ್ವಾ, ಸ್ತೋತ್ರ. ಓಡುತ್ತೆ, ಇನ್ನೊಂದು ಸ್ವಲ್ಪ ದಿನ ಓಡುತ್ತೆ ಗಾಡಿ ಅದು. ಅದೇ ಈ ಕನ್ವಿಕ್ಷನಿಗೆ ಬನ್ನಿ ನೀವು. ಯಾವುದು ಓಷಯ 6:4 ಓಷಯ 6:4 ಅದು ಭಯಂಕರ ಅಧ್ಯಾಯ. ಅದು ಕೇಳಿ ಪುಸ್ತಕ ಅದು. ಓಷಯ ಯಾರು, ಅವನು ಯಾರಿಗೆ ಮದುವೆ ಆಗಿ ಕೇಳ್ತಾರೆ, ಅದನ್ನು ಓದಿದ್ರೆ ನೀವು ಊಹಿಸೋಕ್ಕಾಗಲ್ಲ ನಿಮಗದು. ಭಯಾನಕ ವಿಚಾರ ಅದು. ಮನಲೋಗಿ ಓದ್ಕೊಳ್ಳಿ ನೀವು. ಓಷಯ ಯಾರನ್ನ ಮದುವೆ ಆಗ್ತಾನೆ, ಅಲ್ಲಿ ಬಂದಿರೋ ಎಚ್ಚರಿಕೆಗಳು ನೀವು ನಿಧಾನಕ್ಕೆ ಓದಬೇಕು. ಅದನ್ನು ಮಾತ್ರ ನಿಧಾನಕ್ಕೆ ಓದಿ ನೀವು. ಓಷಯ ಅಧ್ಯಾಯನ ಮಾತ್ರ ನಿಧಾನಕ್ಕೆ ಓದಿ ನೀವು. ವಸಂತ್ ಕುಮಾರ್ ನಿಮ್ಗೆ ಆಗಲ್ಲ, ಯಾಕೆ ನೀನು ಕೂರಬೇಡಿ ಅಂತ ಹೇಳಿದ್ದೀನಿ ನಿಮಗೆ. ನೀವು ಕೂತ್ರೆ ನಮಗೆ, ನೀವು ನಿಂತರೆ ನಮಗೆ ಚೇರ್ ಉಳಿಯುತ್ತೆ ಒಂದು. ನೋಡಿ, ನೀವು ಹೋಗಿ ನಿಲ್ಲೋರು ನಮಗೆ ಚೇರ್ಗಳು ಉಳಿತವೆ. ಮುರಿಯೋದು ತಪ್ಪುತ್ತೆ ಕೆಲವರು. ಯಾರು ಮುರಿದಿದ್ದೀರಾ ಮನಸ್ಸಾಕ್ಷಿ ಇದ್ದವರು 10 ಚೇರ್ ತರಬೇಕು ತಾನೆ ನಿನಗೆ. ಒಳ್ಳೆ ಮನಸ್ಸಾಕ್ಷಿ ಇದ್ದರೆ ನೀನು. ಆ ದಿನೇಶಿಗೆ ಕೇಳಿ ತಂದಿರೋದು ನಡೆದಿದೆ, ಹೋಗಿ ತಗೊಂಬನ್ನಿ. ಒಳ್ಳೆ ಚೇರ್ ತಂದಿದ್ದಾರೆ ನಮಗೆ. ಬೇಕೀಗ ಮೇಲ್ಗಡೆಗೆಲ್ಲ ಬೇಕು. ಮೇಲ್ಗಡೆಗೆ ಎಷ್ಟು ಜನ ಪ್ರೇಯರ್ ಮಾಡ್ತಿದ್ದಾರೆ ಮೇಲ್ಗಡೆ ಕೆಲಸ ಕಾರ್ಯಗಳಿಗೆ? ನೋಡಿ, 4 ಜನನ ಮತ್ತೆ ಅದಕ್ಕೆ ಪ್ರೇಯರ್ ಮಾಡ್ತಿರೋ ಕೈ ಎತ್ತಿ ನೋಡೋಣ ಮೇಲ್ಗಡೆ. ನಾನೇನು ಯೋಚನೆ ಮಾಡ್ತಿರೋದು ಗೊತ್ತಾ ನಿಮಗಿಂತ? ಅದಕ್ಕೆ ಒಂದು ಬೇಗ ಆಗಿ ಅದು ಒಂದು ಲಿಫ್ಟ್ ಬರಬೇಕು ಅಂತ. ಈಗ ದೇವರಾಜ್ ಮೇಷ್ಟ್ರ ಅಯ್ಯ ಅವರ ಅಜ್ಜಿ ಇವರೆಲ್ಲ ನೀವೆಲ್ಲ ನೋಡಿದ್ರೆ ನೀವು ಹಂಗೆ ಅಲ್ಲಿ ಇವತ್ತಿನ ಹೋಗಿ ಪ್ರೇಯರ್ ಮಾಡಿ. ಯಾರು ಮೆಟ್ಲೆತ್ತಕ್ಕಾಗದವ್ರು ಕೈ ಎತ್ತಿ ಪ್ರೇಯರ್ ಮಾಡಿ ಇವತ್ತಿನ ಹೋಗಿ. ಹಲ್ಲೆಲೂಯ. ಲಿಫ್ಟು ನೀವೇ ಯಾರು ಇದು ಮಾಡೋದು ಇನ್ನೂ ಒಳ್ಳೇದು ನಮಗೆ. ಆ್ಯಕ್ಚುಲಿ ಅದನ್ನು ನಾನೇ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಅವಾಗ ಸುಮಾರು ಜನ ಹತ್ತಲ್ಲ. ಅವಾಗ ನಾನೇ ಮಾಡಿ ನೇತಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ಆ ರೇಟೆಲ್ಲ ಕೇಳ್ತಾ ಇದ್ದೀನಿ, ಎಷ್ಟೆಷ್ಟೋ ಹೇಳ್ತಾವ್ರವರು. ಫ್ರೀ ಯಾರು ಸಿಗ್ತಾ ಇಲ್ಲ ಅಲ್ಲಿ. ಅದಕ್ಕೆ ನಾನೇ ಸಿಕ್ಸ್ಬಿಡೋಣ ನೋಡ್ತಾ ಇದ್ದೀನಿ. ಅದಕ್ಕೆ ಸುರೇಶ್ ಉಸ್ತುವಾರಿ. ಅದಕ್ಕೆ ಸುರೇಶ್ ನಮಗೆ ಹೆಲ್ಪರ್. ಅದಕ್ಕೆಲ್ಲ ಯಾರು ಮೆಕ್ಯಾನಿಕಲ್ ಲೈನರ್ ಹೆಲ್ಪರ್ ನಮಗಲ್ಲಿ. ಅದೇ ದೊಡ್ಡ ಮ್ಯಾಟ್ರ್ ಇಲ್ಲ ಅದು. ಆಯಿತಾ ಹಲ್ಲೆಲೂಯ. ಅದೇನು ದೊಡ್ಡ ಮ್ಯಾಟ್ರ್ ಇಲ್ಲ ಅವೆಲ್ಲ. ಓಕೆ, ಅದಕ್ಕೆ ಪ್ರೇಯರ್ ಮಾಡಿ. ಕಾಸು ಆಮೇಲೆ ಪ್ರೇಯರ್ ಮಾಡಿ ಫಸ್ಟು. ಇಲ್ಲಿ ನೋಡಿ, ಈಗ ಇಲ್ಲಿಗೆ ನಾವು ನಿಲ್ಲಿಸಲೇಬೇಕಾಗುತ್ತೆ. ಯಾಕೆಂದರೆ ಅದು ಜಾಸ್ತಿ ಎಳ್ಕೊಂಡು ಹೋಗ್ತಾ ಇದೆ ನೋಡಿ. ಅದು ನಿಮ್ಮ ಭಕ್ತಿ ವಿಚಾರ ಎಳ್ಕೊಂಡು ಹೋಗ್ತಾ ಇದೆ ನೋಡಿರಿ. ಇದು ಅವಾಗವಾಗ ನೀವಿರಲಿ, ನಾನೇ ಎಷ್ಟು ಸಾರಿ ಹೇಳಿದೆ. ಈಗ ನನ್ನನ್ನು ಶೋಭೆಗೊಳಿಸ್ಕೊಳ್ಳೋಣ ಸಾಕು, ಬೇರೆ ಬೇಡ. ಒಂದೇ ಮನೇಲಿದ್ದೀವಿ, ಇವಳಿಗೆ ಯಾಕೆ ಇಷ್ಟೊಂದು ದರ್ಶನಗಳು ನನಗೆ ಯಾಕಿಲ್ಲ? ನನಗೆ ಇದ್ದಿದ್ದೇ ಇಲ್ಲ. ಅದು ಬೇರೆ. ನಾನು ಏಸು ನಂಬಿದ ದರ್ಶನದಲ್ಲೇ ನಾನು ಏಸಪ್ಪ ನಂಬಿದ್ದು. ನಾನು ಅದೇನೋ ಒಂದು ಅಂಥ ಗಬ್ಬು ಕಸಬು ಮಾಡಿ ಅದು ನಿಂತು ಅವತ್ತಿಂದ ಅದು ಕೇಳಿ ಒಂದು ಮಿಸ್ಟೇಕ್ ಮಾಡಿದ್ದು ನಾನು. ಎಷ್ಟು ನೆನಪಿದೆ ಹೇಳಿದ್ದು ನಾನು ನಿಮಗೆ? ನೆನಪಿದೆಯಾ? ಇಲ್ಲಿ ಯಾವನೊಬ್ಬ ರಂಗಲು ಹೇಳ್ದವನೊಬ್ಬ, ಅವನು ಮಿಸ್ಟ್ 5 ಅವನೊಬ್ಬ. ಮಿಸ್ಟ್ 5 ಅಲ್ಲ, ಏನು ಹೇಳ್ತಾರೆ, 5 ಕಟ್ಕೊಂಡಿರೋರಿಗೆ ಏನಂತಾರೆ? ಹಾಂ ಮಿಸ್ಟ್ ಅಲ್ಲ, 5 ಕಟ್ಕೊಂಡವನೇ ಅವನು. ಇದು 5ನೇ ಇವಳನ್ನ ಅಲ್ಲೆಲ್ಲ ಧಾರವಾಡ ಕರ್ಕೊಂಡು ಹೋಗೋನೆ. ಅವಳಲ್ಲಿ ಸತ್ತೋಗಿದ್ದಾಳೆ ಟ್ರೈನಲ್ಲಿ. ತಂದು ಸೀದಾ ಚರ್ಚಿಗೆ ಹಾಕಿದ್ದಾನೆ ತಂದು. ಆ ಪಾಸ್ಟರ್ ನನಗೆ ಅಯ್ಯ ಬನ್ನಿ ಅಯ್ಯ, ಅವರು ತಮಿಳವರು. ಅಯ್ಯ ಬನ್ನಿ ಅಯ್ಯ. ನೋಡಿದ್ರೆ ಹೆಣ ಅಲ್ಲಿದೆ ಚರ್ಚ್ ಒಳಗಡೆ. ನಮಗೇನು ಅನಿಸಲ್ಲ, ನಮಗೆಲ್ಲ ಏನು ಅನಿಸಲ್ಲ. ಅದಕ್ಕೆ ಅಯ್ಯ ಏನಾದರೂ ಮಾಡಿ ಇದನ್ನು ನೀವು ಹಿಂಗಂತ. ನಮ್ಮ ಗಾಡಿ ಯಾರು ಹಿಡಿತಾರೆ ಅಲ್ವಾ? SP ಎಲ್ಲ ಇನ್ನೂ ಬಿಸ್ನೆಸ್ಸಲ್ಲಿ ಇದ್ದು, ನಾವು ಅವಾಗೆಲ್ಲ ಡಿಪಾರ್ಟ್ಮೆಂಟೆಲ್ಲ ಇದ್ದು, ಅವಾಗಿನೂ ಏಸು ನಂಬಿದ್ದೆ ನಾನು. ತೊಗೊಂಡೋಗಿ ಆ ಜೀಪಲ್ಲಿ ತೊಗೊಂಡೋಗಿ ಅದನ್ನು ಸುಟ್ಟಿ ಬಂದು ನೋಡಿ, ಅಲ್ಲಿಗೆ ನನ್ನ ದರ್ಶನ ಎಲ್ಲ ಸ್ಟಾಪ್. ಅಲ್ಲ ಕೇಳಿದ್ವಿ, ದರ್ಶನ ಎಲ್ಲ ಸ್ಟಾಪ್ ಅವತ್ತೇ. ಆ ಕೆಲಸ ಮಾಡಿದಾಗಿಂದ ಕಣ್ಣು ಮುಚ್ಚಿದ್ರೆ ದರ್ಶನ ಇರ್ತಿದ್ದು ನನಗೆ. ರಾತ್ರಿ ಇದ್ರೆ ಮಾಡಿಲ್ಲ ಚಿಂತೆ ಇಲ್ಲ, ಪ್ರೇಯರಲ್ಲಿ ಇರ್ತಾಯಿದ್ದು.
ಆ ಥರ ಸಾಮಾನ್ಯ ಆಗೋಯ್ತು. ಆಮೇಲೆ ಆದರೂ ಫೇರಾಗೇ ಇದ್ವು, ಆದರೂ ಸಾಮಾನ್ಯ. ಕೇಳಿ, ಒಂದು ಪಾಯಿಂಟ್ ಸಾಕು ನಿಮಗೆ, ಕೇರ್ಫುಲ್ ಆಗಿರ್ರಿ ನೀವು. ಆಮೇಲೆ ಯಾರು ಏಸಾವನ ಅಣ್ಣನ ಹೆಸರೇನು? ಕಾಯಿನಾನ ಅಲ್ಲ, ಯಾಕೋಬನ ಅಣ್ಣನ ಹೆಸರು ಏಸಾವ. ಆಮೇಲೆ ಬಂದು ಗೋಳಾಡ್ತಾನೆ, ಗೊತ್ತಾ ನಿಮಗೆ? ಗೋಳಾಡ್ತಾನೆ ನೋಡಿದ್ರೆ ನೀವು, ಚೊಚ್ಚಲುತನ ಕಳ್ಕೊಂಡು. ದೇವರೇ, ನನಗೆ ಅಪ್ಪ ನನಗೆ ಯಾವುದೂ ಆಶೀರ್ವಾದ ಇಲ್ಲ ಸಿಗಲ್ಲ ನೋಡಿ ನಿಮಗಲ್ಲಿ. ಇದು ನಿಮಗೆ ಸರಿಯಾಗಿ ಅರ್ಥ ಆಗಲಿ, ಇದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ. ಹಲ್ಲೆಲೂಯಾ. ಓಕೆ, ಅಲ್ಲಿ ನಿಲ್ಲಿಸೋಣ ಅದನ್ನು. ನಿಮ್ಮ ಕೈಲಿದೆ ಅದು. ಯಾವುದು? ಆದಾಮನ ಮಗ ಕಾಯಿನ ಏನಾದ? ಕಾಯಿನ 4ನೇ ಅಧ್ಯಾಯದ ವಿಚಾರ ಹೇಳ್ತಾ ಇದ್ದೀನಿ ನಾನು. 5ನೇ ಅಧ್ಯಾಯದಲ್ಲಿ ಅವನ ಹೆಸರು ಬರಲ್ಲ, ಅಲ್ಲಿ ಒಂದು ಕಾಯಿನ ಹೆಸರು ಬರೋದಿಲ್ಲ. ಇನ್ನೂ ಅವನ್ನ ಬೇರೆದಕ್ಕೆ ಹೆಸರಿಗೆ ಹಾಕ್ತಾರೆ ಅವನ್ನ. ಆಮೇಲೆ ಆ 2 ಗ್ಯಾಂಗಲ್ಲೂ ಉಳಿಯೋರು 8 ಜನ. ಕೇವಲ 7ನೇ 15 ಒಳಗಡೆ 7 ಅಂದರೆ ಆದಿಕಾಂಡ. ನಾನು 7ನೇ ಅಧ್ಯಾಯದ ಬಗ್ಗೆ ಮಾತಾಡ್ತೀನಿ, ಜಲಪ್ರಳಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಜಲಪ್ರಳಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. 8 ಜನ ಉಳಿಯೋದಲ್ಲಿ. ಎಲ್ಲೆಲ್ಲಿ ಮಧ್ಯದಲ್ಲಿ ನಿಮಗೆ ಆ ಥರ ನ್ಯಾಯ ತೀರ್ಪು ಬಂದಿದೆ ಅಲ್ವಾ? ದೇವ್ರದ್ದು ನ್ಯಾಯ ತೀರ್ಪು ಬಂದಿದೆ ಅಲ್ವಾ? ಯಾವಾಗ? 1 10 ತಗೊಳ್ಳಿ. ಯಾವುದು? ಫಸ್ಟ್ ನೋಹನ್ ತಗೊಳ್ಳಿ. ನೆಕ್ಸ್ಟ್ ಯಾವುದು? ಸೊದೋಮ್ ಗೊಮೋರ, ಲೋಟ. ಇನ್ನೊಂದು ಯೋನ ಅಲ್ವಾ? ಅದೇ ತಾನೇ ಹೇಳೋದು, ಏಸಪ್ಪನ ಅದೇ ತಾನೇ ಹೇಳೋದು ನಿಮಗೆ ಅಲ್ವಾ? ಅಲ್ಲಲ್ಲೇ ಉದಾಹರಣೆ ನೆನಪಿ. ಕೈ ಎತ್ತಿ ನೋಡೋಣ ಯಾರಿಗೆ. ಕೂತ್ಕೋಬೇಡಿ ನೀವೆಲ್ಲ, ಹೋಗಿ ನಿಂತ್ಕೊಳ್ಳಿ. ನೀವು ಕೂತ್ಕೋಬೇಡ್ರಿ ನೀವೆಲ್ಲ. ನಿದ್ರೆ ಮಾಡೋದು ಕಾಣುತ್ತೆ ನಮ್ಗೆ ಕ್ಲೀನಾಗಿ ಎದ್ದಳ ಮೇಲಿಂದ. ಯಾಕೆ ಕೂತ್ಕೊಳ್ತೀರ ನೀವು? ಪ್ರಯೋಜನ ಇಲ್ಲ ಅದರಿಂದ, ಎದ್ದದ್ದು ಪ್ರಯೋಜನ ಇಲ್ಲ. ಹೋಗಿ ಅಲ್ಲೋ ನಿಂತ್ಕೊಳ್ಳಿ. ನಿಮ್ಮ ಜೊತೆ ಇದ್ರೋಣಲ್ಲ ಎಲ್ಲ ಅಲ್ಲಿ. ಶಬ್ಬೀರು ಅಷ್ಟೇ, ನೀವು ಕಷ್ಟಪಡ್ತೀರ. ನೀವು ನಿಂತ್ಕೊಳ್ಳಿ, ಹೋಗಿ ಆರಾಮಾಗಿ ವಾಕ್ಯ ಕೇಳಿಸ್ಕೊಳ್ಳಿ. ನೀವು ಅದು ಏನಾದರೂ ಬರಲಿ, ವಾಕ್ಯ ಕೇಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಏನು ಪ್ರಯೋಜನ ಬಂದೆ ನೀನು? ಓಕೆ ನೋಡಿ, ಇಲ್ಲಿ 3ನೇದು ಏನದು? ಯೋನೊಂದು ವಿಚಾರ ಆಗುತ್ತಾ? ಅದೆಲ್ಲ ಕಾಮನ್ ಏನಿದೆ ಹೇಳಿ ನೋಡೋಣ ನನಗಲ್ಲಿ. ಈ ಥರ ಏಸಪ್ಪನ ನಂಬಿ ಈವನ್ ಅಪೋಸ್ತಲರು ಇಲ್ಲ ಅಲ್ಲಿ. ನಾವು ಮಾಡ್ತಾ ಇರೋದು ಅಷ್ಟೇ. ಇದನ್ನು ನಾವು ಪಾಸ್ಟ್ರುಗಳು, ನಾವು ಪಾಸ್ಟ್ರುಗಳು ನಾವು ಮಾಡ್ಕೊಂಡಿರೋದು. ಇದನ್ನು ನೀವು ಮಾಡ್ಕೊಂಡಿರೋದು ಇದು. ನಂಬಪ್ಪ ಪ್ರೇಯರ್ ಮಾಡು ಮಗನೇ, ಪ್ರೇಯರ್ ಮಾಡಪ್ಪ ಮಗನಿಗೆ ಹೇಳ್ಬೇಕು ಇವರು, ಮಗಳಿಗೆ. ಈ ಥರ ಕಾಲ ಆಗಿದೆ ನೋಡಿದ್ದು. ಆ ಥರ ಇಲ್ಲ ಅಲ್ಲಿ. ಎಲ್ಲೂ ಚೆಕ್ ಮಾಡಿ. ಈವನ್ ಅಪೋಸ್ತಲರ ಕೃತ್ಯಗಳದ್ದು ಹಂಗಿದೆಯಾ? ಫಿಲಿಪ್ಪಿಗೆ 4 ಜನ ಹೆಣ್ಮಕ್ಳು ಅಲ್ವ, ಏನಾಗಿದ್ರು ಅವರು? 4 ಜನನೂ ಪ್ರವಾದನೆ ಹೇಳ್ತಾರೆ ಅವರು. ಆಶಾ ನಿನಗೆ ಹೇಳ್ತಾರೆ ಅದು. 4 ಜನನೂ ಪ್ರವಾದನೆ ಹೇಳ್ತಾರೆ ಅವರು, ಹೆಣ್ಮಕ್ಳು. ಒಬ್ಬರು ಹೇಳ್ಬೋದಾಗಿತ್ತಲ್ಲ. ಎಲ್ಲರೂ ಹಿಂಗೆ ರೆಡಿ ಆದರು. ಯಾರು ಒತ್ತಾಯ ಮಾಡಿದಾರಲ್ಲ ಯಾರು ಅವ್ರಿಗೆ? ಇದು ನೀವೇನಾದರೂ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು ನೀವು. ನಿಮಗೆ ಎಚ್ಚರಿಕೆ ಬರ್ತಾ ಇದೆ ಅಂತೇಳಿದ್ರೆ ನನಗಂತೂ ಆಶ್ಚರ್ಯ ಆಗುತ್ತೆ. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಈ ಲೆವೆಲ್ಲಿಗೆ ನಿಮ್ಮನ್ನು ಟ್ಯೂನ್ ಮಾಡಿದ್ಮೇಲೆ ಅಷ್ಟು ಸಾಕು. ಅಲ್ಲೆಲ್ಲ ಕಾಮನ್ ಏನು ಹೇಳಿ ನೋಡೋಣ ನೀವು. ನಮ್ಮ ಫಸ್ಟ್ ನೋಹನ್ ತಗೊಳ್ಳಿ. ಎಲ್ಲಾದರೂ ಅವನು ನಂಬಿ ಅಂತ ಒಬ್ರಿಗೋಗಿ ಹೇಳಿದ್ರೆ ತೋರಿಸಿದೆ ನನಗೆ. ನೀವು ಹೇಳಿಲ್ಲ ಅಲ್ಲಿ ಹೇಳಿಲ್ಲ. ಆ ಕಾಲನೇ ಬೇರೆ, ಅದು ಆ ಕಾಲನೇ ಬೇರೆ. ಇಲ್ಲಿಗೆ ಬನ್ನಿ. ಎಲ್ಲಿಗೆ? ಲೋಟೊಂದಕ್ಕೆ ಬನ್ನಿ ನೀವು. ಅವ್ರು ಬಲವಂತ ಮಾಡಿ ಆಚೆ ಆಗ್ತಿದ್ರೆ ಇವನೋಗಿ ಹೇಳಿದ್ರು, ಅವ್ರಿಗೆ ಹೆಣ್ಮಕ್ಳನ್ನ ಗುರ್ತು ಮಾಡಿದ್ದಾರೆ ನೋಡ್ರಿ, ಅಳಿಯಂದಿರಿಗೆ ಹೋಗಿ ಹೇಳಿದ್ರು, ಆ ಬೀಗರ ಮನೆಗೆ ಹೋಗಿ ಹೇಳಿದ್ರೆ ತಮಾಷೆ ಮಾಡೋನಾಗೆ ಕಂಡ. ತಮಾಷೆ ಮಾಡೋನಾಗೆ. ಅಲ್ಲೆಲ್ಲೂ ಮೆಸೇಜ್ ಇಲ್ಲ. ಏನಂತ? ನಂಬ್ಕೊಳ್ಳಿ, ರಕ್ಷಣೆ ಬನ್ನಿ. ಮೆಸೇಜ್ ಇದೆಯಾ ಅಲ್ಲಿ? ನೋ ಏನಿದೆ ಗೊತ್ತಾ ಅಲ್ಲಿ? ವಾರ್ನಿಂಗ್. ಅದು ನಮಗೇನೋ ಇಲ್ಲಪ್ಪ, ನಮಗೆ ಅನಿಸುತ್ತೆ, ನಿಮಗಿರಲಿ ನನಗೆ ಅನಿಸುತ್ತೆ ಏನೋ ತುಂಬ ಪೇಸಮಿಟ್ಟೆವೋ ಅಂತಾರಲ್ಲ, ಏನು ತಮಿಳಲ್ಲಿ ಹಂಗಂದ್ರೆ ಏನು ಜಾಸ್ತಿ ಮಾತಾಡ್ಬಿಟ್ವೋ ನಾವು. ನಿಮಗಿರಲಿ ನನಗೆ ಅನ್ನಿಸ್ತಾ ಇರುತ್ತೆ ನಿಮ್ಮ ಮೂತಿಗಳು ನೋಡಿದ್ರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಅಯ್ಯೋ ವಾರ್ನಿಂಗೇ ಇರೋದಲ್ಲಿ. ನೀವು ಹೇಳೋದೇನು ಗೊತ್ತಾ? ನೀನು ಹೇಳೋದು ಹೇಳ್ತೀಯಾ, ಸ್ವಲ್ಪ ಮೆತ್ತಿಗೆ ಹೇಳ್ಬೇಕಲ್ವ ನೀನು ಚೂರು. ನಮಗೆ ಇಷ್ಟ ಆಗಂಗೆ ಹೇಳೋಕ್ಕೆ ನೀನು ಕೇಳೋದಲ್ವಾ? ಅದೇ ಕೇಳ್ತಾರದನ್ನು ನಾನು. ಅದನ್ನು ಅಲ್ಲೆಲ್ಲಿದೆ ತೋರಿಸೋದು ನನಗೆ. ಇನ್ನು 3ನೇದು ಯಾವುದು? ಯೋನಂದು. ಅವನು ಇನ್ನೂ ರಂಪ ಒಂದು ಸಾಯ್ಲಿ ಅಂತಲೇ, ಅವರು ಸಾಯ್ಲಿ ಅಂತ ಕೂತ್ಕೊಳ್ತಾನೆ ಹೋಗಿ. ಅವನು ಇನ್ನೂ ಊಹಿಸೋಕ್ಕೆ ಆಗಲ್ಲ ನೀವು. ಅವನು ಯಾರೂ ಬದುಕದೇ ಬೇಡ ಅಂತಾನೆ ಅವನು ಹೇಳಿದ್ದಾನೆ. ಹೋಗಿ ಏನು ಹೇಳಿದ್ದಾನೆ ನೋಡಿ ಇಲ್ಲಿ, ನಿನ್ನವೇ ಕೆಡವಲ್ಪಡುತ್ತೆ. ತಪ್ಪಿನೂ ಯಾರು ಬಚಾವಾಗ್ತಾರೆ ಹೇಳಲ್ಲ ಅವನು. ಅವ್ನಿಗೇನಾದ್ರು ಬಚಾವಾಗ್ತಿರೋದು ಗೊತ್ತಾಯಿದ್ರೆ ಏನಾದ್ರು ಮಾಡೋನು ಅಲ್ಲಿ ಅವ್ರಿಗೆ. ಅವರು ಆ ಥರ ಯೋನ ಅವನು. ಆಶ್ಚರ್ಯ ಅದು. ನಿಮಗೆ ಬರೀ ಯೋನೊಂದು ಗ್ರಂಥದಲ್ಲಿ ಮಾತ್ರ ಯೋನ ಸಿಗ್ತಾನೆ ಅಂತ ತಿಳ್ಕೊಂಡಿದ್ದೀರಲ್ವ? ನಿಮಗೆ 2 ಅರಸುಗಳು
14 ಎಷ್ಟು ಏನೋ ಹೇಳಿದ್ನಲ್ಲ, ಏನೋ ಗೊತ್ತಿರೋಂಗೆ ತೋರಿಸ್ಕೊಳ್ತಾನೆ ನಾನು. ಸುಮ್ಮನೆ ಹೇಳು ಸರಿಯಾಗಿ ನೋಡೋಣ. ಸುಮ್ಮನೆ ಗೊತ್ತಿದ್ರೆ ಸರಿಯಾಗಿ ಹೇಳಬೇಕು, ಇಲ್ಲಾಂದ್ರೆ ಸುಮ್ಮನೆ ಲಟ್ಕ ಪಟ್ಕ ಅಂದ್ಬೇಡ. 2 ಅರಸುಗಳು 14:23 ಎಷ್ಟದು? ಯೋನ ಅಲ್ಲಿ 25 ಇರ್ಬೇಕು ನೋಡ್ರಿ. ಯೋನ ಅಲ್ಲಿ ಎಚ್ಚರಿಸ್ತಾನಲ್ವ ಅಲ್ಲಿ ಅವನಿಗೆ 25 ಇರ್ಬೇಕು ನೋಡಿ. ಅದು ನಿಮಗೆ ಯೋನನ ಬಗ್ಗೆ ಗೊತ್ತಿಲ್ಲ ಅಂದ್ಕೊಳ್ತೀರಾ. 41 ಇಯರ್ಸು. ಯಾರವನು? ಯೊರೊಬಾಮ ಸೆಕೆಂಡ್. ಅವನು ಫಸ್ಟ್ ಅಲ್ಲ, ಸೆಕೆಂಡ್. ಅವನು 2 ರಾಜರು ಬರ್ತಾರೆ. ಯೊರೊಬಾಮ ಅಂತ 2 ರಾಜರು ಬರ್ತಾರೆ ನಿಮಗೆ. ಸ್ಟಾರ್ಟಿಂಗಲ್ಲಿ ಒಬ್ಬ ಬರ್ತಾನೆ, ಆಗುತ್ತಾ? ಇವನು ನಂಬರ್ 2. ನಿಮಗೆ ಆದಷ್ಟು ನಿಮಗೆ ಬೈಬಲ್ ಟೀಚಿಂಗ್ಸ್ ಕೊಡಲಾಗ್ತಿರುತ್ತೆ. ನನಗನ್ಸುತ್ತೆ ಬೆಳಗ್ಗೆದ್ದು ಬೈಬಲ್ ಟೀಚಿಂಗೇ ಲೆಕ್ಕ, ಅದು ಹೆಚ್ಚು ಕಡಿಮೆ. ಅದು ಪ್ರೊಫೆಟಿಕ್ ಆಗಿ ನಾನು ಅದನ್ನು ತಗೊಳಕ್ಕೆ ನೋಡ್ತಿರ್ತೀನಿ, ಬಟ್ ಅದು ಪಕ್ಕಾ ಥಿಯಾಲಜಿಕಲ್. ಅದನ್ನು ಏನೋ ಮಾಡಿ ನಾವು ಅದನ್ನು ಸ್ವಲ್ಪ ಮಸಾಲೆ ಮಾಡಿ ಬಿರಿಯಾನಿ ಥರ ಸ್ಮೆಲ್ ಮಾಡೋದು ಅಷ್ಟೇ. ಬಿರಿಯಾನಿದು ಖಾರ ಪುಡಿ ಅಷ್ಟೇ ಅದು. ಅಲ್ಲಿ ಚಿತ್ರಾನ್ನನೇ ಅದು. ಬಿರಿಯಾನಿದು ಮಸಾಲೆ ಆ ಥರ ಇರ್ತದೆ, ಹಂಗಿದೆ ಅದು. ಆಯಿತಾ? ರೈಸ್ ಬಿರಿಯಾನಿದು ಮಟನ್ನೇ ಇಲ್ಲ ಅದರೊಳಗಡೆ. ಈ ಟೀಚಿಂಗ್ಸ್ ಇದೆ ಅದರಲ್ಲಿ. ಬೆಳಗ್ಗೆ ಹೊತ್ತು ನೀವು ಕೇಳಿಸ್ಕೊಳ್ತಾ ಇದ್ರಿ, ನೀವು ಕೇರ್ಫುಲ್ಲಾಗಿ. ನಿಮಗೆ ಅದರತ್ತ ಯಾವ ಬೈಬಲ್ ಸ್ಕಾಲರ್ಗಿಂತ ಮೇಲೆ ಹೋಗ್ಬೋದು ನೀವು. ಯಾಕೆಂದರೆ ಅದರಲ್ಲಿ ಸ್ಪಿರಿಟ್ ಫೀಲ್ಡ್ ಬೈಬಲ್ಲು, ಬೈಬಲ್ ಸ್ಟಡಿ ಬೈಬಲ್ಲು, ಆಮೇಲೆ ನಮ್ಮ ಡೇಕ್ಸ್ ಬೈಬಲ್ದು, ಅದರದ್ದೆಲ್ಲ ದ ವರ್ಡ್, ಅದರೆಲ್ಲ ಸ್ಟಡಿನ ಇನ್ನು ಶಫರ್ಡ್ ಸ್ಟಾಫ್ ಅಂತ ಅವೆಲ್ಲ ಸೇರಿಸಿ ಹಾಕೋದು ನಿಮಗೆ ನಾನು. ಅದರೆಲ್ಲ ಹುಡುಕಿ ಯಾವುದು ಸಮಂಜಸ ಅದನ್ನು ನೋಡಿ ತೆಗೆದು ಹಾಕೋದು ಅದಕ್ಕೆ ನಾನು ನಿಮಗೆ. ಇಲ್ಲ ನಿಮಗೆ ಬರೋ ತನಕ ನನಗೆ ಸಮಂಜಸ ಆಗಬೇಕಲ್ಲ, ಅದು ನನಗೆ ಸರಿ ಇಷ್ಟ ಆಗಬೇಕಲ್ಲ ಫಸ್ಟ್, ಅದು ನಿಮಗೆ ಬರೋಕ್ಕೆ ಮೊದಲು ಆಗುತ್ತಾ? ಇಲ್ಲಾಂದ್ರೆ ಹಾಕಲ್ಲ, ಅದನ್ನು ನಾನು ಡಿಲೀಟ್ ಮಾಡ್ತೀನಿ ಅದನ್ನು. ಅದು ಉದ್ದ ಸಿಕ್ಕಾಬಟ್ಟೆ ಇರುತ್ತೆ. ಮೊನ್ನೆ ಒಂದು ಗ್ರೂಪಲ್ಲಿದ್ದೀನಿ, ಆ ಗ್ರೂಪಿಂದ ಆಚೆ ಬಂದಿದ್ದೆ ನಾನು. ಕಾರಣ ಅಂದರೆ ರಿಪ್ಲೈ ಮಾಡ್ತಿರಲಿಲ್ಲ ಅಲ್ಲಿ. ಈ ರಿಪ್ಲೈ ಮಾಡದಿರೋ ಇಲ್ಲೂ ಇದ್ದೀರಲ್ಲ, ನೀವು ದಯವಿಟ್ಟು ಗ್ರೂಪಿಂದ ಹೋಗಿ. ನೀವು ಇರಬೇಡ್ರಿ ಗ್ರೂಪಲ್ಲಿ. ನೀವು ಯಾರು ರಿಪ್ಲೈ ಮಾಡಲ್ಲ, ರಿಪ್ಲೈ ಮಾಡೋಕ್ಕೆ ಬರಲ್ಲ ನಿಮಗೆ, ಗ್ರೂಪಲ್ಲಿ ಇರಬೇಡಿ ನೀವು. ಆಮೇಲೆ ಸರಿ, ಅದರಲ್ಲಿ ಎಲ್ಲ ಇದ್ದಾರೆ, ಇಡೀ ಕರ್ನಾಟಕ ಪಾಸ್ಟ್ಗಳು ಅದರೊಳಗಡೆ ಇದ್ದಾರೆ. ಅದರಲ್ಲೊಬ್ಬರು ಏನು ಮಾಡಿದ್ದಾರೆ, ಮೋಸ್ಟ್ಲಿ ಬೈಬಲ್ ಕಾಲೇಜನ್ನು ಇರಬೇಕು ಅವ್ರದ್ದು, ಬಳ್ಳಾರಿ ಹತ್ರ ಮೋಸ್ಟ್ಲಿ. ನನಗೆ ಅನಿಸುತ್ತೆ ಅವ್ರ ಹೆಸರು ನೋಡಿದ್ರೆ. ಒಂದು ಪ್ರಕಟಣೆಯಲ್ಲಿ ಮೊನ್ನೆ ಪ್ರಕಟಣೆಗೆ ಉತ್ತರಗಳೆಲ್ಲ ಹೇಳಿದ್ದು ನಿಮಗೆ. ಅದರಲ್ಲಿ 1-2 ಇತ್ತು, ಸುಮ್ಮನೆ ಹಾಕ್ಕೊಂಡು ಹೋಗ್ತಾನೆ ಇದ್ರು. ಆಗುತ್ತಾ? ಅದು ನನ್ನ ಕಣ್ಣಿಗೆ ಬೇರೆ ಬಿತ್ತೋದು. ಯೂಶ್ವಲಿ ಅಲ್ಲಿಗೆ ನಾನು ಡೈಲಿ ಡಿವೋಷನ್ ಹಾಕೋದು ಸ್ಟಾಪ್ ಮಾಡಿದ್ದೆ ನಾನು. ಯಾಕೆಂದರೆ ಅವರು ರಿಪ್ಲೈ ಮಾಡಲ್ಲ. ಆಮೇಲೆ ಗ್ರೂಪಿಂದ ಆಚೆ ಬಂದುಬಿಟ್ಟಿದ್ದೆ ನಾನು. ಅವ್ರು ಯಾರೋ ಗ್ರೂಪಿಗೆ ಹಾಕಿ ಅಡ್ಮಿನ್ ಬೇರೆ ಮಾಡಿದ್ದಾರೆ ನನಗೆಲ್ಲ, ಆದರೂ ಆಗ್ತಿರಲಿಲ್ಲ ಅಲ್ಲಿಗೆ ನಾನು. ಬಟ್ ಆ ಮೆಸೇಜ್ ನನ್ನ ಕಣ್ಣು ಮುಂದೆ ಬಂತದು. ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಬಿಟ್ಟಿದ್ರು ಅವ್ರು, ನಮ್ಮ ಥರನೇ ಯಾರು ಮಾತಾಡ್ಬಿಟ್ಟಿದ್ರು. ಆಮೇಲೆ ಅದೆಲ್ಲದಕ್ಕೆ ಟಕ 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 ಅಂತ ನಮ್ಮದು ಡೈಲಿ ಡಿವೋಷನ್ಸ್ ಹುಡುಕಿ ಇನ್ನೊಂದು 3-4 ಮೆಸೇಜ್ ರೆಡಿ ಮಾಡಿ ಟಕಾರ ಅಂತ ಹಾಕ್ದೆ ನಾನು. ಅದಕ್ಕೆ ಯಾರೂ ಹಾಕೋಕ್ಕಾಗಿಲ್ಲ. ಒಂದು 700-750 ಜನ ಇರ್ಬೋದು ಆ ಗ್ರೂಪಲ್ಲಿ. ಯಾರೂ ಹಾಕಿಲ್ಲ ಅದಕ್ಕೆ. ಯಾಕೆಂದರೆ ಪ್ರಕಟಣೆ ಅಂತೇಳಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮುಟ್ಟಬೇಕಲ್ವಾ. ಪ್ರಕಟಣೆ ಅಂತೇಳಿದ್ರೆ ಅದಕ್ಕೆ ನೀನು ಹಾಕಿರೋ ಮೆಸೇಜ್ ಮತ್ತೆ ಪ್ರಶ್ನೆ ಬಂದರೆ ಏನು ಮಾಡ್ತೀರಾ? ಹೆಂಗಿರುತ್ತೆ? ಪ್ರಶ್ನೆ ಬಂದರೆ ಏನು ಮಾಡಬೇಕು? ಗ್ರೂಪಿಂದ ಆಚೆ ಹೋಗ್ಬೇಕಷ್ಟೆ. ಬೆಸ್ಟ್ ಐಡಿಯಾ ಅಲ್ವಾ? ಹಲ್ಲೆಲೂಯಾ. ಆಮೇಲೆ ಆದರೂ ಅವ್ರೇನು ಮಾಡ್ತಾರೆ, ಬಿದ್ದರೂ ಮೀಸೆ ಮಣ್ಣಾಗಂಗಿಲ್ಲ ಅಂದ್ಬಿಟ್ಟು ಏನೇನೋ ಹಾಕೋಕ್ಕೆ ನೋಡ್ತಾ ಅದರಲ್ಲಿ. ನಾನು ಹೇಳಿದೆ, ಇದು ಬರೀ ಇದು PTK ಅಷ್ಟೇ, ಪಿಟೀಲಿದು ಅದು ಫುಲ್ ನೋಟ್ಸ್ ಇದೆ, ಫುಲ್ಲು ಒಂದೇ. ಇಲ್ಲ ಸಾಕು, ಇಷ್ಟೇ ಸಾಕು ಇಲ್ಲಿಗೆ. ಆಮೇಲೆ ನಾವು ಪರ್ಸನಲ್ಲಾಗಿ ಮಾತಾಡ್ಕೊಳ್ಳೋಣ, ಪರ್ಸನಲ್ಲ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ 1 ಕಿಲೋಮೀಟ್ರ್, ಈಗಲೇ 1 ಕಿಲೋಮೀಟ್ರ್ ಇರ್ತಲ್ಲ ನಮ್ಮದು ಡೈಲಿ ಡಿವೋಷನ್ಸೇ. ಬಿಲ್ಲಿಗ್ರಾಮ್ ಡೈಲಿ ಡಿವೋಷನ್ ನೋಡಿದ್ದೀರಾ ಯಾರಾದರೂ? ಬಿಲ್ಲಿಗ್ರಾಮ್ ಅವ್ರದ್ದು ಅಥವಾ ಇನ್ಯಾರು ನೋಡಿದರೆ ನೀವು ಯಾರಾದ್ರು ನೋಡಿದ್ದೀರಾ? ಎಷ್ಟು ಲೈನ್ ಇರುತ್ತೆ ಅವ್ರದ್ದು? ಎಷ್ಟು ಲೈನ್ ಇರುತ್ತೆ? ನಮ್ಮದು 10% ಇರೋದಿಲ್ಲ, ಅದು 10 ಲೈನು, 1 ಲೈನ್ ಪ್ರೇಯರ್ ಅದರಲ್ಲಿ ಅಲ್ವಾ? ಆ ಥರ ಇರುತ್ತೆ. ಹಲ್ಲೆಲೂಯಾ. ಓಕೆ, ನಿಮಗೇನು ಹೇಳ್ತಿದೆ, ನಿಮಗೆ ಬೈಬಲ್ದು ನಿಮಗೆ ಸ್ಟಡಿ ಜಾಸ್ತಿನೇ ಬರ್ತಾ ಇದೆ. ನನಗೆ ಅನ್ನಿಸ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ನಾನು. ಯಾಕೆಂದರೆ ನಿಮಗಿಂತ ಆ ರೇಡಿಯೇಷನ್ ಎಫೆಕ್ಟ್ ನನಗೆ ಜಾಸ್ತಿ ಆಯಿತು. ನಾನು ಫೋನ್ ಮುಂದೆ ಕೂತ್ಕೊಂಡು ಏನಾದರೂ ಮಾಡಿ ನಿಲ್ಲಿಸ್ಬೇಕು ಅದನ್ನು. ನನಗೆ ಆ 7-8 ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋದು ನಾನಲ್ಲಿ ಬೆಳಗ್ಗೆ ಸಾಯಂಕಾಲ. ಆಗುತ್ತಾ? ಈ ಥರ ಇದೆ. ಅದನ್ನು ಬೇರೆ ಯಾರಿಗಾದ್ರೂ ನಾನು ಹಾಕೋಣ ಅಂತ ನೋಡ್ತಾ ಇದ್ದೀನಿ, ಬರೀ ಅದನ್ನು ಓಪನ್ ಮಾಡೋರೇ ಇಲ್ಲ ಅಲ್ಲಿ. ಆ ಕರೆಕ್ಟ್ ಟೈಮಿಗೆ ಒಂದಿನಾದರೂ ಒಬ್ಬರಾದ್ರೂ ಯಾರಿಗಾರು ಅದನ್ನು ಪಾಸ್ ಮಾಡೋಣ ಅಂತಂದರೆ, ಇವಳು ಓದ್ಲು, ಶೋಭನೂ ಮೊದಲಾರು 1-2 ದಿನ ಬರೋಳು, ನಿಮ್ಮ ಅವತಾರ ನೋಡಿ ಅವಳು ಓದ್ಲು.
ಅವಳು ಹೇಳ್ತಾಳೆ, ನೀ ಸುಮ್ಮನೆ ಮಾತಾಡೋದಿಲ್ಲ, ಅವ್ರೇನು ಕೇಳಿಸ್ಕೊಳ್ಳಲ್ಲ ಅವರು, ಏನೋ ಮಾಡ್ತಿರ್ತಾರೆ ಅಥವಾ ಎಲ್ಲ ಅವು ಅದು ಯಾರು ರಿಪ್ಲೈ ಮಾಡೋರಿಲ್ಲ, ಸುಮ್ಮನೆ ಯಾಕೆ ಮಾತಾಡ್ತೀಯ ಅಂತ ಹೇಳ್ತಾಳೆ. ಹಿಂಗೆ ಹೇಳೋದಳು. ನಿಲ್ಲಿಸಿದಾಗ ಏನು ಮಾಡ್ತೀರ ಆಮೇಲೆ ನೀವು ನಿಲ್ಲಿಸಿದಾಗ ಮತ್ತೆ ನಾವು ನೋಡ್ತೀವಿ, ನಮಗೆ ಮತ್ತೆ ದಯವಿಟ್ಟು ಅದು ಹಾಕಿ ಅಂತಲೂ ಹೇಳ್ತೀರ ನೀವು. ಅದರಿಂದ ನೀವು ನಿಮ್ಮ ಸ್ಪಂದನೆ ವೆರಿ ಇಂಪಾರ್ಟೆಂಟ್. ಆ ಸ್ಪಂದನೆ ಇದೆ ನೋಡಿ, ಅದು ಆ ವಿಚಾರಕ್ಕೆ ಕೆಲವರು ಇಲ್ಲೇ ಫೇಸ್ ನೋಡಿ ಹೇಳ್ಬಿಡ್ತೀನಿ ಬೇಕಾದ್ರೆ ನಾನು. ಫೇಸ್ ಇನ್ನು ವಾಕ್ಯ ಬರ್ತಾ ಬರ್ತಾ ಬ್ರೈಟ್ ಆಗ್ತಾ ಇರ್ತೀರ. ಕೆಲವು ಬರ್ತಾ ನೋಡಿ, ಕಾಪಾಡಪ್ಪ ಹೀಗೆ ಆ ಮುಖಗಳು ನೋಡಿ ನಿದ್ರೆ ಮಾಡೋದಿಲ್ಲ, ಏನೋ ಆಗೋಗಿದೆ ನನಗೆ, ಇನ್ನೇನು ಇದು ಸ್ಟಾಪ್ ಆಗ್ತಾಯಿದೆ ನನಗೆ, ಹೌದಾ, ಆ ಥರ ಹಾ ಅಂತ ಹೋಗ್ತಾ ಇದೆ. ಕೆಲವರು ಅದೇ ಖುಷಿಲಿ ಸ್ತೋತ್ರ ಹೇಳ್ತಾ ಇರ್ತಾರೆ ಕೆಲವರು, ಹೌದಾ. ಅದು ಸ್ಪಂದನ ಬೇಕೇ ಬೇಕದು, ಸ್ಪಂದನ. ಅದು ನೀನು ಬರ್ತಾ ನಿದ್ರೆ ಬರ್ತಾ ಇದೆ ಅಂತೇಳಿದ್ರೆ ಸರಿಯಾಗಿ ನಮ್ಮ ಪಾಸ್ಟಿಗೆ ಹೇಳ್ಬಿಡ್ತಿದೆ, ಅಪ್ಪ ಗಿಟಾರ್ ಮೇಲೆ ಬಿದ್ದುಬಿಡು ಹೇಳಿದೆ, ಒಂದಿನ ನೀನು ಸರಿಯಾಗಿ ನಿಲ್ಲಿಸಿ ಪ್ರೇಯರ್ ಮಾಡಿದ್ರೆ ದೆವ್ವ ಬರುತ್ತೆ ಒಳಗಡೆ ಅಂತೇಳಿ. ಯಾರ್ಯಾರಿಗೆ ಗೊತ್ತೋ ಅಯ್ಯಪ್ಪನ ನಿದ್ರೆ ನೋಡಿದ್ರಲ್ವಾ, ಕುಂತಲ್ಲಿ ನಿದ್ರೆ ಮಾಡ್ತಿದ್ದೋ, ದೇವಿಗೆ ಗೊತ್ತಿಲ್ವಾ, ಕುಂತಲ್ಲಿ ನಿದ್ರೆ ಮಾಡ್ಬಿಡೋದ ಯಪ್ಪ ಅಲ್ವಾ. ನಾನು ಹೇಳಿದೆ, ನೀನು ಇದ್ರೆ ಪ್ರೇಯರ್ ಮಾಡ್ತೀನಿ ಒಂದ್ಸಲ, ನೀನು ನಿಲ್ಲಿಸ್ಬಿಟ್ಟು ದೆವ್ವ ಬರುತ್ತೆ ಆಚೆಗೆ. ಪಾಸ್ಟಿಗೆ ಹೇಳ್ಬಿಟ್ಟಿದ್ದೀನಿ ನಾನು. ಹಲ್ಲೆಲೂಯಾ. ಅದು ಹೆಂಗೆ ನಿದ್ರೆ ಬರುತ್ತಪ್ಪ ಇವರಿಗೆ? ಹಾಂ, ಓಕೆ, ನಮ್ಮ ಅಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಅದು ಅರ್ಥ ಆದವ್ರಿಗೆ ಅರ್ಥ ಕೈ ಎತ್ತಿ ನೋಡೋಣ. ಅರ್ಥ ಆದವ್ರಿಗೆ ಅರ್ಥ ಆಗಲಿ ಅಷ್ಟೇ. ಅಲ್ಲಿಗೆ ಹಂಗೆ ಬರಬೇಕಾದ ಆಚೆಗೆ ನಾವು, ಆಗುತ್ತಾ? ಯಾವುದೋ ಓಕೆ, ಯಾವ ಮ್ಯಾಟ್ರ್ ಮಾತಾಡೋದು ಹೇಳಿ ನೋಡೋಣ. ಹಾಂ, ಇಸ್ರಾಯೇಲು ವಿಷಯ ಹೇಳು ಅಂದರೆ ದೇಶ ಹೇಳ್ತಾ ಇದ್ದಾರೆ ಇವ್ರ ಹೆಸರು. ಹಾಂ, ನಿಮ್ಮ ಭಕ್ತಿ ಎಷ್ಟು ದಿನ ಉಳಿಯುತ್ತೆ ಅಂತ, ನಿಮ್ಮ ಭಕ್ತಿ ಎಷ್ಟು ದಿನ ಉಳಿಯುತ್ತೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಹೆಂಗೆ ಉಳಿಸ್ಕೊಳ್ತೀರ ನೀವು ಅಂತೇಳಿ. ಹೊರಗಡೆ ಹೋದಾಗ ಇನ್ನೂ ಹುಷಾರಿರ್ಬೇಕು, ಹೊರಗಡೆ ಹೋದಾಗ ನೀವು. ಹಲ್ಲೆಲೂಯಾ. ಮೋಸ್ಟ್ಲಿ ನಿಮಗೆ ಆ ಚಾರ್ಲಿ ಕರ್ಕ್ ಇವತ್ತು 28 ಆಗಲೇ ಆಗೋಯ್ತು ಟೈಮು, ಆಯಿತಾ. 19ನೇ ದಿನ ಅವನನ್ನು ಮರ್ಡ್ರ್ ಮಾಡಿ ಅವನ್ನ ಕರೆಕ್ಟಾಗಿ ಇಲ್ಲಿ ಗುಂಡು ಹೊಡೆದಿದ್ದಾರೆ. ನೋಡಿದ್ರ ವೀಡಿಯೋ ಅದನ್ನ ಕಳಿಸಿದ್ದೆ? ಹಾಂ, ನೋಡಿದ್ರಾ? ನೋಡಿ, ನನಗೆ ಆಶ್ಚರ್ಯ ಆಗಿದೆ ಏನು ಗೊತ್ತಾ, 30 ವರ್ಷದ ಹುಡುಗ ಅವನು, ಕಾಲೆಲ್ಲ ಮುಟ್ಬಿಡ ತೆಗೆಯಲಿ. 30 ವರ್ಷದ ಹುಡುಗ ಅವನು. ಇವತ್ತು 300 ಕೋಟಿ ಜನ ಅವನ ಹಿಂದೆ ಬಿದ್ದಿದೆ ಇವತ್ತು. ಸತ್ತ ಮೇಲೆ 1992 ಇದೇ ಅಕ್ಟೋಬರ್ ಅನ್ಸುತ್ತೆ ಅವನು 14th ಅಲ್ವಾ, ಅಕ್ಟೋಬರ್ 14. ನಾನು ಕಡೆ ಬರ್ತ್ಡೇ ಆಗಿದೆ ನನ್ನ ಕಡೆ, ಸೆಪ್ಟೆಂಬರ್ ಇದು, ಅಕ್ಟೋಬರ್ 14th ಒಂದು. ಇನ್ನೂ ಆಗಿಲ್ಲ 32 ವರ್ಷ ಅವನಿಗೆ. ಅಯ್ಯ, ನೀನು ಇನ್ನೂ ಜಾಬಿಗೆ ಹುಡುಕ್ತಾ ಇರ್ತೀಯ ನೋಡಿದ್ದೀನಿ ನಾನು 30 ವರ್ಷದಲ್ಲಿ. ಇನ್ನೂ ಅವನು ಕಾಲೇಜ್ ಡ್ರಾಪ್ಔಟ್ ಅಂದರೆ ಅರ್ಧಕ್ಕೆ ಬಿಟ್ಟಿರೋದು ಅಂತ, ಆಗುತ್ತಾ? ಕೇಳಿದೆ ಹೆಂಗೆ ಸಾಧ್ಯ, ನನಗೆ ಈಗಲೂ ಅದ್ರ ಪ್ರಶ್ನೆ ಕಾಡ್ತಾನೆ ಇದೆ ನನಗದು. ಹೆಂಗೆ ಸಾಧ್ಯ, ಅಂಥದ್ದೇನು ಮಾಡ್ದ ಅಂತೇಳಿ. ಅಂಥದ್ದೇನು ಮಾಡ್ದ? ಆ್ಯಕ್ಚುಲಿ ಅವನು ಅಮೇರಿಕನ್ ಅಲ್ಲ ಅವನು. ಕೇಳಿ, ಫಸ್ಟ್ ಆಫ್ ಆಲ್ ಅವನು ಅಮೇರಿಕಾದವನು ಅಲ್ವೇ ಇಲ್ಲ ಅವನು. ಆ ಗ್ಯಾರೇಳಿನ ಹೇಳ್ಸಲ್ಲಿ ಮುಖ ತೊಳ್ಕೊಬ್ರೆ ಕಳ್ಸೋದನ್ನು ಗ್ಯಾರೇಳಿ ಅದನ್ನು, ಈ ಕಡೆ ಬನ್ನಿ ನೀವು, ಈ ಕಡೆ ಈ ಕಡೆ ಬನ್ನಿ ನೀವು. ಹಾಂ, ಅಲ್ಲೂ ಹೊಸ್ಲೆ ನೀವು, ಮೊಸಳೆ ಹೊಸಳೆ ನೀವು ಯಾರು ಗಿಡ್ಡಮ್ಮನ ಅದು? ಈ ಕಡೆ ಬಂದಿನಲ್ಲಿ. ಹೋ ಚೆನ್ನಾಗಿ ನಿದ್ರೆ ಹೊಡ್ಕೊಂಡು ಕೂತ್ಕೊಂಡಿದ್ಯಾನೆ. ಅಯ್ಯೋ, ತಿಂಗಳಿಗೆ 1 ದಿನ ಬರ್ತೀಯ ನೀನು ನಿದ್ರೆ ಮಾಡೋಕೆ, ಅಷ್ಟು ಮೈ ಮೇಲೆ ಜ್ಞಾನ ಬೇಡವ ನಿಮಗೆ? ಇಲ್ಲಿ ನೋಡಿ, ಅವನು ಎಲ್ಲಿಂದ ಅಂತ ಹೇಳಿದೆ ನಾನು, ಅವನು ಸ್ಲೋವೇನಿಯಾ ಅಂತ ಹೆಸರು ಮೋಸ್ಟ್ಲಿ ದೇಶ ಇದೆ, ಗೊತ್ತಾ ನಿಮಗೆ? ಕೇಳಿಲ್ವಾ? ಕೇಳಿಲ್ಲ ಅವರು? ಸ್ಲೋವೇನಿಯಾ ಅಂತ ದೇಶ ಇದೆ, ಆಗುತ್ತಾ? ಅದರದ್ದು ನ್ಯಾಷನಲ್ ಟೀಮಿಗೆ ಬಾಸ್ಕೆಟ್ಬಾಲ್ ಆಡಿದ್ದಾನೆ ಅವನು, ಸಾಮಾನ್ಯ ಇಲ್ಲ ಅವನು. ಚಾರ್ಲಿ ಕರ್ಕ್ ಅಂತ ಅವನ ಹೆಸರು ಶಿವ್ ಕೆರ್ಕೋವಿಚ್ನ ಚಾರ್ಲಿ ಕರ್ಕ್ ಅಂತ ಹೆಸರುಕೊಂಡಿರೋದು. ಅವನ ಹೆಸರು ಬಂದು ಶಿವ್. ಈ ಶಿವ ಅಲ್ಲ, ಇದು ಶವ ಇಲ್ಲ, ಶಿವ್ ಅಂತ. ನಿತಿನ್ ಕೇಳಿಸ್ತಾ ಇದೆಯಾ? ಕಾಲೇಜಲ್ಲಿ ಆಡಂಗಿಲ್ಲ ಇಲ್ಲ ನೀವು, ಖುಷಿ ಸ್ವಲ್ಪ ನಗದೆಲ್ಲ ಮಾಡ್ಬೇಕು ನೀನು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಹುಡುಗ ಅವನು 17ನೇ ವಯಸ್ಸು ಅನಿಸುತ್ತೆ, ಅವನು ನ್ಯಾಷನಲ್ ಆಡಿದ್ದಾನೆ. 17ನೇ ವಯಸ್ಸಲ್ಲಿ ಅವನು ಬಾಸ್ಕೆಟ್ಬಾಲ್ ಆಡಿದ್ದಾನೆ. ನಾನಾಗಿರೋ ಪೇಪರಿಗೆ ದಿನ ಹಾಕ್ಸ್ಬಿಡ್ತಾ ಇದ್ದೆ. ನಮ್ಮ ಮೀಟಿಂಗಲ್ಲಿ ಇದು ಪಾಂಪ್ಲೆಟ್ ಹಾಕ್ಸ್ತಿರಲಿಲ್ಲ, ಅದನ್ನೇ ಹಾಕ್ಸ್ತಿದ್ದೆ ನಾನು, ಬರಲಿ ಜನ ನೋಡೋಕ್ಕೆ ಅಂತ ಅಲ್ವಾ.
ನಾನ್ಯಾರು ಫಸ್ಟ್ ಕ್ಲಾಸ್ ಬಂದಿದ್ರೂ ನಾನು SLCಲಿ ಗ್ಯಾರಂಟಿ ಪೇಪರಲ್ಲಿ ಹಾಕ್ಸ್ತಾ ಇದ್ದೇನೆ. ಕೃಪನ್ನಷ್ಟೇ ಮಾರ್ಕ್ಸ್ ಬಂದಿದ್ದರೆ ದಿನ ಹಾಕ್ಸ್ತಾ ಇದ್ದೆ, ದಿನ. ಇಲ್ಲಿ ಯಾರಿಗಾರು ಕೆಲವರು ಇದ್ದೀರ, ನೀವು ನಿಮ್ಮ ಥರ ಬಂದಿದ್ರು, ಅವಳದ್ದು ಮಾತ್ರ ಅಲ್ಲ. ಓಕೆ ನೋಡಿ, ಅವನು ಅಮೇರಿಕಾಗೆ ಮೈಗ್ರೇಟ್ ಆಗ್ತಾನೆ. ಅಮೇರಿಕಾಗೆ ಮೈಗ್ರೇಟ್ ಆಗೋದು 5 ವರ್ಷ ಅಲ್ಲಿದ್ದರೆ ನಿಮಗೆ ಸಿಟಿಸನ್ಶಿಪ್ ಸಿಗುತ್ತೆ. ಈಗೆಲ್ಲ ಸ್ವಲ್ಪ ಚೇಂಜ್ ಮಾಡಿರ್ಬೋದು. ಅಲ್ಲಿದ್ದು ಪ್ರಜೆ, ಆ ದೇಶದ ಪ್ರಜೆ ಅವನು. ಏನು ಮಾಡ್ದ ನನಗೆ ಈಗಲೂ ಆಶ್ಚರ್ಯ. ಅದು ಏನು ಮಾಡ್ದ ಅವನು 30 ವರ್ಷದೊಳಗಡೆ ನನಗೆ. ಆದರೆ ಅಲ್ಲಿ ವೀಡಿಯೋಗಳು ಈಗ ಬರ್ತಾಯಿದೆ, ನೋಡಿದ್ರಾ? ಫಾಲೋ ಮಾಡ್ತಾಯಿದ್ದೀರಾ ನೀವು? ಅವ್ನು ಮಾತಾಡೋದ್ರಲ್ಲಿ ಇವತ್ತಿನ ಹಾಕಿದ್ದೆ, ನೋಡಿದ್ರೆ ನಾನು ಅವನು ಮಾತಾಡೋ ಸ್ಟೈಲ್ ನೋಡಿದ್ರೆ, ಆ ಚಿಕ್ಕ ಹುಡುಗ ಅವನೊಳಗಡೆ ಅದು ಹೆಂಗೆ ಕಾಲಿಂಗಲ್ಲೆಲ್ಲ ಇನ್ನೇನಲ್ಲ, ಅದು ಏನದು ಕರೆ, ದೇವ್ರ ಕರೆಯಲ್ಲೆಲ್ಲ ಇನ್ನೇನು. ಆ ಚಿಕ್ಕ ಹುಡುಗ ಆ ವಯಸ್ಸಲ್ಲವನು ಆ ಥರಕ್ಕೆ ಹೆಸರು. ಅಯ್ಯ, ಅಮೇರಿಕಾ ಪ್ರೆಸಿಡೆಂಟು ಅವನದು ಯಾವುದು ಇದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವನ ಪ್ರೋಗ್ರಾಮಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಇವನು ಇಲಾನ್ ಮಸ್ಕ್ ಅವನಿಗೆ, ಟ್ರಂಪಿಗೆ 1200 ಕೋಟಿ ರೂಪಾಯಿ ಕೊಟ್ಟಿದ್ದ. ಏನಕ್ಕೆ? ಎಲೆಕ್ಷನ್ ಗೆಲ್ಲಕ್ಕೆ. ಅವನಿಂದ ಗೆದ್ದೆ ಅಂತ ಹೇಳಿಲ್ಲ ಅವನು. ಇವನ ಹೆಸರು ಹೇಳ್ತಾನೆ, ಚಾರ್ಲಿ ಹೆಸರು ಹೇಳ್ತಾನೆ. ಮೆಮೋರಿಯಲ್ ಸರ್ವಿಸ್ ಅಂತ ಆಯ್ತು, ಇದೆ ಹೋದ ಭಾನುವಾರ, ಇವತ್ತಿಗೆ 1 ವಾರದಿಂದ ಅಲ್ವಾ? ಎಷ್ಟು ಜನ ನೋಡಿದ್ರಿ ನೀವು? ಲೈವ್ ನೋಡಿದ್ರೆ ಯಾರು? ಲೈವ್ ನೋಡಿದವರಲ್ಲಿ ಅಲ್ಲೇ ಅಮೇರಿಕಾದಲ್ಲೇ 1 ಕೋಟಿ ಮೀರಿದೆ. ಯಾರಿಗೂ ಯಾವತ್ತೂ ಹಂಗೆ ಆಗೇ ಇಲ್ಲ. ಯಾವತ್ತು 7-8 ಲಕ್ಷ ಅಂದರೆ ಅದು ಜಾಸ್ತಿ ಏನೋ. ಮೋಸ್ಟ್ಲಿ ಅದು ಯಾವುದೋ ಒಂದು ನ್ಯಾಸಾದು ಯಾವುದೋ ಒಂದು ಬಿಟ್ಟಾಗ ಒಂದು 70 ಲಕ್ಷ ನೋಡಿದ್ರು ನೆನಪಿದೆ ನನಗೆ. 70 ಲಕ್ಷ ಅಂದ್ರೂ ಅದು ನನಗನ್ಸುತ್ತೆ 70 ಮಿಲಿಯನ್ ಅಂತ ಹೇಳಿದ್ರೆ 7 ಕೋಟಿನ 70 ಮಿಲಿಯನ್ನು ಇಲ್ಲ 70 ಲಕ್ಷ ಅಷ್ಟೇ. ಇಲ್ಲ 7 ಕೋಟಿ 70 ಮಿಲಿಯನ್. 1 ಮಿಲಿಯನ್ ಅಂದರೆ 10 ಲಕ್ಷ ಅಂದರೆ 7 ಕೋಟಿ ನೋಡಿದ್ದಾರೆ ಅದನ್ನು. ಇವೊಂದು 100 ಕ್ರೋರ್ ಮೀರಿದೆ ಆಗಲೇ ಅದು. ಆ ಹುಡುಗ ಅವನು ಇಲ್ಲಲ್ಲ ಮಧ್ಯದಲ್ಲಿ ಇವತ್ತು. ಕೇಳಿ, ಪಾಯಿಂಟ್ ಕೇಳಿ ಹೆಂಗಿದೆ ಇದು. ಹಾಗಿದ್ರೆ ಓದಿ ಅದನ್ನು ನೀವು. ಯೋಹಾನ 12:24 ಕೇಳಿ. ಇಲ್ಲಿರೋರು ಯಾರು ಇರ್ಬೋದು. ಜೀವ ಉಳಿಸ್ಕೊಳ್ಳೋಕ್ಕೆಲ್ಲ ಹೇಳಬೇಡಿ. ಜೀವ ಉಳಿಸ್ಕೊಳ್ಳೋ ವಿಚಾರನ ಈಗಲೇ ಮರೆತು ಬಿಡಿ ಅದನ್ನು ನೀವು. ನಾನು ಈ ಕ್ಷಣದಲ್ಲಿ ಓದಿದ್ದೀನಿ ಗಟ್ಟಿಗೆ. ಯಾರಾದ್ರೂ ಅದೇ ಟೈಮಲ್ಲಿ ಅವನ್ನ ಕೊಂದಿದ್ದು ಕೇಳಿ, ಅದೇ ಟೈಮ್ ಅದು. ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೆಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಹಲ್ಲೆಲೂಯಾ. ಅದಾಗಿದ್ದು ನೋಡ್ರಿ. 31 ವರ್ಷದ ಹುಡುಗ ಸತ್ತಿರೋದು. ಅವನ ಹೆಂಡತಿ ಆಲ್ರೆಡಿ ಅವನ ಸೀಟಲ್ಲಿ ಬಂದು ಕೂತಾಯ್ತು. ಟರ್ನಿಂಗ್ ಪಾಯಿಂಟ್ ಅಂತ ಅದು. ಪ್ರೂವ್ ಮಿ ರಾಂಗ್ ಅಂತ ಅವ್ರದ್ದು ಮೆಸೇಜ್. ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಬಂದವರು ಕ್ಯಾಂಪ್ ಹಾಕ್ಬಿಡ್ತಾರೆ. ಪ್ರೂವ್ ಮಿ ರಾಂಗ್ ಅಂತ ಅಷ್ಟೇ ಅವ್ರದ್ದು ಮೆಸೇಜ್. ಅವರು ಇಷ್ಟೇ ಒಂದು ಬ್ಯಾನರ್ ಏನು ಹಾಕಿರ್ತಾನೆ ಗೊತ್ತಾ? ಹಿಂಗಡೆ ಏನು ಹಾಕಲ್ಲ, ಬೇರೆ ಪ್ರೂವ್ ಮಿ ರಾಂಗ್. ಏನಂಗಂದ್ರೆ ಕನ್ನಡದಲ್ಲಿ ನನ್ನ ತಪ್ಪು ಅಂತ ಸಾಬೀತು ಮಾಡಿ. ನಿತ್ಯನ ಕೇಳಿಸ್ಕೊಳಪ್ಪ ದಿನ, ನನ್ನ ತಪ್ಪು ಅಂತ ಸಾಬೀತು ಮಾಡಿ ನೋಡೋಣ. ಇಷ್ಟೇ ಒಂದು ಬ್ಯಾನರ್. ಒಂದು ಯಾವಾಗಿಂದ? 17ನೇ ವಯಸ್ಸಿಂದ. ಏನು ಪ್ಲ್ಯಾನ್ ಮಾಡಿದ್ರೆ ನೀವು? ಸುವಾರ್ತೆ ತಲುಪ್ಸೋಕೆ ಏನು ಪ್ಲ್ಯಾನ್ ಮಾಡಿದ್ರೆ ನೀವು ಹೇಳಿ ಸ್ವಲ್ಪ. ಹುಡುಗರು ಕತ್ಬಗಿಸ್ಬೇಡ ನೀನು. ಈ ಕಡೆ ನನ್ನ ಕಡೆ ನೋಡಿ, ಸರಿಯಾಗಿ ಕೂತ್ಕೋ. ಏನು ಪ್ಲ್ಯಾನ್ ನನಗೊಂಚೂರಾದ್ರೂ ಹೇಳಿ. ಒಬ್ಬರಾದ್ರೂ ರಿಪ್ಲೈ ಮಾಡಿ ನನಗೆ. ನೀವು ಸುವಾರ್ತೆ ತಲುಪಿಸೋದಕ್ಕೆ ನೀನೇನಾದರೂ ಒಂದು ಅರ್ಜೆಂಟ್ ಈ ಕಡೆ ಕತ್ತೆ ಈ ಕಡೆ ನೋಡಿರಿ ದಯವಿಟ್ಟು. ಅಲ್ಲಿ ಬಿಡ್ರಿ, ನಿದ್ರೆ ಮಾಡ್ತೀರಿ ಎಂಬುದು ಗೊತ್ತಾಗಲ್ಲ. ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಕರೆಕ್ಟಾಗಿ ಹೇಳ ನನಗೆ ಇವತ್ತು. ನಾನು ಹೇಳ್ತೀನಿ ನಂದುವೆ. ಹೇಳ್ರಿ, ಬೇಗ ಹೇಳ್ರಿ. ಏನಾದರೂ ಒಂದು ಪ್ಲ್ಯಾನ್ ಇನ್ನು ಸುವಾರ್ತೆಗೆ ನಾನು ಇವತ್ತಿಂದ, ಅಥವಾ ನನ್ನ ಲೈಫಲ್ಲಿ ಈ ಥರ ಒಂದು ಪ್ಲ್ಯಾನ್ ಇದೆ ನಂದು. ಸ್ವಲ್ಪ ಜನಗಳಿಗೆ ಒಂಚೂರು ಎನ್ಕರೇಜ್ ಆಗೋಂತ ಇದ್ರೆ ಹೇಳಿ ನನಗೆ. ಜನಗಳಿಗೆ ಯಾರಿಗಾದರೂ ಖುಷಿ ಆಗಬೇಕದು. ಅವ್ರೇನಾದ್ರು ಒಂದು ಈಗ ಏನಾಯ್ತು ಗೊತ್ತಾ? ಅಮೇರಿಕಾ ವೈಸ್ ಪ್ರೆಸಿಡೆಂಟ್ ಏನು ಹೇಳ್ದ ಗೊತ್ತಾ? ಏನು ಅವನ ಹೆಸರು? ಅಮೇರಿಕಾ ವೈಸ್ ಪ್ರೆಸಿಡೆಂಟ್ ಹೆಸರು JD ವ್ಯಾನ್ಸ್ ಅಂತ ಅವನ ಹೆಸರು. ಇಂಡಿಯಾದವಳನ್ನ ಮದುವೆ ಆಗಿದ್ದಾನೆ. ಉಷಾ ಅಂತ ಅವಳ ಹೆಸರು. ಅಲ್ವಾ? ಪಕ್ಕ ಬ್ರಾಹ್ಮಣರು ಅವಳು, ಕೋದಂಡ. ಅದು ಇವನಿಗೆಲ್ಲ ನಾಮ ಇಟ್ಬಿಟ್ಟಿದ್ದಾಳೆ ಮದುವೆ ಟೈಮಲ್ಲಿ. ಕೇಳಿ ಇಲ್ಲಿ ಅವನು ಹೇಳ್ತಾನೆ, ಅವನಿಗೆ ಜಸ್ಟ್ 37 ಇಯರ್ಸ್ ಅಷ್ಟೇ. ಪರಮೇಶ್, ನೀವು ಮಗುನ ಆಟಾಡಿಸ್ತಿದ್ದೀರ, ನೀವು ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರ. ನೀವು ಈ ಕಡೆ ಕೇಳಿಸ್ಕೊಳ್ಳಿದ್ದೀನಿ. ಇಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆ 17 ವರ್ಷದ ಹುಡುಗನ ಬಗ್ಗೆ ಅವನು ಹೆಂಗೆ, ಅವನು ಕಾಲೇಜ್ ಡ್ರಾಪ್ ಔಟ್. ಅವನು ಫಸ್ಟ್ ಇಯರ್ PUCಗೋ ಸೆಕೆಂಡ್ ಇಯರ್ PUCಗೋ ಬಿಟ್ಟವನೇ ಕಾಲೇಜ್ನ. ಹೆಂಗೆ ಅವನು ಮಾಡ್ದ? ನಿಮ್ದೇನು ಪ್ಲ್ಯಾನ್ ಹೇಳಿ ನನಗೆ. ನೀವು ಏನಾದರೂ ಯಾರೇ ಇರೋರು ಇರ್ಬೋದು. ನೀವು ಯಾರೇ ಹುಡುಗರಿಗೆ ಹೇಳಿದೆ ನಾನು. ನಾನ್ಯಾರು ಸ್ಕೂಲಲ್ಲೋ ಕಾಲೇಜಲ್ಲಿ ಇದ್ದರೆ ಗ್ಯಾರಂಟಿ ಡಿಪಾರ್ ಮಾಡಿರೋರು. ನಾನು ಗ್ಯಾರಂಟಿ ಶೋರಾಗಿ ಹೇಳ್ತೀನಿ. ನಾನು ಏನಾಗಿರ್ತಿತ್ತು
ರೇಷ್ಮಾ ಒಬ್ಬಳು ಮಾತ್ರ ಸ್ವಲ್ಪ ಮಾಡಿದ್ದು ನೆನಪಿದೆ ನನಗೆ. ಬೆಂಗಳೂರಿದ್ದಾಗ ನೆನಪಿದೆಯಾ? ಅವಳು ದಾವಣಗೆರೆಯಲ್ಲಿ ಹಾಸ್ಟೆಲ್ ಇದ್ದಾಗ ಪ್ರಿನ್ಸಿಪಾಲ್ ಎಲ್ಲ ಹೋಗಿ ರಂಪಾಗ್ಬಿಡ್ತದೆ. ಅವ್ರ ರೂಮಲ್ಲಿ ಅವಳು ಎಲ್ಲರೂ ಸೇರಿಸಿ ಪ್ರೇಯರ್ ಮಾಡೋಳು. ಆ ಮೈಸೂರು ರೇಷ್ಮೆ ದಳದ ರಾಹುಲ್ ವಿಶ್ವಾಸ ಯಾರೋದಿಲ್ಲ. ರಾಹುಲ್ ಪಕ್ಕ ಈ ಕಡೆ ನೋಡ್ರಿ, ಅದೇ ಮುಖ ತೊಳ್ಕೊಂಬರೋಗಿ ಇಬ್ಬರು ನೀವು ಮುಖ ತೊಳ್ಕೊಂಬರೋಗಿ ಹೋಗಿ ನೀನು. ನಿಮಗೆಲ್ಲ ಕ್ಲೀನಾಗಿ ಪ್ರೋಟೋಕಾಲ್ ಇರುತ್ತೆ. ಮಲಗ್ಬಿಟ್ಟು ಬರಬೇಕು 1 ಗಂಟೆ 2 ಗಂಟೆ. ಎದ್ದೇಳ ಮೇಲೆ ನೀನು ಹೇಳ ಮೇಲೆ ಹೋಗಿ ಮುಖ ತೊಳ್ಕೊಂಬರೋದು. ಚಿಕ್ಕ ಹುಡುಗರು ಇಲ್ಲ ನಿನ್ನ, ನೀವು ಚಿಕ್ಕ ಹುಡುಗರು ಇಲ್ಲ ನೀವು ಇನ್ನು. ಇಲ್ಲಿ ನೋಡಿ, ಇಲ್ಲಿ 17 ವರ್ಷದ ಹುಡುಗಿ. ನಿಮ್ಮ ಪ್ಲ್ಯಾನ್ ಹೇಳಿ ನನಗೆ ಫಸ್ಟ್. ನನಗೆ ಏ ಗೀತಾ, ಸುವಾರ್ತೆ ತಲುಪಿಸೋದಕ್ಕೆ ಏನು ಪ್ಲ್ಯಾನ್ ಹಾಕಿದೆ ನನಗೆ ಕರೆಕ್ಟಾಗಿ ಪ್ಲ್ಯಾನ್ ಹೇಳು ನನಗೆ. ನೀನು ಏನಾದರೂ ಒಂದು ಐಡಿಯಾ ನನಗೆ ಹೇಳಿ, ಏನಾದರೂ ಒಂದು ಹೇಳಿ. ನಂದು ಎಷ್ಟಿದೆ ಐಡಿಯಾ? 1000 ಇದೆ ಐಡಿಯಾ ನಂದು. ನಾನು ಹೊರಗಡೆ ಹೋಗಿ ಮಾತಾಡಿದ್ರೆ ಹಂಗೆ ಅಂತ ಕಾಯ್ತಾ ಇರ್ತಾರೆ ಗೊತ್ತಾ. ನಾನು ಹಂಗೆ ಸಿಗಿದ್ಬಿಡೋಕ್ಕೆ ಆ ಥರ ನನ್ನ ವೈರಿ ನನಗೆ. ಅದಕ್ಕೆ ಅವಳು ಎಲ್ಲಿಗೂ ಬಿಡೋದಿಲ್ಲ ನಾನು. ಅದೇನು ನನಗೀಗ ಮೊದಲು ಬ್ಯಾಂಗ್ಳೂರು ಇದ್ದಾಗಾದರೂ ಹೆಂಗೋ ನಾನು ಮೀಟಿಂಗ್ಗಳು ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ. 3 ತಿಂಗಳು 4 ತಿಂಗಳಲ್ವಾ. ಇವಾಗ ಹಂಗಲ್ಲ. ಪ್ರೇಯರು ಬೇರೆ ಏನು ಚಿತ್ತ ಇದ್ದರೆ ಮಾತ್ರ ಅವರಾಗೆ ಕಾಲ್ ಮಾಡಬೇಕು. ಈ ಥರಕ್ಕೆ ನಿಂತ್ಕೊಂಡಿದ್ದೀನಿ ನಾನೀಗ. ನಮ್ಮದು ಬೇರೆ, ನಂದೇ ಬೇರೆ ಅದು. ನಾನು ಎಲ್ಲಿ ಬೇಕಾದ್ರೂ ಇಲ್ಲ ರೆಡಿ ಆದರೆ ದಾವಿದನಿಗೆ ಏನು ಹೇಳ್ತಾರೆ, ನೋಡಪ್ಪ ನೀನು ಹೋಗಬೇಡ, ನೀನು ಆಚೆ, ನೀನು ಸುಮ್ಮನೆ ಕೂತ್ಕೊಂಡು ನಾವು ಯುದ್ಧ ಮಾಡ್ತೀವಿ ಅಂತಾರೆ. ಆ ಕೇಸದು ನಮ್ಮದು, ನಂದು ಆಗುತ್ತಾ? ಇದು ಎಷ್ಟನಿಗೆ ಅರ್ಥ ಆಗ್ತದೆ ಇದು? ನಾನು ಕೇಳ್ತಾ ಇದ್ದೀನಿ, ನಿಮಗೆ ಕೇಳ್ತಾ ಇದ್ದೀನಿ ನಾನು ನಿಮಗೆ. ನೀವು ಫ್ರೀ ಇದ್ದೀರ ನೀವು. ಶೋಭನು ಫ್ರೀ ಇದ್ದಾಳೆ. ಶೋಭನು ಬೀದಿಲಿಂದ ಮಾತಾಡ್ರೆ ಏನು ತೊಂದರೆ ಇಲ್ಲ. ಆಗುತ್ತಾ ನೋಡಿ? ಒಂದು ಉತ್ತರ ಬರ್ತಾ ಇಲ್ಲ ನಿಮ್ಮದು. ಹರ್ಷ ಅವರಮ್ಮ ರಿಟೈರ್ ಆಗಿ ಬಂದಿದ್ದಿಲ್ಲ. ಏನು ಪ್ಲ್ಯಾನ್ ಇದೆ ನಿಮ್ಮದು? ಅವ್ರ ಮನೆ ಸುತ್ತದ, ಮಗನ ಮನೆ ಮಗಳ ಮನೆ ಸುತ್ತೋದಕ್ಕೆ ಪ್ಲ್ಯಾನ್ ನಡೀತಾ ಇರೋದು. ಈಗೇನೋ ಸಂಬಳ ಬರ್ತಾ ಇದೆ, ಒಂಚೂರು ಬೆಲೆ ಸಿಗುತ್ತಲ್ಲ. ಇನ್ನು ಅಲ್ಲೇ ರಿಟೈರ್ ಆದಮೇಲೆ ಪೆನ್ಷನ್ ಬರುತ್ತಾ? ಇಲ್ಲಲ್ಲ, ಇನ್ಯಾರು ಕೇಳ್ತಾರಲ್ಲ. ಆಮೇಲೆ ಈ ಸಂಬಳ ಬರ್ಬೇಕಾದ್ರೆ ಪ್ರೀತಿ, ಆಮೇಲೆ ಪೆನ್ಷನ್ ಬರ್ಬೇಕಾದ್ರೆ ನೋಡ್ಬೇಕು ಪ್ರೀತಿ. ಪೆನ್ಷನ್ನೇ ಬರಲ್ಲ ಅಲ್ಲಿ. ಪೆನ್ಷನ್ ನಿಲ್ಲಿಸೋರು ಎಲ್ಲರಿಗೂ ಇನ್ನು. ಹಾಂ ಅಲ್ಲಲ್ಲ, ಈಗ ರಿಟೈರ್ ಆಗೋರಿಗೆ ಇನ್ಮೇಲೆ ಪೆನ್ಷನ್ ಸ್ಟಾಪಾ? ಎಲ್ಲರಿಗೂ ಸ್ಟಾಪ್. ನನಗೆ ಗೊತ್ತಿರೋಂಗೆ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಇನ್ನು ಪೆನ್ಷನ್ ಇಲ್ಲ. ಭಾರಿ ಒಳ್ಳೇದಾಯಿತು, ಭಾರಿ ಒಳ್ಳೇದಾಯ್ತದು. 5 ಪೈಸೆನೂ ಕೊಡಬಾರ್ದು ಅವ್ರಿಗೆ. ಆದರೆ ಇವ್ರಿಗೆ ಮಾತ್ರ ಪ್ರೇಯರ್ ಮಾಡ್ತೀನಿ, ಸೆಂಟ್ರಲ್ ಸ್ಕೇಲ್ ಬರಬೇಕು. ಇವರೊಬ್ರಿಗೆ ಮಾತ್ರ ಪ್ರೇಯರ್ ಮಾಡ್ತಾರೆ. ಅದು ನಮ್ಗೆ ಯಾರು ಕಾಸು ಕೊಡೋರಿಗೆ ಮಾತ್ರ. ಆಗ ಅದಿರಲಿ, ಆ ಹುಡುಗ ಹೆಂಗೆ ಅದನ್ನು ಮಾಡ್ದ ಅಂತ ಇದು ನನ್ನ ತಲೆ ಒಳಗೆ ಗಿರ್ರ್ ಅಂತ ಇದೆ. ನಿತಿನ್, ಇದು ನನಗೆ ಯಾವಾಗಲೂ ಓಡ್ತಾ ಇದೆ. ನಿಮಗೆ ಹೇಳ್ತಾ ಇರೋದು ನಾನು ನಿಮಗೆ ಹೇಳ್ತಾ ಇರೋದು ನಾನು. ಏನು ಪ್ಲ್ಯಾನ್ ಹಾಕಿದ್ದೀರ ಅಂತ ಕೇಳ್ತಾ ಇರೋದಲ್ಲಿ ನಾವು. ಹೇಳಿ ನನಗೆ. ಹುಡುಗರುಗಳು, ಚಿಕ್ಕ ಮಕ್ಕಳು, ದೊಡ್ಡವರು, ನಿಂದು ಬಚ್ಚ ವಿಚಾರ ಮಾತಾಡಬೇಡ ನೀನು. ಅಯ್ಯೋ ನಂದೇ ನನಗಾಗಿದೆ ಅದೆಲ್ಲ ಇಲ್ಲ. ಬೈಬಲ್ ಎಲ್ಲೂ ಇಲ್ಲ. ಅಲ್ಲಿ ಆ ಥರ ಎಲ್ಲೂ ಬೈಬಲ್ ಇಲ್ಲ. ನಿನ್ನ ಗುಣ ಮಾಡಿದ್ರೆ ಮಾತ್ರ ನಂಬ್ಕೋತೀನಿ ಅಂತ ಹೇಳೋಕ್ಕೆ ಎಲ್ಲಿದೆ ಬೈಬಲ್? ತೋರಿಸಿ ನೋಡೋಣ ನೀವು. ಎಲ್ಲೂ ಇಲ್ಲ ಅಲ್ಲಿ. ಯಾರಾದ್ರೂ ಏಸಪ್ಪ ಬೆಳಿಗ್ಗೆ ಬಂದುಬಿಟ್ಟು ನಿನ್ನ ಗುಣ ಮಾಡಿದ್ರೆ ಮಾತ್ರ ನೀನು ನಂಬ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಚೆಕ್ ಮಾಡಿ. ಆ ಆಸ್ಪೆಕ್ಟಲ್ಲಿ ಏಸಪ್ಪ ಹತ್ರ ಆ ಆಸ್ಪೆಕ್ಟಲ್ಲಿ ಹೆಂಗೆ ಮಾತಾಡಿದ್ರು ಜನಗಳು, ಆ ಆಸ್ಪೆಕ್ಟಲ್ಲಿ ಚೆಕ್ ಮಾಡಿ ಎಲ್ಲ ಏಸಪ್ಪನ ಅದ್ಭುತಗಳನ್ನ. ಯಾರಾದರೂ ಒಬ್ಬರಾದ್ರೂ ಈತನು ದೇವ ಕುಮಾರ, ನಮ್ಮ ಮಧ್ಯದಲ್ಲಿ ಪ್ರವಾದಿ ಎದ್ದಿದ್ದಾನೆ, ನಮ್ಮ ಮಧ್ಯದಲ್ಲಿ ದೇವರು ನಮಗೆ ದರ್ಶನ ಕೊಟ್ಟ ಅಂತ ನಡೀತಾ ಇದೆ ಅಲ್ಲಿ ಮಾತು. ಈತನು ಮಾತಾಡಿದ್ದು ಯಾರು ಎಂದೂ ಮಾತಾಡಿದ್ದಿಲ್ಲ ಅಂತ. ಈ ಥರ ವಿಚಾರ ಅಭಿರೋದಲ್ಲಿ ಯಾರು ಡೌಟ್ ಮಾಡೋರು ಯಾರು ಇಲ್ಲ ಅಲ್ಲಿ. ಏಸಪ್ಪನ ಡೌಟ್ ಮಾಡೋರು ಯಾರು ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಹೋಗಿ ಕೂತ್ಕೊಂಡು, ಅಥವಾ ಈಗಲೇ ನಿದ್ರೆ ಎಲ್ಲ ಹೋಯ್ತಲ್ವಾ? ಕೇಳಿಸ್ಕೊಂಡ್ರೆ ನಿದ್ರೆ ಎಲ್ಲ ಹೋಯ್ತಲ್ವಾ? ಆ ವಿಡಿಯೋ ಹಾಕ್ಬೇಕಾಗಿತ್ತು ನಿಮಗೆ. ಆ ವಿಡಿಯೋ ತಂದು ಹಾಕಪ್ಪ. ಮುಂದಿನ ನೈಟ್ ಪ್ರೇಯಲ್ಲಿ ಹಾಕು, ನಿದ್ರೆ ಎಲ್ಲ ಹೋಗುತ್ತೆ. ಇಲ್ಲಿ ಹೊಡೆದಿರೋದು ಗುಂಡು, ರಕ್ತ ಪೈಪಲ್ಲಿ ಬಂದಂಗೆ ಬಂದಿರೋದು. ಅವನ ಹೆಂಡತಿ ಅಲ್ಲೇ ಇದ್ದಾಳೆ. ಅವರ ಗುರು ಮೆಂಟರ್ ಅಲ್ಲೇ ಇದ್ದಾನೆ, 30 ಅಡಿ ದೂರದಲ್ಲಿ. ಅವರ ಡ್ಯಾಡಿ ಥರ ಅಲ್ಲೇ ಇದ್ದಾರೆ ಅಲ್ಲಿ. ಅವ್ರ ಮುಂದೆ ಆಗಿರೋದು. ಆ ಸ್ಪಾಟಲ್ಲಿ ಜೀವ ಹೋಗಿದೆ. ಆಶ್ಚರ್ಯ ಅಂತ ಕೇಳಿ. ಅದೊಂದು ಮೈಯೆಲ್ಲ ಒದ್ದಾಡಬೇಕಲ್ಲ, ಇಲ್ಲ ಅಂತೆ. ಆ ಸ್ಪಾಟಲ್ಲಿ ಜೀವ ಹೋಗಿದೆ. ಅಷ್ಟೇ ಲೈಫ್ ಅಂತ ಅದು. ಅವನದು ಸಮಯ ಅಷ್ಟೇ ಅದು. ಅದು ನೆನಪಿರಲಿ ನಿಮಗೆ. ಸ್ಟೀಫನ್ ನೆನಪಾಗುತ್ತೆ ನಿಮಗೆ? ಯಾರು ನಮ್ಮ ಸ್ಟೆಫನ್ದು 6-7ನೇ ಅಧ್ಯಾಯ, 2 ಅಧ್ಯಾಯ ಸಿಗುತ್ತೆ ಅವನಿಗೆ. ಇವ್ನಿಗೆ ನೋಡಿ, ಇದು ಸೀಕ್ರೆಟ್. ಆಮೇಲೆ ನನಗೂ ಅವಾಗ ತುಂಬ ಯೋಚನೆ ಬಂತು. ಅಯ್ಯ ತಾತಪ್ಪ ಆಗಿ ಯಾವಾಗ ನೆಗೆದು ಬೀಳ್ತೀನೋ ಗೊತ್ತಾಗಲ್ಲ, ಇದೇ ಬೆಸ್ಟು ಅಂತ ಅನಿಸ್ತೀನಿ. ಅರ್ಥ ಆಗ್ತಿಲ್ಲ. ನಿದ್ರೆ ಬರ್ತಾ ಇದೆ ಅವರಿಗೆ, ನಿದ್ದೆಗಣ್ಣಲ್ಲಿದ್ದಾರೆ ಇರಲ್ಲ ಅವರು. ಆಗುತ್ತಾ? ಅದು ನಿಜವಾಗಿ ಒಳ್ಳೇದು ಅನಿಸುತ್ತೆ. ಈ ಕೋಲು ಹುಡ್ಕೊಂಡು ಅಂದ ಅಂದ್ಕೊಂಡು ಆ ಕಾಲು ಕೈ ಹಿಡ್ಕೊಂಡು ಓಡೋದ್ರ ಬದಲು
ಅದು ಚೆನ್ನಾಗಿದ್ದಾಗಲೇ ಟೈ ಅಂತ ಆರ್ಬಿಟ್ರೆ ಎಲಿயின் ಥರ ಯಾರೂ ಜೀವ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಎಲಿಯ ಅನ್ನೋಕ್ಕೊಂದು ಫಿಲಿಪಿದ್ದು ಮಾತಾಡ್ತಾರೆ ನಮ್ಮವರು ಅಲ್ವಾ? ಆ ಥರ ಹೋಗೋಕ್ಕೆ ಬೇಕೇ ರೆಡಿ. ಹಾಲೆಲೂಯ. ಓಕೆ, ಆಮೇಲೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದಿನ ಭಕ್ತಿ ಉಳಿಸ್ಕೊಂಡ್ರು ಅಂತ. ತುಂಬ ಆ ಥರದ್ದು ಉದಾಹರಣೆಗಳು ಇಡೀ ಬೈಬಲ್ ಇದೆ, ಇಡೀ ಬೈಬಲ್. ಅದಕ್ಕೆ ಸ್ಟೆಫ ಮತ್ತು ಯಾರು ಅಪೋಸ್ತಲರು ಜೀವ ಕೊಡೋದನ್ನೇ ರೆಡಿ ಮಾಡ್ಕೊಂಡ್ರು ಅಲ್ವಾ? ಜೀವ ಕೊಡೋದನ್ನೇ ಒಳ್ಳೇದು ಅಂತ ರೆಡಿ ಮಾಡ್ಕೊಂಡ್ರು. ಆಮೇಲೆ ದಾನಿಯೇಲ, ಯೋಸೇಫ ಇವರೆಲ್ಲ ಅವರು ಯಥಾರ್ಥವಾಗಿ ಜೀವಿಸಿದ್ರು. ಅವರ ಜೀವಿತದಲ್ಲಿ ಒಂದು ಕಪ್ಪು ಚುಕ್ಕಿ ಕಾಣಿಸಲ್ಲ ನಿಮಗಲ್ಲಿ. ಇಲ್ಲ, ಆ ಥರ ಜೀವಿಸೋದು. ಎರಡರಲ್ಲೊಂದಕ್ಕೆ ನೀವು ನಿರ್ಧಾರ ಮಾಡಿ ಇವತ್ತು. ಓಕೆ, ಹಾಲೆಲೂಯ. ಇನ್ನೂ ಮೆಸೇಜ್ ಹೋಗಿಲ್ಲ. ನಾವು ಇವಾಗ ಕಾಣಿಕೆ ತೆಗಿಬೇಕು ಡಿಸೈಡ್ ಮಾಡಿ. ಅವೆಲ್ಲ ತೆಗಿಯೋಕ್ಕಿದೆ ನಾನು. ಯಾಕೆ ಗೊತ್ತಾ, ಕೆಲವರೆಲ್ಲ ಕೇಳ್ಕೊಳ್ತಾರೆ ನಾವು ಮೊದಲೇ ಹೋಗ್ಬೇಕು ಅಂತ. ಯಾರು ಹೋಗೋರು ದೇವು ಅಲ್ವಾಗ ಅದು ಬೀಗ ಹಾಕ್ಬಿಟ್ಟು ಬೀಗ ತಂದಿಲ್ಲಿಡು. ನಿತಿನ್, ಬೀಗ ಹಾಕ್ಬಿಟ್ಟು ಬೀಗ ತಂದಿಲ್ಲಿಡು. ಕೃಷ್ಣಪ್ಪ, ಯಾರು ಹೋಗ್ತಾರೆ? ಹೋಗಲು ಬೇಗ ಇದ್ದೋ ಅಲ್ಲಿ ಯಾರು ಹೋಗ್ಬಿಡು. ಹೆಂಗೆ ಹೋಗ್ತಾರೆ ನೋಡ್ತೀನಿ. ಹೋದ ವಾರ ಹೇಳಿದ್ದು ನಾನು ನಿಮಗೆ, ಓದ್ಸಲ ಅದೇ ಐಡಿಯಾ ಅದು. ನಾನು ಅಲ್ಲಿಂದನೇ ಕೀ ತರಕ್ಕಿದ್ದೆ ನಾನು. ಸ್ವಾಮಿಗೌಡ್ರು ಹೆಂಗೆ ಹೋಗ್ತಾರೆ ನೋಡ್ತೀನಿ ನಾನು. ಹಾಂ, ಹೋಗಲೇಬೇಕಾ? ಹಾಂ, ನೋಡ್ತೀನಿ ಹೆಂಗೆ ಹೋಗ್ತೀನಿ, ಹೆಂಗೆ ಹೋಗ್ತೀನಿ. ಓಹೋ, ಹೋಗಲೇಬೇಕದು. ಅದೇ ಕೀ ತಗೊಂಡು ಇಡೋ ಇಲ್ಲಿ ಫಸ್ಟ್ ನೋಡ್ತೀನಿ ಅದು ಹೆಂಗೆ ಹೋಗ್ತಾನೆ. ಹೋದ್ಸಲ ಅಲ್ಲ 3 ತಿಂಗಳು ಹೇಳ್ತಾ ಇದ್ದೀನಿ ನಾನು ನಿಮಗೆ, ಕೀ ತಗೋಬಾರಪ್ಪ, ಕೀ ಹಾಕ್ಬಿಟ್ಟು ಕೀ ತಗೋಬ ಅಂತ ಹೇಳ್ತಾರದು ನಿನಗೆ. ಅಯ್ಯೋ, ಅದು ಕನ್ನಡ ಅರ್ಥ ಆಗಲ್ಲ ಇವ್ರಿಗೆ. ಆ ಸ್ವಾಮಿಗೌಡ್ರು ಏನು ಮಾಡ್ತಾರೆ ಗೊತ್ತಾ, ಅದು ಮಂಜಮ್ಮನ ನೋಡ್ತಾ ಇರೋದು. ಇಬ್ಬರು ಮುಖ ನೋಡ್ಕೊತಾವ್ರು. ಅಲ್ಲಿ ಬಾಗಿಲ ಹತ್ತತ್ರಕ್ಕೆ ಹೋಗ್ತಾ ಇರೋದು ಇವಮ್ಮ ತೆಳ್ಕೊಂಡು ಅವ್ರು ಕೀ ಜೋಬಿ ಕೈ ಹಾಕ್ಕೊಂಡು ಕಾರ್ ಕೀ ಹಿಡ್ಕೊಂಡು ರೆಡಿಯಾಗಿರೋದು. ಏನು ಮಾಡ್ತೀಯಪ್ಪ ಈಗ? ಆಸೆ ದೋಸೆ ಕೋಳಿ ಮೊಟ್ಟೆ ಆಯಿತಾ ಬಾಯಿಗೆ. ಹಾಂ, ಇದೇ ಹೇಳಿದ್ದು. ಓದ್ ತಿಂಗಳು ನಾನು ಹೇಳಿದಾಗ ಯಾರಿಗ ಐಡಿಯಾ ಬಂದಿಲ್ಲ ನಿಮಗಲ್ವಾ? ಗೊತ್ತಾಗಿರಲಿಲ್ಲ ನಿಮಗೆ. ನಾನೇ ಗೊತ್ತಾಯಿತು ಅಂದ್ಕೊಂಡಿದ್ದೆ. ಅಲ್ಲಿ ಬರ್ತೊಳ್ಳಿಯವರು ನೋಡ್ಕೋ, ಈಗ ಬರ್ತೊಳ್ಳಿ ನೀನು ಓಡೋಗಿದ್ದೆ ಅಲ್ಲ ನೀವೆಲ್ಲ. ನೀವು ಬಾಯಿಗೆ ಹೆಂಗೆ ಹೋಗ್ತೀನಿ. ಸೀರಿಯಸ್ಸಾಗಿ ಹೇಳ್ತಾರದು ನಾನು. ಅದೇನೋ ಏನು ಕಾಡಿ ಬೇಡಿದ್ರು ಕೊಡಲ್ಲ ನೀನು. ಓಕೆ, ಕಾಣಿಕೆ ಕೈ ಇಟ್ಕೊಳ್ಳೋದಾಗಲಿ. ಇದನ್ನು ಇಲ್ಲಿ ಕ್ಲೋಸ್ ಮಾಡೋಣ. ಇದನ್ನು ನಾವು ಕ್ಲೋಸ್ ಮಾಡೋಣ ಅಂತೇಳಿ 1 hour 2 hours ಆಯ್ತದು.